ಮೆಟ್ಟಿದ ನಾಡು ಹುಬ್ಬಳ್ಳಿಯ ಹೂಮನದ ಜನತೆಗೆ ಜೀ ಕನ್ನಡ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಓಂಕಾರ ಗುರೂಜಿ ಜೊತೆ ಮಾತುಕತೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಇನ್ನು ಹುಬ್ಳಿ ಮಂದಿ ಭಾಷೆಯಾಗ ಹೇಳ್ಬೇಕಂದ್ರ ಇಲ್ಲಿನ ಬ್ಯಾಡಗಿ ಮೆಣಸಿನಕಾಯಿ ಘಾಟಿನ ಸೊಗಡಿದ್ರು ನಮ್ ಹುಬ್ಳಿ ಮಂದಿ ಮನ್ಸ್ ಮಾತ್ರ ಧಾರವಾಡದ ಪೇಡಾದಷ್ಟೇ ಸೊಗಸು. ಅಷ್ಟೇ ಅಲ್ಲ, ಇಲ್ಲಿ ಬೆಳೆಯೋ ಹತ್ತಿಯಷ್ಟೇ ಸ್ವಚ್ಛ ಮನ್ಸು. ನನ್ನ ಮಾತು ಖರೆ ಅಲ್ಲೇನ್ರಿ? ಹಾಗಾದ್ರ ಹೊಡಿರಿ ಮತ್ತ ಒಂದು ಜೋರದ ಚಪ್ಪಾಳಿನ. ಬಹಳ ವಿಶೇಷವಾಗಿ ಗುರೂಜಿಯವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದಯಮಾಡಿ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ ಬಹಳ ಅದ್ಧೂರಿಯಾಗಿ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿ ಔಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ, ತಮಗೆ ಹುಬ್ಬಳ್ಳಿಯಲ್ಲಿ ನಡೀತಿರುವಂತಹ ಈ ಒಂದು ಸುಂದರ ಓಂಕಾರ ಗುರುಜಿ ಜೊತೆ ಮಾತುಕತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ಬಹುಸಂಖ್ಯೆಯಲ್ಲಿ ಸೇರಿದ್ದಾರೆ. ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ ಶ್ರೀಕರ. ಗಂಡು ಮೆಟ್ಟಿದ ನಾಡು ಅನ್ನತಕ್ಕಂಥ ಈ ಒಂದು ಹುಬ್ಬಳ್ಳಿ ತುಂಬ ಮುಗ್ಧರು, ಮೌನಿಗಳು, ಹೋರಾಟಕ್ಕೆ ನಿಂತರೆ ಕಚ್ಚೆ ಕಟ್ಟಿ ಯಾವುದಕ್ಕೂ ನಿಂತುಕೊಳ್ಳತಕ್ಕಂಥ ಗಂಡುಗಲಿಗಳ ನಾಡಿದು. ನನಗೆ ತುಂಬ ಖುಷಿ ಅನ್ನಿಸ್ತು. ಯಾವಾಗ ಬಂದು ಈ ಹುಬ್ಬಳ್ಳಿಗೆ ಬರ್ತೀನೋ, ಮಾತಾಡ್ತೀನೋ, ತುಂಬ ಅಭಿಮಾನ ಇದೆ, ತುಂಬ ಪ್ರೀತಿ ಇದೆ. ನನ್ನ ನಿಜವಾಗ್ಲೂ ಕಣ್ಣೆಲ್ಲ ತೇವ ಆಗುತ್ತೆ ನಿಮ್ಮ ಒಂದು ಪ್ರೀತಿ ಅಭಿಮಾನ ನೋಡಿದ್ರೆ. ಧನ್ಯವಾದ. ಭಾಳ ಸಮಾಧಾನದ ಮಕ್ಕಳು ನೀವು. ಎಲ್ಲೋ ನನ್ನ ಅಣ್ಣ ತಮ್ಮಂದಿರಲ್ಲೂ ಕೂಡ, ನನ್ನ ಬಂಧುಗಳಲ್ಲೂ ಕೂಡ ಈ ಪಾಟಿ ಪ್ರೀತಿ ನಾನು ನೋಡಿಲ್ಲ. ನಾನು ಸ್ವಲ್ಪ ಬಂಧುಗಳ ಜೊತೆ ಇರೋಲ್ಲ, ಸ್ನೇಹಿತರ ಜೊತೆ ನನಗೆ ಕಡಿಮೆ, ತುಂಬ ಕಡಿಮೆ ಸ್ನೇಹಿತರು. ಆದರೆ ಇದು ನೋಡಿದಾಗ ಅನಿಸುತ್ತೆ ಆ ಸ್ನೇಹಿತರೇನೆ ಈ ಸ್ನೇಹಿತರೆ ಸಾಕು ಅನ್ನತಕ್ಕಂಥದ್ದು. ಜನ್ಮ ಪಾವನ. ನಿಜಕ್ಕೂ ದೊಡ್ಡ ಮಾತು ಗುರುಜಿ. ದಯಮಾಡಿ ಕೂತ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ, ಪೀಠದಲ್ಲಿ ಅಲಂಕರಿಸಬೇಕು ಅಂತ. ಹಾಗೆ ಗುರುಜಿ ಅವರು ಹೇಳಿದ್ರು ಎಂತಹ ಒಂದು ವೈಶಿಷ್ಟ್ಯತೆಯಿಂದ ತುಂಬಿದೆ ಈ ಒಂದು ಹುಬ್ಬಳ್ಳಿ ನಾಡು ಅಂತ. ಹಾಗೆ ಇನ್ನೊಂದು ಖುಷಿಯ ಸಂಗತಿ ಅಂದ್ರೆ, ನಾಡು ಕಂಡ ಸಂಗೀತ ಸಾಮ್ರಾಟರೆನಿಸಿದಂತಹ ಭೀಮ್ಸೇನ್ ಜೋಶಿರವರು, ಗಂಗೂಬಾಯಿ ಹಾನ್ಗಲ್ರವರ ಗುರುಗಳಾದಂತಹ, ಮಾನವ ರೂಪದ ಗಂಧರ್ವ ಅಂತಾನೆ ಕರೆಸ್ಕೊಳ್ತಿದ್ದಂಥವರು ಸವಾಯಿ ಗಂಧರ್ವರವರು. ಅವರ ಒಂದು ಹೆಸರಿನಲ್ಲಿರುವಂತಹ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ನಿಜಕ್ಕೂ ತುಂಬಾನೇ ಖುಷಿ ಆಗ್ತಿದೆ. ಆ ಮಹನೀಯರೆಲ್ಲರಿಗೂ ಒಮ್ಮೆ ಜೋರದ ಚಪ್ಪಾಳಿಯನ್ನ ಹೊಡೆಯೋಣ. ನಿಜಕ್ಕೂ ನೀವು ಹೇಳಿದಂತೆ ನಮ್ಮ ಹುಬ್ಬಳ್ಳಿ ಜನ ಇಷ್ಟು ಮುಗ್ಧರು. ಹಾಗಾಗಿ ಧಾರ್ಮಿಕತೆಗೂ ಕೂಡ ತುಂಬಾನೇ ಒತ್ತನ್ನ ನೀಡ್ತಾರೆ. ಅದಕ್ಕೆ ಸಾಕ್ಷಿ ಅವರು ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಇಂದು ಸೇರಿರೋದೆ. ಹಾಗಾಗಿ ಮೊದಲಿಗೆ ಅವರೆಲ್ಲರನ್ನ ಉದ್ದೇಶಿಸಿ ಏನನ್ನ ಮಾತಾಡ್ತಾ ಇದ್ದೀರಾ ಗುರುಜಿ? ಇದೇ ಆನಂದ ಅಂದ್ರೆ ಇದೆ. ದುಡ್ಡಿನಲ್ಲಿಲ್ಲ, ಅಧಿಕಾರದಲ್ಲಿಲ್ಲ, ಅಂತಸ್ತಿನಲ್ಲಿಲ್ಲ. ಈ ಬಂಧುತ್ವ ಇದೆಯಲ್ಲ, ನೀವು ಯಾರೋ ಎಲ್ಲೋ ಹುಟ್ಟಿರ್ತಕ್ಕಂಥದ್ದು, ಯಾರದೋ ಮನೆಯ ಮಗಳಾಗಿ ಹುಟ್ಟಿ ಯಾರದೋ ಮನೆಯಲ್ಲಿ ಸೊಸೆಯಾಗಿ ಬಂದು ನೆಲೆಸಿರ್ತೀರ ನೋಡಿ. ಎಲ್ಲರೂ ಎಲ್ಲೆಲ್ಲಿಂದಲೋ ಯಾವುದೋ ಊರಿನಿಂದ ಈಗ ಕಾಣದ ರವಿಯನ್ನ ನೋಡ್ಲಿಕ್ಕೆ ಓಡಿ ಬಂದಿದ್ದೀರಾ. ನಿಮ್ಮೊಳಗೊಬ್ಬನಿದ್ದಾನೆ ರವಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಿಮ್ಮದೇ ಆತ್ಮ, ನಿಮ್ಮದೇ ಅಡಿಗೆ ಮನೆ, ನಿಮ್ಮದೇ ಪಾತ್ರೆ, ನಿಮ್ಮದೇ ಬೇಳೆ, ನಿಮ್ಮದೇ ಅಕ್ಕಿ, ನಿಮ್ಮದೇ ಆ ಒಂದು ಸೌದೆ, ಎಲ್ಲವೂ ನೀವೇ ಆಗಿರ್ಬೇಕಾದಾಗ ಇನ್ನೊಬ್ಬರ ಮೇಲೆ ನಿರ್ಬಲ ಪಡಬೇಡಿ. ಇನ್ನೊಬ್ಬರಿಗೋಸ್ಕರ ಬದುಕಬೇಡಿ, ನಿಮಗೋಸ್ಕರ ಬದುಕಿ. ಒಂದು ದಿನವಾದರೂ, ಒಂದು ಕ್ಷಣವಾದರೂ ನಾನೇನು ಮಾಡ್ತಿದ್ದೇನೆ ಅವತ್ತಿಗೋಸ್ಕರ ಬದುಕಿ.
ನೆನ್ನೆ ಎನ್ನುವುದೇ ಇಲ್ಲ ಅಂದ ಮೇಲೆ ನಾಳೆ ಎನ್ನುವುದೂ ಇಲ್ಲ. ನೆನ್ನೆ ಯಾರದೋ ಮಗಳಾಗಿದ್ರಿ, ಇವತ್ತು ಇನ್ಯಾರದೋ ಮನೆಗೆ ಸೊಸೆಯಾಗಿದ್ದೀರಾ. ನಾಳೆ ಇನ್ಯಾರೋ ಮಗುವಿಗೆ ತಾಯಿ ಆಗ್ತೀರಾ, ಇನ್ಯಾವುದೋ ಮಗುವಿಗೆ ಅಜ್ಜಿ ಆಗ್ತೀರಾ, ಮತ್ತೆ ಮರಳಿ ವಾಪಸ್ ಹೋಗ್ತಕ್ಕಂಥದ್ದು. ಸೊ ನೆನ್ನೆಗಳು ಕಳೆದು ಹೋಗ್ತಿದೆ. ಆದರೆ ನಾವು ಆತಂಕ ಪಡ್ತಕ್ಕಂಥದ್ದು ನಾಳೆಗಳ ಬಗ್ಗೆ. ಗುರುಗಳೇ, ನಾಳೆ ಹೆಂಗಿರ್ತೀವೋ, ಹೇಗಿರ್ತೀವೋ, ಚೆನ್ನಾಗಿರ್ತೀವ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಕಾರು ಮನೆ ಬಂಗ್ಲೆ ಇರೋರೆಲ್ಲ ಸುಖವಾಗಿರ್ತಾರೆ ಅಂತ. ನೀವು ಯಾರನ್ನಾದ್ರೂ ಕೇಳಿ, ಕಾರು ಮನೆ ಬಂಗ್ಲೆ ಇರೋರು ಯಾರೂ ಸುಖವಾಗಿಲ್ಲ. ಅವರಿಗೆ ಅವ್ರ ಹೆಂಡತಿ ಮಕ್ಕಳ ಜೊತೆ ಕುಳಿತು ಮಾತಾಡೋಕೆ ಸಮಯ ಇಲ್ಲ. ಅಂಥದ್ರಲ್ಲಿ ನಾವುಗಳು ಮಾತ್ರ ಒಂದು ಭ್ರಮಾಲೋಕದಲ್ಲಿ ಬಾಳ್ತಿದ್ದೇವೆ. ಎಲ್ಲವೂ ಭ್ರಮೆ. ಅಧಿಕಾರದಿಂದ ಹಿಡಿದು ನೆನ್ನೆ ಅನ್ನೋದೇ ಭ್ರಮೆ. ಗುರುಗಳೇ, ಪಕ್ಕದ ಮನೆ ಹುಡುಗ ರ್ಯಾಂಕ್ ಹೊಡೆದ, ನಮ್ಮ ಮಗು ಹೊಡೆದಿಲ್ಲ. ಪಕ್ಕದ ಮನೆ ಯಜಮಾನರು ತುಂಬ ವಿಶೇಷವಾಗಿ ಒಳ್ಳೆ ಕೆಲಸದಲ್ಲಿದ್ದಾರೆ, ನಮ್ಮ ಯಜಮಾನ ಬರೀ 100 ರೂಪಾಯಿ ರೊಕ್ಕ ತರ್ತಾನೆ, ಅವನ ಕೈಯಲ್ಲಿ ಅಷ್ಟೇ ಆಗೋದು ಅನ್ನತಕ್ಕಂಥ ಭಾವಾರ್ಥ. ನೀವು ನೀವಾಗಿರಿ. ನಿಮ್ಮ ಯಜಮಾನ ಮೋಸ ಮಾಡಿದ್ರೆ ತಪ್ಪು, ದೋಚಿಕೊಳ್ಳುತ್ತಿದ್ದರೆ ತಪ್ಪು, ಇನ್ನೊಬ್ಬರದೆಲ್ಲ ನನ್ನದು ಅನ್ನುವಾಗ ತಪ್ಪು. ಆದರೆ ನೀವು ನೀವಾಗಿ ಆತ ಕಷ್ಟಪಟ್ಟು ತನ್ನ ಒಂದು ಮಟ್ಟದಲ್ಲೇ ಒಂದು 100 ರೂಪಾಯಿ ರೊಕ್ಕ ತರ್ತಿದ್ದಾನಲ್ಲ, ಅದಕ್ಕಿಂತ ಆನಂದವಿಲ್ಲ. ಅದರಲ್ಲಿ ತೃಪ್ತಿ ಪಡಿ, ಆನಂದದಿಂದ ಇರಿ. ಏನೂ ಪ್ರಯೋಜನವಿಲ್ಲ. ನೋಡಿ, ನಾನು ಇಲ್ಲಿರಲು ಆಗುವುದಿಲ್ಲ, ನೀವೆಷ್ಟೇ ಪ್ರೀತಿ ಆಧಾರ ತೋರಿಸಿದರೂ ನಾನು ಎಷ್ಟೊತ್ತಿರಬಲ್ಲೆ? ಇವತ್ತು ಸಂಜೆವರೆಗೂ, ರಾತ್ರಿವರೆಗೂ ಹೊರಡಲೇಬೇಕು ನಾವು. ನೀವು ಕೂಡ ಎಷ್ಟೊತ್ತು ಕುಳಿತುಕೋಬಲ್ರಿ? ನನ್ನ ಮೇಲೆ ಪ್ರೀತಿ ವಿಶ್ವಾಸಕ್ಕೋಸ್ಕರ ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, ದಿನವೆಲ್ಲ. ನಾಳೆ ಮಕ್ಕಳಿದ್ದಾರೆ, ಯಜಮಾನರಿದ್ದಾರೆ, ಹೆಂಡತಿ ಇದ್ದಾಳೆ, ಅವ್ವನಿದ್ದಾಳೆ, ಅಪ್ಪನಿದ್ದಾನೆ, ಜವಾಬ್ದಾರಿ ಇದೆ, ಹೊರಡಲೇಬೇಕು. ಮುಖ್ಯ ಅದು. ಅಂದರೆ ಅದು ನೀವೇ. ನಿಮ್ಮ ಜೇಬಿನ ರೊಕ್ಕದಿಂದ ನೀವು ಆಟೋ ಹಿಡಿದು, ಬಸ್ ಹಿಡಿದು, ದೂರದಿಂದ ತಿಂಡಿ ತಿಂದ್ರೋ ಇಲ್ಲವೋ ಈ ಗುರುಜಿ ಹತ್ರ ಬಂದಿದ್ದು. ನೀವು ಕೊಟ್ಟ ಪಟ್ಟ ಇದು. ನೀವೇ ಸತ್ಯ. ನಿಮ್ಮೊಳಗೆ ಇದ್ದಾನೆ ಭಗವಂತ. ಒಬ್ಬ ಗುರುಗಳು, ತುಂಬಾ ವಿಶೇಷವಾದಂಥ ಗುರುಗಳು, ಅವ್ರ ಹತ್ರ ಒಬ್ಬ ಮಿಲಿಟರಿ ಅಧಿಕಾರಿ ಹೋಗ್ತಾರಂತೆ. ತುಂಬಾ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿ. ನಾನು, ಗುರುಗಳೇ, ತುಂಬ ದೊಡ್ಡ ಅಧಿಕಾರ ಪಡೆದಿದ್ದೆ, ಎಲ್ಲ ಬಿಟ್ಟು ಬಿಡ್ತೇನೆ, ನನಗೇನು ಎಲ್ಲಿ ಹೋದ್ರೂ ತೃಪ್ತಿ ಸಿಗ್ತಿಲ್ಲ, ಇದಕ್ಕಿಂತ ದೊಡ್ಡ ಪದವಿ ಇಲ್ಲ, ಇದಕ್ಕಿಂತ ದೊಡ್ಡ ಸ್ಥಾನವಿಲ್ಲ. ಒಬ್ಬ ಮಿಲಿಟರಿ ಅಧ್ಯಕ್ಷ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ. ಭೂಸೇನಾ ಅಧಿಕಾರಿ, ಆ ರಕ್ಷಣಾ ದಳದ ಅಧಿಕಾರಿ, ಆತ ನೆನೆಸಿದರೆ ಇಡೀ ದೇಶದ ಒಂದು ತನ್ನ ಮುಷ್ಟಿಯೊಳಗೆ ಅಡಗಿಸಿಟ್ಕೋಬಹುದು ಇಡೀ ರಕ್ಷಣಾ ಇಲಾಖೆಯನ್ನೇ. ಅಂತ ವ್ಯಕ್ತಿ ತೃಪ್ತಿ ಇಲ್ಲದೆ ಓಡೋಗ್ತಾರೆ ಒಂದು ಗುರು ಹತ್ರ. ಇನ್ಯಾರೂ ಅಲ್ಲ, ರಮಣ ಮಹರ್ಷಿಗಳ ಹತ್ರ. ಆ ಅಧಿಕಾರಿ ಬಗ್ಗೆ ನಾನು ಹೆಸರು ಹೇಳೋಲ್ಲ, ಇದು ನಿಜವೇ. ಹೋಗಿ ಕೇಳಿದಾಗ, ಗುರುಗಳೇ, ನನಗೆ ತೃಪ್ತಿನೇ ಇಲ್ಲ, ಹೇಗಾದ್ರೂ ಮಾಡಿ ದೇವ್ರು ತೋರಿಸಿ ಗುರುಗಳೇ. ಅಲ್ಲಪ್ಪ, ಅಷ್ಟು ದೊಡ್ಡ ಅಧಿಕಾರದಲ್ಲಿದ್ದೆ, ದೇವ್ರನ್ನ ಯಾಕೋ ನೋಡ್ಲಿಲ್ಲ ಅಂತ ಕೇಳಿದ್ರಂತೆ. ಏನು ಹುಡುಕದೆ ಅಷ್ಟು ದೊಡ್ಡ ಅಧಿಕಾರ ಮಟ್ಟಕ್ಕೆ ಬಂದರೂ ತೃಪ್ತಿ ಆಗ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದಾನೆ ಗುರು ಹತ್ರ ಅಂದಾಗ, ಅಯ್ಯೋ, ಇಲ್ಲದ ಗುರುವನ್ನ, ಇಲ್ಲದ ದೇವರನ್ನ ಯಾಕೋ ಹುಡುಕ್ತಿ ಹುಚ್ಚಪ್ಪ? ನೀನೇ ದೇವನಾಗಬಹುದು ನೆನೆಸಿದರೆ, ನೀನೇ ಗುರುವಾಗಬಹುದು. ನೋಡಿ, ಗುಡಿ ಒಳಗಡೆ ಒಂದು ಹನುಮನ ಒಂದು ದೇವರನ್ನ ಇಟ್ಕೊಂಡು ಪೂಜೆ ಮಾಡ್ಕೋತೀವಿ, ದುರ್ಗವ್ವನ ಪೂಜೆ ಇಟ್ಕೊಂಡು ಮಾಡ್ತೇವೆ, ದ್ಯಾಮವ್ವನ ಪೂಜೆ ಇಟ್ಕೊಂಡು ಮಾಡ್ತೇವೆ. ಯಾರು ತಂದಿದ್ದದು? ನಾವೇ. ಅದಕ್ಕೆ ರೂಪ ಕೊಟ್ಟು, ಅಂದ ಕೊಟ್ಟು, ಚಂದ ಕೊಟ್ಟು, ಶಕ್ತಿ ತುಂಬಿಸಿ, ಅಲಂಕಾರ ಮಾಡಿ, ಅಷ್ಟಬಂಧ ಮಾಡಿ, ದಿಗ್ಬಂಧ ಮಾಡಿ, ಅನುಷ್ಠಾನ ಮಾಡಿ, ಮಂತ್ರಗಳಿಂದ, ಪೂಜೆಗಳಿಂದ, ಅಲಂಕಾರಗಳಿಂದ, ಅಭಿಷೇಕಗಳಿಂದ ಅದಕ್ಕೇನೇನೋ ಮಾಡಿ ಕೊರಕೆ ಇಟ್ಕೋತೇವೆ. ಅಂದ್ರೆ ಆ ದೇವರನ್ನು ಕೂಡ ನಾವೇ ಸೃಷ್ಟಿ ಮಾಡುತ್ತಿರುವುದು ಮರ್ತು ಬಿಟ್ಟಿದ್ದೀರಾ? ದೇವರ ಹತ್ರ ಓಡೋಗ್ತೀರಾ? ನಿಮ್ಮ ಸಮಸ್ಯೆಗೆ ನಿಮ್ಮಲ್ಲಿಯೇ ಪರಿಹಾರ ಉಂಟು. ಬೇರೆಯವರನ್ನ ಯಾಚಿಸಬೇಡಿ. ಯಾರೂ ದೊಡ್ಡವರಲ್ಲ ನಿಮಗಿಂತಲೂ, ನಿಮ್ಮ ಪ್ರೀತಿಗಿಂತಲೂ, ನಿಮ್ಮ ನಂಬಿಕೆಗಿಂತಲೂ. ನಾನು ಆಗಾಗ ಹೇಳ್ತಿರ್ತೇನೆ, ಮನುಷ್ಯ ಬೆಳವಣಿಗೆ ಆಗಬೇಕೆಂದರೆ ಅರ್ಧ ಬಲ ಬೇಡ. ಅರ್ಧ ಬಲ ಅಂದ್ರೆ ದುಡ್ಡು. ಅಂಗಬಲ ಬೇಡ.
ಜನ ಬೇಕಿಲ್ಲ. ಆರೋಗ್ಯ ಬಲವೂ ಬೇಡ. ಅಯ್ಯೋ ಮೈಗೆ ಆಗ್ತಿಲ್ಲ. ಶಂಕರಾಚಾರ್ಯರು ಏನೂ ಇರಲಿಲ್ಲ, ಒಬ್ಬರೇ ಇಡೀ ಭರತಖಂಡವನ್ನ ಸುತ್ತಾಡಿ ಅಷ್ಟಮಠಗಳನ್ನ ಸ್ಥಾಪಿಸ್ತಾರೆ, ಅಂಗಬಲವಿಲ್ಲದೆ ಅರ್ಧ ಬಲವಿಲ್ಲದೆ. ಏನು ನಾನು ಈಗ ತಾನೇ ಹೇಳಿದೆ, ಆರೋಗ್ಯ ಬಲ. ಒಂದು ಹುಡುಗ ಕಣ್ ಕಾಣಿಸೋದಿಲ್ಲ, ಗೋಲ್ಡ್ ಮೆಡಲ್ ಹೊಡಿತಾನೆ MS ಅಲ್ಲಿ, ಕಣ್ ಕಾಣಿಸೋದಿಲ್ಲ. ಒಬ್ಬ ಕಣ್ಣು ಕಾಣಿಸುವ ವಿದ್ಯಾರ್ಥಿ ಕೂಡ ಓದಿಕೊಂಡು ಅಷ್ಟು ಅಂಕ ಗಳಿಸಿದ್ದು ಇತಿಹಾಸದಲ್ಲೇ ಇಲ್ಲ. IIT ಖರ್ಗಾಪುರಲ್ಲಿ 9.87 ಅನ್ನೋ ಒಂದು ಮಾರ್ಕ್ಸ್ ತೆಗಿಬೇಕು ಅಂದ್ರೆ ಸಾಮಾನ್ಯದ್ದಲ್ಲ. ಎಲ್ಲರೂ ದಂಗಾಗಿರ್ತಕ್ಕಂಥದ್ದು. ಅಂದರೆ ಆರೋಗ್ಯವೂ ಬೇಕಿಲ್ಲ, ಇನ್ನು ಗುರುಬಲವೂ ಬೇಕಿಲ್ಲ. ನೀವೇ ಗುರು ಆಗಬಹುದು ಅಂತ ಹೇಳಿದ್ದೇನೆ. ವಾಲ್ಮೀಕಿಗಳಿಗೆ ಯಾರು ಇರಲಿಲ್ಲ, ಒಬ್ಬ ಬೇಡ ಆತ ಹಲವಾರು ಜನರನ್ನ ವಧೆ ಮಾಡ್ತಿದ್ದ. ನಾರದರು ಬಂದು ಆತನ ಪೂರ್ವಜನ್ಮ ಸಂಸ್ಕಾರದ ಪ್ರಕಾರ ಒಂದೇ ಒಂದು ಮಾತು ಹೇಳಿದ್ರಂತೆ, ಅಯ್ಯ ನೀನ್ ಇಷ್ಟೆಲ್ಲ ದೋಚ್ತಿದ್ದೀಯಲ್ಲ, ಇಷ್ಟೆಲ್ಲ ಮೋಸ ಮಾಡ್ತಿದ್ದೀಯಲ್ಲ, ಇಷ್ಟೆಲ್ಲ ಕಿತ್ಕೊಂಡು ಹೋಗ್ತಿದ್ಯಲ್ಲ, ಯಾರಿಗೋಸ್ಕರ ಅಂದಾಗ ನನ್ನ ಹೆಂಡತಿ ಮಕ್ಕಳಿಗೆ. ಸರಿ, ಈ ಪಾಪ ಎಷ್ಟು ದೊಡ್ಡ ಪಾಪ ಗೊತ್ತಾ? ಆ ಪಾಪ ನೀನು ಮಾತ್ರ ಹೊರೆ ಹೊರ್ತೀಯ ಅಂದ್ರೆ ಅದೆಂಗ್ ಸಾಧ್ಯ? ನಾನು ದೋಚ್ಕೊಂಡು ಹೋಗಿದ್ದು ನನ್ನ ಹೆಂಡತಿ ಮಕ್ಕಳು ತಿಂತಾ ಇದ್ದಾರೆ, ನನ್ನ ತಂದೆ ತಾಯಿನೂ ತಿಂತಿದ್ದಾರೆ, ಅವರು ಅದರಲ್ಲಿ ಪಾಲುದಾರರೇ ಇಲ್ಲ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಹೋಗ್ಬಿಟ್ಟು, ನಿನಗೆ ಈಗ ಯಾರೋ ರಾಜ ಹಿಡ್ಕೊಂಡಿದ್ದಾನೆ, ನಿನಗೆ ಗಲ್ಲು ಶಿಕ್ಷೆ ಆಗುತ್ತೆ. ಸೊ ನೀನು ಮಾಡಿದ ಕೃತ್ಯಗಳಿಗೆ ನಿನ್ನ ಹೆಂಡತಿ ಮಕ್ಕಳು ಎಲ್ಲರೂ ಪಾಲುದಾರರಾಗ್ತಾರೆ ಅನ್ನೋದನ್ನ ಹೋಗಿ ಹೇಳಪ್ಪ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂದಾಗ ವಾಲ್ಮೀಕಿ ಬರ್ತಾನೆ. ಬಂದು ತನ್ನ ಹೆಂಡತಿ ಮಕ್ಕಳಿಗೆ ಹೇಳಿದಾಗ ಅವ್ರು ಹೇಳ್ತಾರೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನೀನ್ ದೋಚ್ದೋ, ನೀನ್ ನ್ಯಾಯವಾಗಿ ಸಂಪಾದಿಸೋದೋ ಅನ್ಯಾಯವಾಗಿ ಸಂಪಾದಿಸೋದೋ ತಂದೆ, ನಾವು ತಿಂದೋ. ಗಲ್ಲು ಶಿಕ್ಷೆಗೆಲ್ಲ ನಾವು ಬರೋಕಿಲ್ಲಪ್ಪ, ನಮ್ಮ ಕೈಯಲ್ಲಿ ಆಗೋಲ್ಲ ಅಂತಾರೆ. ದಂಗಾಗಿ ಬಿಡ್ತಾನೆ. ತಂದೆ ತಾಯಿಗಳು ಹೆತ್ತವರು ಇಷ್ಟು ದಿನ ಮಗನನ್ನ ಕಂಡು ನೀನು ಪರಾಕ್ರಮಿ, ಮಹಾಪರಾಕ್ರಮಿ, ಶಕ್ತಿಶಾಲಿ, ನಿನ್ನ ಶಕ್ತಿ ಅಪರ, ನೀನು ಏನ್ ಬೇಕಾದ್ರೂ ಮಾಡಬಲ್ಲೆಪ್ಪ, ನೀನು ನಮಗೆ ಒಳ್ಳೆ ವಜ್ರಧಾರ ಕಂಠಿಹಾರ ಇದೆಲ್ಲ ತಂದು ಕೊಟ್ಟಿದ್ದಿ, ನಿನಗಿಂತ ಮಗನಿಲ್ಲ ಅಂದಂತ ತಂದೆ ತಾಯಿ ಇವನು ಹೋಗಿ ನನಗೆ ಗಲ್ಲಿ ಶಿಕ್ಷೆ ಆಗ್ತಿದ್ದಾರೆ, ನೀವು ಪಾಲುದಾರರು ನಿಮಗೂ ಆಗ್ತಾರೆ ಅಂತ ಬಂದು ಸ್ವಲ್ಪ ತಗೋತೀರಾ ಅಂದ್ರೆ ನನಗೂ ನಿನಗೂ ಸಂಬಂಧವೇ ಇಲ್ಲ, ಕೆಟ್ಟದನ್ನ ಮಾಡುವ ನಮ್ಮ ಮಗ ನಮ್ಮವನ್ ಅಲ್ಲವೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ಇಷ್ಟು ದಿನ ಗೊತ್ತಿತ್ತು. ಆ ಮೋಕ್ಷ ಭಾವ ಆಗ ಆತನಿಗೆ ಅರಿವಿಕೆ ಆಗುತ್ತೆ. ಅಂದ್ರೆ ನಾನು ಮಾಡಿದ್ದು ತಪ್ಪು. ಏನೂ ಇಲ್ಲದ ಆ ಒಂದು ಗುರುವಿಲ್ಲದೆ ಗುರುವಾಗ್ತಾರೆ ವಾಲ್ಮೀಕಿಗಳು. ರಾಮಾಯಣ ಬರೀತಾರೆ. ದೈವ ಬಲ ಬೇಡ. ಸವಾಯಿ ಗಂಧರ್ವರ ಬಗ್ಗೆ ಹೇಳೋ ಮಾತೇ ಇಲ್ಲ ಅಂತ ಒಂದು ಹಾಲಲ್ಲಿ ಕುತ್ಕೊಂಡಿದ್ದೇವೆ. ಯಾರಿದ್ರು ಅವರಿಗೆ ಎಷ್ಟೊಂದು ಅದ್ಭುತ ಮಾಡಿದ್ದಾರೆ. ಇವತ್ತಿಗೂ ನೆನೆಸ್ಕೋಬೇಕು. ಆ ಒಂದು ಅವರು ಉಸಿರಾಡದಂಥ ಒಂದು ನಾಡಿದು, ಸ್ಥಳ ಇದು, ಸ್ಥಳ ಪುರಾಣ ಅಂತ ಒಂದು ಶಕ್ತಿ ಯಾರಿಲ್ಲದೆಯೋ ಅವರೊಂದು ಅದ್ಭುತ ಮಾಡಿ ಹೋಗಿರ್ತಕ್ಕಂಥ ಚೌಕಟ್ಟು ಎಲ್ಲಿಂದ ಬಂತು? ಏನೂ ಬೇಡ, ಒಂದೇ ಒಂದಿದ್ರೆ ಸಾಕು. ಏನ್ ಗೊತ್ತಾ? ಮನೋಬಲ. ಮನಸ್ಸಿನಿಂದ ಏನು ಬೇಕಾದರೂ. ಒಬ್ಬ ದಡ್ಡ ರಸ್ತೆಯಲ್ಲಿ ಜೋಳಿಗೆ ಜ್ಯೋತಿಷ್ಯ ಆಗಿದ್ದ ನಾನು ಇವತ್ತು ನಿಮ್ಮ ಇಷ್ಟು ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಲಿಕ್ಕೆ, ಒಪ್ಪತ್ತು ಊಟಕ್ಕಿಲ್ಲದೆ ಎಲ್ಲಿಯೋ ವಾರಾನ್ನ ತಿನ್ಕೊಂಡು ಯಾರದೋ ಮನೆಯಲ್ಲಿ ಓಳಿಗನ ಹಾಗೆ ಇದ್ದಂತ ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ನನ್ನ ಗುರುಗಳು ಹೇಳ್ಕೊಟ್ಟಂತ ಒಂದೇ ಮಾತು ಮನೋಬಲ. ಇವತ್ತಿಗೂ ಆಸೆ ಇಲ್ಲ. ತುಂಬಾ ಹಿರಿಯರು ಇಲ್ಲಿದ್ದಾರೆ, ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ತುಂಬಾ ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಗುರುಗಳೇ ಏನ್ ಬೇಕು ಹೇಳಿ, ಮಠ ಮಂದಿರ ಏನ್ ಬೇಕು ಹೇಳಿ. ಬರಿಗೈಯಲ್ಲಿ ಬಂದಿದ್ದೀನಿ, ಬರಿಗೈಯಲ್ಲಿ ಹೋಗಿದ್ದೀನಿ, ಏನ್ ಬೇಕು? ಯಾವುದೂ ಬೇಡ, ತೃಪ್ತಿಯಾಗಿದ್ದೇನೆ. ಆ ಪ್ರೀತಿ ವಿಶ್ವಾಸ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ ನಾವು ದುಡ್ಡು ನೋಡಿದ್ರೆ. ಆ ಮಠ ಮಂದಿರ ದೊಡ್ಡದಾದಂಥದ್ದು ನೋಡ್ಬಿಟ್ರೆ ಬೇಡಪ್ಪ, 4 ಜನ ಜೊತೆ ಬೆರಿಲಿಕ್ಕಾಗೋಲ್ಲ, ನಿಮ್ಮ ಜೊತೆ ಈ ಥರ ಬಂದು ಕುಳಿತುಕೊಂಡು ಮಾತಾಡೋಕ್ಕಾಗೋಲ್ಲ. ಬೆಳೆದಷ್ಟು ಭಯ ಜಾಸ್ತಿ, ಬೆದ್ದು ಬಿಡ್ತೇವೆ. 4 ಮೆಟ್ಲಿಂದ ಬೀಳೋ ಪೆಟ್ಟು ಸ್ವಲ್ಪ, 10 ಮೆಟ್ಲಿಂದ ಬೀಳೋ ಪೆಟ್ಟು ತುಂಬ, 100 ಮೆಟ್ಲಿಂದ ಬೀಳೋ ಪೆಟ್ಟು ಮಹಾಪೆಟ್ಟು, ಪ್ರಾಣಕ್ಕೆ ಕುತ್ತು. ಸಾಕು, ನಾನು 1ನೇ ಮೆಟ್ಲೇ ಇನ್ನೂ ಹತ್ತಿಲ್ಲ, ಅದೆಲ್ಲ ಯಾಕೆ ಬೇಕು ಸ್ವಾಮಿ, ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ. ತುಂಬಾ ಹಿರಿಯರು, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಾನು ಅದಿಲ್ಲದೆಯೂ ಮಾಡಬಹುದು ಮನಸ್ಸಿನಲ್ಲಿ. ಅದನ್ನ ಇಟ್ಕೊಳ್ಳಿ.
ನನ್ನ ಯಜಮಾನ ಹೀಗಿದ್ದಾನೆ, ನನ್ನ ಮಕ್ಕಳು ಹೀಗಿದ್ದಾರೆ, ನನ್ನ ಅಕ್ಕ ಹೀಗಿದ್ದಾರೆ, ನನ್ನ ತಂಗಿ ಹೀಗಿದೆ, ನನಗೊಂದು ಮನೆ ಇಲ್ಲ, ನನಗೊಂದು ಸೂರಿಲ್ಲ, ನನಗೊಂದು ಬದುಕಿಲ್ಲ, ನನಗೊಂದು ಕೆಲಸ ಇಲ್ಲ, ಬರೀ ಈ ಸಮಸ್ಯೆಗಳಲ್ಲೇ ಮಾತಾಡ್ತೀರಾ ನೀವು. ಗುರುಗಳೇ ನಮ್ಮ ಯಜಮಾನ ಹೊಡಿತಾನೆ, ಗುರುಗಳೇ ಅಮ್ಮ ನನ್ನ ಪ್ರೀತಿಸೋಲ್ಲ, ಗುರುಗಳೇ ನನ್ನ ಹೆಂಡತಿ ಸರಿಯಾಗಿ ಅಡಿಗೆ ಮಾಡಿ ಬಡಿಸೋಲ್ಲ, ಗುರುಗಳೇ ನನ್ನ ಮಗ ಚೆನ್ನಾಗಿ ಓದ್ತಿಲ್ಲ, ಗುರುಗಳೇ ನನ್ನ ಮಗಳು ಯಾರನ್ನೂ ಪ್ರೀತಿಸಿ ಮದುವೆ ಆಗ್ತಿದ್ದಾಳೆ, ಗುರುಗಳೇ ನನಗೆ ಕಾಯಿಲೆ, ಗುರುಗಳೇ ನಮ್ಗೊಂದು ಸೂರಿಲ್ಲ, ಗುರುಗಳೇ ನಮ್ಮ ಹತ್ರ ಒಂದು ಕಾರಿಲ್ಲ, ಗುರುಗಳೇ ನಮ್ಮ ಮಗು ಒಂದು ಒಳ್ಳೆ ಓದು ಇಲ್ಲ. ಇದೆ 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 95% ನೀವು ಯೋಚನೆ ಮಾಡುವುದಿದೆ. ಯೋಚನೆ ಮಾಡಬೇಡಿ. ಹೌದು, ನಮ್ಮ ಅಜ್ಜ ಅಜ್ಜಿನೇ ನಮಗ್ ನೆನಪಿಲ್ಲ. ಕೇಳಿ, ಎಷ್ಟು ಜನ ತಾಯಂದ್ರಿಲ್ಲಿದ್ದೀರಾ, ಮದುವೆ ಆಗಿರೋರು, ನೀವು ಮಕ್ಕಳಾಗಿರೋರು, ಎಷ್ಟು ಬಾರಿ ನಿಮಗೆ ನಿಮ್ಮ ತಂದೆ ತಾಯಿ ಪ್ರತಿನಿತ್ಯ ನೆನಪಿಗೆ ಬರ್ತಾರೆ ಹೇಳಿ. ಅಮ್ಮ ಹಿಂಗಿತ್ತು, ಅಮ್ಮ ಕೈ ತುತ್ತು ಕೊಡ್ತಿತ್ತು, ಹಿಂಗ್ ಬೆಳೆಸ್ತಿತ್ತು. ಇಲ್ಲ, ಸ್ವಲ್ಪ ಸ್ವಾರ್ಥಿಯಾಗಿದ್ದೀರಾ, ಆಗಬೇಕು. ಸ್ವಾರ್ಥವಿದ್ರೇನೆ, ನಿಸ್ವಾರ್ಥ ಎಲ್ಲ ನಮಗೆ, ಸ್ವಾರ್ಥವೆಲ್ಲ ನಿಮ್ಮಲ್ಲಿದ್ರೇನೆ ನೀವು ಬೆಳೆಯೋದು. ನೋಡಿ, ಒಟ್ಟು ಕುಟುಂಬ ಅನ್ನೋದೇ ಉತ್ತರ ಕರ್ನಾಟಕದ ಕಡೆ ಇರೋದು, ನಮ್ಮ ಕಡೆ ಮುಗಿದೋದ ಅಧ್ಯಾಯ. ಅರೆ, ಒಳ್ಳೇದಕ್ಕೆ ನಾವು ಮರ್ತೋಗ್ತೇವೆ ಅಂದ್ರೆ ಕೆಟ್ಟದನ್ನೇ ಯೋಚನೆ. ಗುರುಗಳೇ ಬಂಗಾರ ಕಳೆದೋಯ್ತು, ಗುರುಗಳೇ ಸಾಲ ಆಗಿಬಿಟ್ಟಿದೆ, ಗುರುಗಳೇ ಮಗ ಫೇಲ್ ಆಗ್ಬಿಟ್ಟ, ಗುರುಗಳೇ ನನ್ನ ಕೈ ಹೋಯ್ತು. ಅರೆ, ನೀವೇ ಹೋಗ್ತೀರಂತೆ. ಹೌದು, ಈ ಗುರು ಇರ್ತಾನ? ನಾನೂ ಇರುವುದಿಲ್ಲ. ನೀವೇ ಇಲ್ಲ ಅಂದ ಮೇಲೆ ನಾನೇ ಇಲ್ಲ, ಒಳ್ಳೆಯದೇ ಇಲ್ಲ ಅಂದ ಮೇಲೆ ಕೆಟ್ಟದ್ದೂ ಇಲ್ಲ. ಮೊದಲು ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಚಿಂತಿಸಬೇಡಿ. ಇನ್ನೊಬ್ಬರ ಬಗ್ಗೆ ಚರ್ಚೆ ಬೇಡ. ಏನಮ್ಮ ಇನ್ನು ಮಗಳಿಗೆ ಮದ್ವೆನೇ ಮಾಡಿಲ್ಲ? ಬೇಡ. ಅವ್ರ ಕಷ್ಟ ಏನಿದೆಯೋ. ಏನಪ್ಪ ಡಿಗ್ರಿ ಆಯ್ತು ಇನ್ನೂ ಕೆಲ್ಸಕ್ಕೆ ಸೇರಿಲ್ವೋ? ಅವನಿಗೆ ಎದೆ ಮೇಲೆ ಕಲ್ಲಿಟ್ಟಂಗ ಆಗುತ್ತೆ ಪಾಪ. ಏನ್ ಸುಮ್ಮನೆ 4-6 ಜನ ಜೊತೆ ಓಡಾಡ್ತೀರಾ? ಆ ಯಪ್ಪನ ಜೊತೆ, ಈ ಶೆಟ್ರ ಜೊತೆ, ಈ ಸಿಂಗ್ ಜೊತೆ ಓಡಾಡ್ತೀರಂತೆ. ಏನು ಯಾವಾಗ ನಿಮಗ್ ಟಿಕೆಟು, ಯಾವಾಗ ನೀವು ನಿಂತ್ಕೊಳ್ಳೋದು? ಪಾಪ ಈ ಮನುಷ್ಯ ಏನೋ ಓಡಾಡ್ತಿದ್ದಾನೆ, ಆಸೆ ಎಲ್ಲೋ ಇದೆ, ಅದಕ್ಕೆ ಬೆಂಕಿಗೆ ತುಪ್ಪ ಸುರಿತೀರಾ. ಏನಪ್ಪಾ ಫೇಲ್ ಅಂತೆ? ಏನಮ್ಮ ನಿಮ್ಮ ಮಗಳು ಓಡೋಗ್ಬಿಟ್ಲಂತೆ? ಹೌದು, ಪ್ರತಿ ಬಾರಿ ಕುಹುಕದ ಮಾತುಗಳಲ್ಲೇ ಇರ್ತೇವೆ. ನಾವು ಅದನ್ನ ಆಡ್ತಾ ಆಡ್ತಾ ನಾವು ತೃಪ್ತಿ ಪಡ್ತಿದ್ದೇವೆ ಅಲ್ಲ, ನಾವು ಕೆಡಿಸ್ಕೊಳ್ತಿದ್ದೇವೆ. ಮೊದಲು ಅದನ್ನು ನಿಲ್ಲಿಸಿ. ಇನ್ನೊಬ್ಬರ ಬಗ್ಗೆ ಅಪಹಾಸ್ಯ ಬೇಡ. ನಮ್ಮದೇ ದೋಸೆ ಅಲ್ಲ, ಹೆಂಚು ತೂತಾಗಿ ಬಿಟ್ಟಿದೆ, ಮನೆಯ ತಾರಸಿ ತೂತಾಗಿ ಬಿಟ್ಟಿದೆ. ಅಂಥದ್ರಲ್ಲಿ ಅಯ್ಯೋ ಪಾಪ ಹೋಗ್ಬಿಟ್ನಂತೆ ಪರಂಧಾಮ. ನಮ್ಮ ಮನೆಯಲ್ಲೂ ಹೋಗಿರೋರು ಹಲವಾರು ಜನ ಇದ್ದಾರೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕುಹಕದ ಮಾತು ಬೇಡ, ಇನ್ನೊಬ್ಬರ ಮಾತು ಬೇಡ, ಇನ್ನೊಬ್ಬರ ಏಳಿಗೆ ಬಗ್ಗೆನೂ ಯೋಚನೆ ಮಾಡೋದು ಬೇಡ. ಒಳ್ಳೆ ವ್ಯಕ್ತಿ, ಪಕ್ಕದ ಮನೆಯವ್ರು ಕಾರ್ ತಗೊಂಡಂತ, ಒಳ್ಳೇದಾಗ್ಲಪ್ಪ, ಅವಳು ಪಡ್ಕೊಂಬಂದಂತ ಭಾಗ್ಯ, ಒಳ್ಳೆ ಹುಡುಗ ಸಿಕ್ಕದಂತೆ, ಆಗ್ಲಿ ಒಳ್ಳೇದಾಗ್ಲಿ. ಏನೋ ನೋವಾಗಿದೆ ಅಂತ ಅವ್ರ ಮನೇಲಿ ಏರ್ಲಿ. ಆಯ್ತು ಅಂದ್ರೆ ಸಂತಾಪ ಸೂಚಿಸಿ, ಆಯ್ತು ಅಂದ್ರೆ ಸಹಾಯ ಮಾಡಿ. ಆದರೆ ಕಾಲೆಳೆಯಬೇಡಿ, ಚುಚ್ಚಬೇಡಿ, ಹಂಗಿಸಬೇಡಿ. ಹಂಗಿನ ಅರಮನೆ ಬೇಡ ನಮಗೆ. ಇನ್ನೊಬ್ಬರನ್ನ ನೋವು ಕೊಟ್ಟು ಅದರಲ್ಲಿ ತೃಪ್ತಿ ಪಡುವ ಭಾವದಿಂದ ನಮ್ಮ ಕೆಲಸ ಕೆಡಿಸ್ಕೋತೇವೆ. ಹೋಗ್ತಾ ಇರುತ್ತೆ ಜಗದ ನಿಯಮ ಬದಲಾವಣೆ. ನಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿ. ಮಕ್ಕಳಾಗಿ ನಿಮಗೇನು ಕೆಲಸ? ಓದಿ, ಆಡಿ, ತುಂಟಾಟ ಮಾಡಿ. ಈ ವಯಸ್ಸಿಗೆ ಪುಟ್ಟು ಪೋಲಿತನೂ ಇರುತ್ತೆ, ಮಾಡಿ. ಇಟ್ ಶುಡ್ ನಾಟ್ ಕ್ರಾಸ್ ಲಿಮಿಟ್ಸ್. ಏನೇ ಮಾಡಿದ್ರು ಆ ಮಕ್ಕಳಾಗಿ, ಈಗ 16 ವರ್ಷ ಆ ಮಕ್ಕಳಿಗೆ ಹೇಳಿದ್ರೆ ಕೇಳ್ತಾರೋ? ಹೋಗಮ್ಮ, ಏನ್ ಮಾಡಬೇಡ ಅಂತಾರೋ ಅದೇ ಮಾಡೋದು. ಕದ್ದು ಮುಚ್ಚಿ ಸಿಗರೇಟ್ ಹೊಡೆದು ಬರ್ತಾರೆ. ಹೌದು, ಕದ್ದು ಮುಚ್ಚಿ ಕಾಲೇಜಿಗೆ ಬಂಕ್ ಹೊಡೆದು ಹೋಗಿ ಬರ್ತಾರೆ. ಅವ್ರಿಗೆ ಹರ್ಟ್ ಮಾಡಬೇಡಿ. ಏನೋ ಹೀಗೆ ಮಾಡಿಬಿಟ್ಟಿಯಲ್ಲ ಅಂತ. ಜೀವನನೇ ನಾವು ನಮ್ಮ ಕಣ್ರೆಪ್ಪೆಯನ್ನೇ ಕಂಟ್ರೋಲ್ ಮಾಡೋಲ್ಲ, ನಮ್ಮ ಅಕ್ಷಿ ಅನ್ನೋದನ್ನ ಕಂಟ್ರೋಲ್ ಮಾಡೋಲ್ಲ, ನಮ್ಮ ನಿದ್ದೆ ಕಂಟ್ರೋಲ್ ಮಾಡೋಲ್ಲ, ನಮ್ಮ ಕೋಪನ್ ಕಂಟ್ರೋಲ್ ಮಾಡೋಲ್ಲ, ನಮ್ಮ ಪ್ರೀತಿನ ಕಂಟ್ರೋಲ್ ಮಾಡಲ್ಲ. ನಮ್ಮ ಮಕ್ಕಳನ್ನ ಎಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತೋ? ಇಲ್ದಿದ್ದೆಲ್ಲ ಭಾವೋದ್ಗ. ಇಲ್ಲ ನಮ್ಮ ಮಗ ಹೀಗೇ ಇರಬೇಕು. ಅರೆ, ಎಲ್ಲರೂ ರ್ಯಾಂಕ್ ತಗೊಂಡ್ಬಿಟ್ರೆ ಸೆಕೆಂಡ್ ರ್ಯಾಂಕ್ ಯಾರು ತಗೊಳ್ಳೋದು? ಎಲ್ಲರೂ ಹೀರೋ ಆಗ್ಬಿಟ್ರೆ ವಿಲನ್ ಪಾರ್ಟ್ ಯಾರು ಮಾಡೋದು? ಆ ಥರ ಯೋಚನೆ ಮಾಡಿ. ಮಕ್ಕಳನ್ನ ಮಕ್ಕಳಾಗಿರ್ಲಿಕ್ಕೆ ಬಿಡಿ. ಇನ್ನು ಹೆಣ್ಮಕ್ಳು ತುಂಬ ಮಡಿಯಿಂದ ಸಾಕಿರ್ತೀರ, ಎಲ್ಲೋ ಒಂಚೂರು ಏರ್ಪೇರು. ನಮ್ಮ ಪಾಪು ಯಾರೋ ಪ್ರೀತಿಸ್ದ, ಯಾರೋ ಪತ್ರ ಬರ್ದ, ಜಸ್ಟ್ ಬೆಂತಟ್ಟಿ ಆ ಮಗುಗೆ ಒಂದು ನಂಬಿಕೆ ಬೆಳೆಸಿ. ಈಗಿನ ಕಾಲದಂತೆ ಬದಲಾಗಿ. ನೋಡಮ್ಮ, ಈಗ ಆಡೋ ವಯಸ್ಸು, ಓದೋ ವಯಸ್ಸು, ಮಾಡೋ ಪುಟ್ಟ, ಪ್ರೀತಿ ಪ್ರೇಮ ಇದೆಯಾ? ಯಾರೋ ನಿನ್ನ ಇಷ್ಟಪಟ್ಟಿದಾನಾ? ಸರಿ, ಆಗ್ಲಿ, ಚಿಂತೆ ಮಾಡಬೇಡ.
ಹಣೆ ಬರವ ಬಿದ್ರೆ ಯಾರೂ ಬದಲಾಯಿಸಲಾರರು, ಅದರ ಪಾಡಿಗೆ ಅದು ನಡೆಯುತ್ತೆ. ಆ ಮಕ್ಕಳಲ್ಲಿ ಒತ್ತಡ ಹಾಕಬೇಡಿ, ಪ್ರೆಷರ್ ಹಾಕಬೇಡಿ. ಲೆಟ್ ದಮ್ ಎಂಜಾಯ್ ದ ಲೈಫ್. ನಾವು ನೋಡಿ ಅವ್ರ ತಲೆ ಗೋಲಿ ಆಡೋಕ್ಕಾಗಲ್ಲ, ಚಿನ್ನಿ ದಾಂಡು ಆಡೋಕ್ಕಾಗಲ್ಲ, ಆ ತುಂಟುತನ, ಆ ಫ್ರೆಂಚ್ ಬಿಯರ್ಡ್ ಬಿಡೋದೇನೋ, ಆ ಪೋನಿ ಟೈಲ್ ಬಿಡೋದೇನೋ, ಆ ಬಾಬ್ ಕಟ್ ಮಾಡೋದೇನೋ, ಆ ಜೀನ್ಸ್ ಹಾಕೋದೇನೋ, ಆ ರಾಕ್ ಆನ್ ಮಾಡೋದೇನೋ, ಇವುಗಳೊಂದು ಅದ್ಭುತ ಸಮಾಲೋಕ. ಇಂಥದ್ರಲ್ಲಿ ಆ ಮಕ್ಕಳನ್ನ ಮಕ್ಕಳಾಗಿರ್ಲಿಕ್ಕೆ ಬಿಡಿ. ಅವರಲ್ಲಿ ಒಂದು ತುಂಬಿಸಿ. ಈ ವಯಸ್ಸಿಗೆ ನೀವು ತುಂಟಾಟ ಮಾಡಬೇಕಾದ್ರೆ ಎಲ್ಲೇ ಮೀರಬೇಡಿ. ಅತಿಯಾದರೆ ಅಮೃತವೂ ವಿಷ. ಹೆಣ್ಮಕ್ಳಿಗೆ ಹೇಳ್ಕೊಡಿ ನೀವು, ಅಮ್ಮ ಲಕ್ಷ್ಮಣ್ ರೇಖೆ ಅಂದ್ರೆ ಏನು. ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ವಾಂಛನ ಜಾಸ್ತಿ, ಆಸೆ ಜಾಸ್ತಿ, ಕಾಮ ಜಾಸ್ತಿ, ತುಂಟಾಟ ಜಾಸ್ತಿ. ಅದೊಂದು ಬೌಂಡ್ರಿ ಹಾಕ್ಕೊಳ್ಳಿ ಅಂತ ಹೇಳಿ ನೋಡಿ. ನಮಗಿಂತಲೂ ಬುದ್ಧಿವಂತರು ಆ ಮಕ್ಕಳು. ದೇ ಆರ್ ಜೀನಿಯಸ್. ನಾವು ಓದ್ತಿದ್ದು ಇಷ್ಟು ಒಂದು ಪುಸ್ತಕ, ಶಾಲೆಗೆ ತೊಗೊಂಡು ಹೋಗ್ತಾ ಇದ್ದು ಒಂದು ಪೆನ್ಸಿಲ್. ಈಗ ಇಷ್ಟು ದೊಡ್ಡ ಬ್ಯಾಗು, ಆ ಕಂಪ್ಯೂಟ್ರು, ಅದ್ರ ನಡುವೆ ಬಂಕ್ ಕುಡಿಯೋದು, ಏನೇನು ಮಾಡ್ತಾರೆ ಅವರು. ತುಂಬ ಅದ್ಭುತವಾದಂಥ ಮಕ್ಕಳು. ಇವತ್ತಿನ ಮಕ್ಕಳು ನಾಳಿನ ಒಂದು ಅದ್ಭುತವಾದಂಥ ಯುವ ಪೀಳಿಗೆ ಆಗುತ್ತೆ. ಸೊ ಅವರಿಗೆ ದಾರಿ ತೋರಿಸಿ, ಆತಂಕಕ್ಕೊಳಗಾಗಬೇಡಿ, ನಾಳೆಗಳ ಬಗ್ಗೆ ಬಿಡಿ. ಇವತ್ತು ಆನಂದವಾಗಿದ್ದೀರಾ ಗುರುಜಿ ಜೊತೆ, ಒಳ್ಳೆ ಊಟ ಸಿಕ್ತು, ಒಳ್ಳೆ ಬೆಳಕು ಸಿಕ್ತು, ಒಳ್ಳೆ ಆನಂದ ಆಯಿತು, ಅಷ್ಟು ಸಾಕು. ಆನಂದೋ ಬ್ರಹ್ಮ ನಿಮ್ಮೊಳಗಿದ್ದಾನೆ. ಒಳ್ಳೆದಾಗಲಿ. ಈಗ ಸಮಯ, ನೀವು ಎಲ್ಲರಿಗೂ ಅನ್ವಯವಾಗುವಂತಹ ಬಹಳಷ್ಟು ಜನರು ಪ್ರಶ್ನೆಯನ್ನ ಕೇಳಿದ್ದೀರಾ. ಮೊದಲಿಗೆ ಪ್ರಶ್ನೆಯನ್ನ ಯಾರು ಕೇಳಿದ್ದಾರೆ ನೋಡೋಣ. ಸುಲೋಚನಾ ದೇವದಾಸ್ರವರು ಎಲ್ಲಿದ್ದಾರೆ? ಬಹಳ ಮೂಲೆಯಲ್ಲಿದ್ರೆ ನಿಮ್ಮ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ. ಸುಲೋಚನಾ ಅವರು ಬಹಳ ಮೇಲ್ಗಡೆ ಇದ್ದೀರಾ ಕಣ್ರಿ, ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ನಾನೇ ಕೇಳ್ತಾ ಇದ್ದೀನಿ. ಇದು ನನ್ನ ಪ್ರಶ್ನೆ ಕೂಡ. ಗುರೂಜಿಯವರು ಕಾರ್ಯಕ್ರಮದಲ್ಲಿ ಪದೇ ಪದೇ ಹೇಳ್ತಾನೆ ಇರ್ತಾರೆ, ಹೆಂಗಸರು ಅಳಬಾರ್ದು ಅಂತ. ಯಾಕಂದ್ರೆ ಹೆಂಗಸರು ಅತ್ರೆ ಮನೆಗೆ ಒಳ್ಳೇದಲ್ಲ ಅಂತ. ಹಾಗಾದ್ರೆ ಗುರುಜಿ, ನಮ್ಮ ದುಃಖವನ್ನ ನಾವು ಹೇಗೆ ತೋಡ್ಕೊಬೇಕು? ಹೆಣ್ಮಕ್ಳು ನಾವು ಅತ್ತಾದ್ರೂ ತೀರ್ಸ್ಕೊಳ್ತೇವೆ ದುಃಖವನ್ನ, ಆದ್ರೆ ಏನ್ ಮಾಡ್ಬೇಕು ಗುರುಜಿ? ಇದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳ್ತೀಯ. ಖಂಡಿತ ಇಲ್ಲ. ಮನೆಯ ಲಕ್ಷ್ಮಿ ಅನ್ನೋದೇ ಅಮ್ಮ ಅನ್ನಿಸ್ಕೊಳ್ತಕ್ಕಂಥ ಹೆಣ್ಣು. ಇನ್ನೂ ಒಂದು ಹೇಳ್ತೀನಿ, ನೀವು ಪುಕ್ಕಲ್ರಲ್ಲ, ನಿಮಗಿರೋ ಗುಂಡಿಗೆ ಅಬ್ಬಬ್ಬ, ಹೆಣ್ಣು ಮಕ್ಕಳಿಗಿರೋಷ್ಟು ಧೈರ್ಯ ಸ್ಥೈರ್ಯ ಗಂಡಿಗಿಲ್ಲ. ಎದೆ ಮುಟ್ಟಿ ಹೇಳಿ, ಎಷ್ಟು ಜನ ದೇವದಾಸನ್ನ ನಿಮ್ ಜೀವನದಲ್ಲಿ ನೋಡಿರ್ತಾರ. ಒಂಚೂರು ಲವ್ ಫೇಲ್ಯೂರ್ ಆಗಿದ್ದೆ ನಾನು ಕೇಳಿದ್ದಾರೆ, ಏನ್ ಗುರುಗಳು ಯಾವಾಗ್ಲೂ ಗಡ್ಡ ಬಿಟ್ಟಿರ್ತೀರಾ, ಲವ್ ಫೇಲ್ಯೂರಾ ಅಂತ. ಎಷ್ಟು ಜನ ಹೆಣ್ಮಕ್ಳು ಅದೇ ತರ ಲವ್ ಫೇಲ್ಯೂರ್ ಆಗಿರೋರು ಎಲ್ಲ ಬಿಟ್ಟು ದೇವದಾಸ್ತರ ನಮ್ಮ ತರ ಗಡ್ಡ ಬಿಟ್ಟು ಬೇಜಾರಾಗಿ ಜೀವನನೇ ಬೇಡ ಅಂತ ಇದ್ದೀರಾ ಹೇಳಿ. ಯಜಮಾನ್ರು ಹೋದ್ರೇನೆ, ಒಂದು ಪುಟ್ ಪಾಪು ಇತ್ತು ಅಂದ್ರೆ ಹೆಗಲ್ಗೆ ಹಾಕೊಂಡು ನೇಗಿಲ್ ಕಟ್ಟಿ ಜೀವನ ನಡೆಸಿದಂತ ಕಿತ್ತೂರು ರಾಣಿ ಚೆನ್ನಮ್ಮನ ಊರು ಇದು. ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರ, ಹೆಣ್ಣು ಮಕ್ಕಳು ಅಳುಕೂಡುದು, ಅದೇ ನಿಯಮ. ನೋಡಿ ಎಷ್ಟು ಜನ ಹೃದಯಾಘಾತಕ್ಕೆ ಒಳಗಾಗ್ತಕ್ಕಂಥವರು ಗಂಡಸರು ಜಾಸ್ತಿನ ಹೆಣ್ಮಕ್ಳು ಜಾಸ್ತಿನ ಹೇಳಿ ನೋಡ. ಗಂಡಸರೇ. ಯಾಕೆ ಗೊತ್ತಾ? ಭಯ ಅವನಿಗೆ. ಹೆಣ್ಣು ಮಕ್ಳಿಗಿಲ್ಲ, ನೀವು ಸುಮ್ಮನೆ ಸುಳ್ಳು ಹೇಳೋದು, ಅದು ಏನೋ ಇದೆ ಬಂದ್ಬಿಡ್ಬೇಕಷ್ಟೇ. ಹೆಣ್ಣು ಮಕ್ಕಳಿಗೆ ಇರೋಷ್ಟು ಶಕ್ತಿ ಅಮ್ಮ ನಿಮಗೆ ಗೊತ್ತಿಲ್ಲ. ನಿಮ್ಮ ಶಕ್ತಿ ಅದ್ಭುತ. ತಾಯಿಯಾಗಿ ಅಕ್ಕನಾಗಿ ಎಷ್ಟು ರೋಲ್ ಪ್ಲೇ ಮಾಡ್ತೀರಾ. ನಿಜವಾಗ್ಲೂ ನಾನೇ ಹೇಳ್ತೇನೆ, ನನಗೆ ಅದರಲ್ಲಿ ಒಂದು ರೋಲು ಪ್ಲೇ ಮಾಡೋಕ್ಕಾಗೋದಿಲ್ಲ. ಗಂಡನ್ಗಲ್ಲಿ ತರಕಾರಿ ರೆಡಿ ಮಾಡ್ತಿರ್ತೀರ, ಮಗನ್ಗಲ್ಲಿ ಟಿಫನ್ ಹಾಕ್ತಿರ್ತೀರಾ, ಅತ್ತೆಗೆ ಒಂದು ಕಾಫಿ ಕೊಡ್ತಿರ್ತೀರಾ, ಎಷ್ಟು ಕೆಲಸಗಳು ಮಾಡ್ತಿರ್ತೀರಾ ಗೊತ್ತಾ. ಫೋನಲ್ಲಿ ಇಟ್ಕೊಂಡು ಫ್ರೆಂಡ್ಗೆ ಯಾವುದೇ ಸೀರೆ ಬಂತು ಆ ದಸರಾ ಹಬ್ಬಕ್ಕೆ ಅಂತಲೂ ಮಾತಾಡ್ತಿರ್ತೀರಾ. ಆ ಟಿವಿನಲ್ಲಿ ಗುರುಜಿ ಬರ್ತಿದ್ದಾರೆ, ಇವತ್ತೇನು ಡ್ರೆಸ್ ಹಾಕಿದ್ದಾರೆ ಅದನ್ನು ನೋಡ್ತಿರ್ತೀರಾ. ಸೋ ಮೆನಿ ಥಿಂಗ್ಸ್. ಇಷ್ಟೆಲ್ಲ ಇರ್ಬೇಕಾದ್ರೆ ಕಣ್ಣಲ್ಲಿ ನೀರ ನನ್ನ ಮನೆ ಹೆಣ್ಮಕ್ಳಿಗೆ ಖಂಡಿತ ಇರಬಾರ್ದು. ಅದು ನಾನು ಒಪ್ಪೋದೇ ಇಲ್ಲ. ಕಣ್ಣಲ್ಲಿ ನೀರು ಹಾಕಿದ ಹೆಣ್ಮಗುನ ನನ್ನ ತಾಯಿನ ಕಣ್ಣಲ್ಲಿ ನೀರು ಹಾಕಿದ್ ನಾನು ನೋಡಿದ್ದಿಲ್ಲ. ನನ್ನ ಹಾಕಿ ನೀರು ಹಾಕಿದ್ದಕ್ಕೆ 15 ದಿನ ಮಾತು ಬಿಟ್ಟಿದ್ದೆ. ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಬಾರ್ದು. ಏನ್ ಕಳೆದೋಯ್ತು? ಅರೆ ಅಧಿಕಾರ ಹೋಗಿ ಹೊರಟೋಯ್ತು, ಮನೆ ಹೋಯ್ತು, ಕುಟುಂಬ ಹೋಯ್ತು, ಏನೂ ಇಲ್ವಲ್ಲ. ಏನೋ ಒಂದು ನೋವು, ಒಂದು ಮಾತು. ಖುಷಿಯನ್ನೇ ತುಂಬಾ ದಿನ ಹೇಳ್ಕೊಳಕ್ಕಾಗಲ್ಲ, ದುಃಖವನ್ನೇ ಹಾಕಿದ್ ಮಾಡ್ಕೊತೀರ. ದುಃಖನೇ ಇಲ್ಲ ಕಣೋ, ಅದು ನಿಮ್ಮ ಭಾವನೆ. ತಟಸ್ಥರಾಗಿದ್ಬಿಡಿ. ಪಾಲಿಗೆ ಬಂದದ್ದು ಪಂಚಾಮೃತ, ನಡೆಸುವವನು ನೀನೇ ಅಂತ ಎಲ್ಲವೂ ನೆಮ್ಮದಿ ಇರುತ್ತೆ. ಅದರಿಂದ ಕಣ್ಣೀರು ಮಾತ್ರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹಾಕ್ಬಾರ್ದು. ಅದನ್ನ ಮನಸ್ಸಲ್ಲಿ ಆದಷ್ಟು ಇಟ್ಕೊಳ್ಳಿ, ಒಳ್ಳೇದಾಗ್ಲಿ. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನ ಕೇಳಲಿದ್ದಾರೆ ಲತಾ ತೇರದಾಳ. ನಮಸ್ತೆ ಗುರೂಜಿ ಅವರೇ, ನಮ್ಮ ಹುಬ್ಬಳ್ಳಿಗೆ ತಾವು ಆಗಮಿಸಿದ್ದಕ್ಕೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ.
ಗುರೂಜಿ ಅವರೇ, ಈಗ ಒಂದು ಪ್ರಶ್ನೆ, ಒಂದು ದುಃಖ ಸಂಗತಿ ಅಂದರೆ ನನ್ನೊಬ್ಬಳ ಪ್ರಶ್ನೆ ಅಲ್ಲ ಇದು. ಇದು ಪ್ರತಿಯೊಬ್ಬರು ಇಲ್ಲಿ ನೆರೆದಿದ್ದಾರಲ್ಲ ಎಲ್ಲರ ಸಮಸ್ಯೆನೇ ಇದು. ಮನುಷ್ಯ ಒಂದಿನ ಹುಟ್ಟಬೇಕಾದ್ರೆ ಅದಕ್ಕೂ ಲಂಚ, ಸಾಯೋಕ್ಕೂ ಲಂಚ, ಸಾಯೋ ತನಕನೂ ಲಂಚ. ಈಗ ಒಂದು ನೌಕರಿ ಹಚ್ಚಬೇಕು ಅಂತಂದರೆ ಅದಕ್ಕೂ ಲಂಚ ಕೊಡಬೇಕು. ಪ್ರತಿಯೊಂದಕ್ಕೂ, ಇದಕ್ಕೆ ಅಂತಲ್ಲ ಎಲ್ಲದಕ್ಕೂ ಕೊಡ್ಬೇಕು ಲಂಚ. ಆಮೇಲೆ ಏನಾಯ್ತು, ಈಗ ನಾವು ನ್ಯಾಯವಾಗಿ ಮಾರ್ಗದಿಂದ ಹೋದ್ರೂ ನಾವು ಗೆಲ್ತೀವ, ಅಧರ್ಮದ ಮಾರ್ಗದಿಂದ ಹೋದ್ರೆ ನಾವು ಗೆಲ್ತೀವ, ನಾವು ಒಳ್ಳೆ ತಂಡದಿಂದ ಹೋದರೆ ನಮಗೆ ನಿಜವಾಗ್ಲೂ ಸಾಧನೆ, ನಮಗೆ ಗೆಲುವು ಸಿಗುತ್ತಾ? ಅದಕ್ಕೆ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಗುರೂಜಿ. ಒಳ್ಳೆಯದೆಂದರೆ ಯಾವುದು? ಮೊದಲು ಅದನ್ನ ಚರ್ಚೆ ಮಾಡ್ಕೊಳ್ಳಿ, ಮೊದಲು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅಕ್ಸೆಪ್ಟ್, ಒಪ್ಪಿಕೊಳ್ಳಿ. ನನಗಿವತ್ತು ಈ ಕಂಪ್ಯೂಟರ್ ಕೊಟ್ಟಿದ್ದಾನೆ, ಸುಮಾರು ಒಂದು 10 ವರ್ಷದಿಂದ ಇದೇ ಕಂಪ್ಯೂಟರ್ನ ಬಳಸ್ತಿರೋದು, ಇದು ನನ್ನ ಹತ್ರ ತುಂಬ ಬೆಸ್ಟ್ ಇದೆ. ತುಂಬ ಜನ ಕೇಳಿದ್ದಾರೆ, ಗುರುಗಳು ಅದನ್ನ ಯಾಕೆ ಇಟ್ಕೋಬಾರ್ದು, ಯಾಕೆ ಇದನ್ನೇ ಇಟ್ಕೊಂಡಿದ್ದೀರಾ, ಇದನ್ನ ಯಾಕೆ ಹಾಕೋಬಾರ್ದು? ನನಗೆ ಇದ್ದಿದ್ರಲ್ಲಿ ತೃಪ್ತಿ ಇದೆ. ಅಷ್ಟು ಮನಸ್ಸಿಗೆ ಬಂದ್ಬಿಡ್ತು ಅಂದರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಇರೋದ್ರಲ್ಲಿ ತೃಪ್ತಿ ಪಡಿ. ಅವರನ್ನು ಯಾಕೆ ಹೀಗೆ ಇರಬೇಕು ಅಂತೀರಾ? ನಿಮ್ಮ ಯಜಮಾನ್ರನ್ನ ದುಡಿಲೇಬೇಕು, ಅವರು ಪ್ರತಿ ತಿಂಗಳು ಒಂದು 10,000 ರೊಕ್ಕ ತಂದು ಕೊಡ್ಲೇಬೇಕು ಅಂತ ಅವ್ರಿಗೂ ಆಸೆ ಇರಲ್ವೋ? ಒಂದು 100 ರೂಪಾಯಿ ಏನೋ ಪೇಡ ತಿಂದು ಬಂದ್ರಮ್ಮ, ಇಲ್ಲ ನೀವೇನೋ ಮಾಡಿಬಿಟ್ಟಿದ್ದೀರ. ಮಗನನ್ನ ಯಾಕೆ ಯಾವಾಗಲೂ ರ್ಯಾಂಕೆ ತೆಗಿಬೇಕು ಅಂತೀರಾ? ಯಾವಾಗಲೂ ನನ್ನನ್ನೇ ಪ್ರೀತಿಸ್ಬೇಕು ಅಂತ ಯಾಕೆ ಅನ್ಕೋತೀರಾ? ಒಂದು ಇರುವೆಯ ಹಾಗೆ ಎದ್ದು ಬಿಡಿ. ನೋಡಿ, ಆ ಇರುವೆಗೆ ಯಾರು ಟ್ರಾಫಿಕ್ ರೂಲ್ಸ್ ಹೇಳ್ಕೊಟ್ಟಿರೋರು, ಯಾರು ಅದಕ್ಕೆ ಕೆಲಸ ಹೇಳ್ಕೊಟ್ಟಿರೋರು, ಯಾರು ಅದಕ್ಕೆ ಆ ಭಾರ ಎತ್ತುವಂತ ಒಂದು ವ್ಯವಸ್ಥೆ ಹೇಳ್ಕೊಟ್ಟಿರ್ತಕ್ಕಂಥವ್ರು, ನೋಡಿ ಅದನ್ನ. ತನ್ನ ತೂಕದ 30 ಪಟ್ಟು ತೂಕದಷ್ಟು ಭಾರವನ್ನ ಎತ್ತುತ್ತೆ. ನಾನು ಹೆಚ್ಚು ಕಡಿಮೆ 80 kg ಇದ್ದೀನೋ ತಾಯಿ, ನಾನು 80 kg ಎತ್ತಿದ್ರೆ ಇಲ್ಲೇ ಬಿದ್ದೋಗ್ತಾನೆ. ಅಭ್ಯಾಸ ಇದ್ರೆ ಎತ್ತಬಹುದೇನೋ 100 kg, 120 kg, 150 kg. 30 ಪಟ್ಟು ಅಂತ ಹೇಳಿದ್ರೆ ಲೆಕ್ಕ ಹಾಕೊಂಡು ನೋಡಿ, ಆಲ್ಮೋಸ್ಟ್ ಸುಮಾರು 2400 kg ನಾನು ಎತ್ತಬೇಕು, ಅಪ್ಪಚ್ಚಿ ಆಗ್ಬಿಡ್ತೇನೆ. ಆದ್ರೂ ಅದು ಅದ್ರ ತನ್ನ ಕೆಲಸ ಮಾಡ್ತಿದೆ. ಯಾರೋ ನೋಡ್ತಾರೆ, ಯಾರೋ ಕೇಳ್ತಾರೆ, ಯಾರೋ ಬೇಜಾರು ಮಾಡ್ಕೋತಾರೆ. ಆ ಇರುವೆ ನೋಡಿ ತನ್ನ ಬಾಡಿಗೆ ತನ್ನ ಲೈನಲ್ಲಿ ಹೋಗ್ತಾನೆ ಇರುತ್ತೆ. ನೀವು ನಿಮ್ಮ ಕರ್ತವ್ಯವನ್ನಷ್ಟೇ ಮಾಡ್ತಾ ಹೋಗಿ. ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎನ್ನುವುದು ನಿನ್ನೊಳಗೇ ಇದೆ, ನಿನ್ನೊಳಗೇ ಇದೆ. ಅದರಿಂದ ಆಪೇಕ್ಷೆ ಪಟ್ಟಷ್ಟು ನೋವು. ಆಪೇಕ್ಷೆ ಪಡಬೇಡಿ. ಕಾಫಿ ಮಾಡಿದ್ರಾ, ಕೊಡಿ. ಚೆನ್ನಾಗಿದೆ ಅಂತ ಯಾಕೆ ಕಾಯ್ತೀರಾ? ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಯಾಕೆ ಕಾಯ್ತೀರಾ? ನೀವು ನನಗೆ ಕಾಲಿಗೆ ಬಿದ್ದರೂ ನೀವು ನನ್ನವರೇ, ನೀವು ಬೀಳಲಿಲ್ಲ ಅಂದರೂ ನನ್ನವರೇ. ನಾನು ನಿಮಗೆ ಆಶೀರ್ವಾದ ಮಾಡಿದರೂ ನಿಮಗೆ ನಾನು ನಿಮ್ಮವನೇ. ನೀವು ಏನ್ ಮಾಡಿದ್ರು ನೀವು ನನ್ನವರೇ. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನೀವು ನಮಸ್ತೆ ಅಂದ್ರೂ ನಾನು ಬೇಸರ ಮಾಡ್ಕೊಳ್ಳಲ್ಲ, ನನ್ನ ಜುಗ್ಗಾಡಿದ್ರು ಬೇಸರ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಐ ಹ್ಯಾವ್ ಅಕ್ಸೆಪ್ಟೆಡ್. ನನಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದಾನೆ ಭಗವಂತ. ಇವ್ರಿಗೆ ಎಲ್ಲಿರ್ತಕ್ಕಂಥ ಕೆಲವರು ದ್ವೇಷಿಸ್ತಾರೆ, ಏನು ಗುರುಜಿಗೆ ಯಾರಿಗೂ ಇಲ್ದಿರೋ ಒಂದು ಪ್ರೀತಿ ವಿಶ್ವಾಸ ಇವ್ರು ನೋಡಿಸ್ತಾರೆ. ಇನ್ಯಾರೂ ಅಲ್ಲ, ನಾನು ಹೆಂಡತಿನೇ ದ್ವೇಷಿಸ್ತಾಳೆ ನಿಮ್ಮನ್ನ. ಈ ಪಾರ್ಟಿ ಎಳೆದಾಡ್ತಾರೆ, ಆ ಪಾರ್ಟಿ ಎಳೆದಾಡ್ತಾರೆ, ಇದೇನ್ರಿ ಇದು ಅಂತ. ಅದು ನಿನ್ನ ಪಾಲಿಗೆ ಬಂದಿದ್ದಮ್ಮ, ನೀನು ಆ ರೀತಿ ಯೋಚನೆ ಮಾಡಿದ್ರೆ ಅಂತ ಹೇಳ್ತಿರ್ತೇನೆ. ಯಾವಾಗ ಎಕ್ಸ್ಪೆಕ್ಟೇಷನ್ ಅಂತೀವಿ, ಹೀಗೆ ಇರಬೇಕು, ಹಿಂಗೆ ಇರಬೇಕು, ಇದೇ ಸಮಯಕ್ಕೆ ಬರಬೇಕು, ಇದೇ ತಿನ್ಬೇಕು, ಇದೇ ಮಂಚ ಇರಬೇಕು, ಇದೇ ಬೆಡ್ ಇರಬೇಕು, ಇದೇ ಊಟ ಇರಬೇಕು, ಇದೇ ಕಾಫಿ ಇರಬೇಕು, ಹೆಂಡತಿ ಹೀಗೆ ಇರಬೇಕು, ಅಮ್ಮ ಹೀಗೆ ಇರಬೇಕು, ಅಪ್ಪ ಹೀಗೆ ಇರಬೇಕು, ಅಲ್ಲಿ ನೋವುಗಳು ಶುರು ಆಗುತ್ತೆ. ನಮ್ಮ ಬಾಸ್ ನಮಗೆ ಇಂಕ್ರಿಮೆಂಟ್ ಕೊಟ್ಟಿಲ್ಲ, ಪರ್ಫಾರ್ಮೆನ್ಸ್ ಮಾಡಿದ್ರು ಕೊಟ್ಟಿಲ್ಲ. ಬರುವಾಗ ಬರುತ್ತೆ, ಆಗುತ್ತೆ. ಎಲ್ಲವನ್ನ ಅವನು ಗೊತ್ತಿದ್ದಾನೆ. ಅವನು ಮಾಡಿ ತಯಾರು ಮಾಡಿ ನಮಗೋಸ್ಕರ ಒಂದು ಅದ್ಭುತವಾದಂಥ ಮಾಯಾಲೋಕವನ್ನು ಇಟ್ಟಿದ್ದಾನೆ. ಸುಮ್ಮನಿದ್ದು ಬಿಡಿ, ಎಲ್ಲವೂ ಸರಿಯಾಗುತ್ತೆ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ನಮಸ್ತೆ ಗುರೂಜಿ. ನಮಸ್ತೆ ಗುರುಜಿ. ಮುಂದಿನ ಪ್ರಶ್ನೆಯನ್ನ ಕೇಳಲಿದ್ದಾರೆ ವಿಜಯ ಶಾಂತೇಶ್ ಕನಕುಟಕಿ. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮನೆ ನೀವು ದಿನಂಪ್ರತಿ ಜ್ಯೋತಿ ಮನೆ ವೈದ್ಯದ ಬಗ್ಗೆ ಹೇಳ್ತೀರಾ, ಆಮೇಲೆ ವಾಸ್ತು ಬಗ್ಗೆ ಹೇಳ್ತೀರಾ, ಆಮೇಲೆ ಮುದ್ರಾ ಬಗ್ಗೆ ಹೇಳ್ತೀರಾ. ನಾ ಪ್ರತಿಯೊಂದು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಆದರೆ ನಮ್ಮನೆ ವಾಸ್ತು ನೀವು ಹೇಳೋ ಪ್ರಕಾರ ಸರಿಯಾಗಿಲ್ಲ. ಆದರೂ ನಾವು ದಿನಂಪ್ರತಿ ಪೂಜಾ ಪುನಸ್ಕಾರ, ಆಚಾರ ವಿಚಾರ, ನಡೆ ನುಡಿ, ದಾನ ಧರ್ಮಗಳನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಅದ್ರ ನಮಗೆ ಒಳ್ಳೆ ಫಲ ಸಿಗುತ್ತಾ ಹೇಗೆ? ಒಂದು ಜ್ಞಾಪಕ ಇಟ್ಕೊಳ್ಳಿ, ಭೂಮಿಯೇ ದುಂಡಗಿದೆ, ಅಲ್ಲಿಗೆ ಭೂಮಿಗೆ ವಾಸ್ತುವಿಲ್ಲ. ಎಲ್ಲ ನಮ್ಮ ಮನಸ್ಸಿನೊಳಗಡೆ ಇರೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಂಥ ಗುಡಿಸಲು ಮನೆ ಕಣೋ ಅವರು. ಸಂವಿಧಾನ ಬರೆದಂತ ಡಾಕ್ಟರ್ ಅಂಬೇಡ್ಕರ್ ಅವರು, BR ಅಂಬೇಡ್ಕರ್ ಅವರು ಹುಟ್ಟಿದ್ದು ಗುಡಿಸಲಲ್ಲಿ. ಅಲ್ಲೇನಾದ್ರು ವಾಸ್ತು ಇತ್ತೋ? ಏನೂ ಇಲ್ಲದ ಆ ವ್ಯಕ್ತಿಗಳು ಒಂದು ಸಾಮಾನ್ಯ ಗುಡಿಸಲಿನಲ್ಲಿ ಹುಟ್ಟಿ ಅಷ್ಟು ದೊಡ್ಡ ಸಾಧನೆ ಮಾಡ್ತಾರೆ ಅಂದ್ರೆ
ಮನೋಬಲ, ದೈವಬಲಕ್ಕಿಂತಲೂ ಮಿಗಿಲಾದದ್ದು ನೀವೇ. ನಿಮ್ಮಿಂದ ಏನು ಬೇಕಾದರೂ ಮಾಡಬಹುದು. ಚಂದ್ರನ ಮೇಲೆ ಹೆಜ್ಜೆ ಇಟ್ಟಿದ್ದಾರೆ, ಮಂಗಳನ ಮೇಲೆ ಹೆಜ್ಜೆ ಇಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ, ಸಮುದ್ರದೊಳಗೊಂದು ಅರಮನೆ ಅಂತದನ್ನ ಕಟ್ತಿದ್ದಾರೆ. ಇಂತಹ ಕಾಲದಲ್ಲಿ ವೇದಗಳು ಬೇಕು, ಪೂಜೆಗಳು ಬೇಕು, ಹವನಗಳು ಬೇಕು, ಯಜ್ಞಗಳು ಬೇಕು, ಯಾಗಾದಿಗಳು ಬೇಕು, ವಾಸ್ತುವು ಬೇಕು. ನಮಗೆಷ್ಟು ಬೇಕೋ ಅಷ್ಟಿರಬೇಕು. ಅದನ್ನು ಮೀರಿ ಹೋದಾಗ ಆಗ ಸಮಸ್ಯೆ ಬರುತ್ತೆ. ನೋಡಿ, ಗೆಲ್ಲಲಾಗದವನಷ್ಟೇ ಇದೆಲ್ಲ ಹುಡುಕೋದು. ನಿಮಗೆ ಗೆಲ್ಲೋಕ್ ಗೊತ್ತಿಲ್ಲ, ಅದಕ್ಕೆ ವಾಸ್ತು ಮೇಲೆ ಆಗ್ತಿದ್ದೀರಾ. ಗೆಲ್ಲೋಕ್ ಗೊತ್ತಿಲ್ಲ, ಪಕ್ಕದ ಮನೆಯವ್ರ ಮೇಲೆ ಆಗ್ತೀರಿ. ಯಾವಾಗ ನೋಡಿದ್ರು ಉಗಿತಾ ಇರ್ತಾರೆ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಅವ್ರ ಮುಖ ನೋಡಿದ್ರೆ ನಂಗೆ ಯಾಕೋ ಡಿಸ್ಟರ್ಬೆನ್ಸ್. ಅವ್ರನ್ನ ನೋಡಿದಾಗ ದೇವರು, ಎಂಥ ಶತ್ರು ಆದ್ರೂ ಆತ ದೇವರೇ ಅನ್ಕೊಳ್ಳಿ. ನೋಡಿ, ಅಲ್ಲೊಂದು ಅದ್ಭುತ ನಡೆಯುತ್ತೆ. ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಡಿ. ಇನ್ನೊಂದು ಪ್ರಶ್ನೆ ಗುರುಜಿ, ಶ್ರಾದ್ದ ಕರ್ಮಗಳನ್ನು ನಾವು ಅವ್ರು ಸತ್ತ ತಿಂಗಳು ಅಥವಾ ತಿಥಿ ನಕ್ಷತ್ರ ಪ್ರಕಾರ ಮಾಡ್ಬೇಕಾ, ಅಥವಾ ಸರ್ವ ಪಿತೃ ಪಕ್ಷ ಅಂತ ಹೇಳಿ ಮಾಲೆ ಅಮಾವಾಸ್ಯದಲ್ಲಿ ನಡೆಯುತ್ತಲ್ಲ ಅವಾಗ ಮಾಡಿದ್ರೆ ಶ್ರೇಷ್ಠನೋ, ಅಥವಾ ಅವರು ಸತ್ತ ತಿಂಗಳಲ್ಲಿ ಮಾಡಿದ್ರೆ ನಮಗೆ ಪಿತೃದೋಷ ಪರಿಹಾರ ಆಗುತ್ತೋ? ಇದು ಒಂದು ನನಗೆ ಒಂದು ಮನಸ್ಸಿನಲ್ಲಿ ಒಂದು ಗೊಂದಲ ಇದೆ. ನಿಮ್ಮ ಕುಟುಂಬದಲ್ಲಿ ಯಾವಾಗ ಮಾಡ್ತೀರಾ? ಅದೇ ಗುರುಜಿ, ನಾನು ಆಕ್ಚುಲಿ ನಮ್ಮ ಅತ್ತೆಯವರು ನಮ್ಮ ಮದುವೆಗಿಂತ ಮೊದಲೇ ತೀರ್ಕೊಂಡಿದ್ದಾರೆ. ನಮ್ಮ ಮಾವನವರು ತೀರ್ಕೊಂಡು 7-8 ವರ್ಷ ಆಯ್ತು. ಇಬ್ಬರದು ಒಟ್ಟಿಗೆ, ನಮ್ಮ ಅತ್ತೆಯವರು ತೀರ್ಕೊಂಡಿರೋ ಫೆಬ್ರವರಿ ತಿಂಗಳಲ್ಲಿ, ಮಾವನವರು ತೀರ್ಕೊಂಡಿರೋದು ಜುಲೈ ತಿಂಗಳಲ್ಲಿ. ಒಟ್ಟಿಗೆ ಮಾಡಬೇಕು ಅಂದಾಗ ಯಾವ ಮಾಡಬೇಕು ಗೊತ್ತಾಗ್ಲಿಲ್ಲ ರೀ. ಇದರಿಂದ ಗುರುಜಿ, ಬ್ರಹ್ಮಾಂಡ ಗುರುಜಿ ಅವರು ಹೇಳಿದಾಗ ಸರ್ವ ಪಿತೃ ಇದು ಪಕ್ಷದಲ್ಲಿ ಮಾಡಬೇಕು ಅಂದಾಗ ಈಗ 3-4 ವರ್ಷದಿಂದ ಸರ್ವ ಪಿತೃ ಪಕ್ಷ ಮಾಲೆ ಅಮಾವಾಸ್ಯದಲ್ಲಿ ಮಾಡ್ತಾ ಇದ್ದೀನಿ ರೀ. ಆದ್ರೆ ನನಗೆ ಪಿತೃದೋಷ ಕರೆಕ್ಟ್ ಆಗಿ ನಿವಾರಣೆ ಆಗಿದೆಯೋ ಇಲ್ಲೋ, ಪಿತೃಗಳು ಇದು ಸಂತೃಪ್ತರಾಗಿದೋ ಇಲ್ಲೋ ಅಂತ ನನಗೆ ನಂಬಿಕೆ ಇಲ್ಲ ಇನ್ನು. ಹಾಕ್ಲಿ, ಒಂದ್ಸಲಿ ನಾನು ಹೋಗಿ ಮಾತಾಡ್ಕೊಂಡು ಬರ್ತೇನೆ, ಅವ್ರನ್ನ ಕೇಳ್ತೇನೆ. ಅವ್ವ ಬದುಕಿದ್ದಾಗ ಊಟ ಇಡ್ಲಿಲ್ಲ, ಹೋದ್ಮೇಲೆ ಏನೋ ನನ್ನವ್ವ ಫೆಬ್ರವರಿಗೆ ಹೋಗಿದ್ರು, ಮಾರ್ಚ್ಗೆ ಹೋಗಿದ್ರು, ಈ ತರ ಗಾಬರಿ ಪಡ್ತೀಯಲ್ಲೋ. ಮಾಡಿದ್ದೀರಾ? ನಿಮ್ಮ ಕುಟುಂಬಕ್ಕೆ ತಕ್ಕಂತೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಅದಕ್ಕೆ ಹೇಳ್ತಿರ್ತೇನೆ, ಮೊದಲು ನಿಮ್ಮ ಸಂಪ್ರದಾಯದಂತೆ ಮಾಡಿಕೊಳ್ಳಿ. ನಾವುಗಳು ವೈದಿಕರು ಪ್ರತಿ ತಿಂಗಳು ತರ್ಪಣ ಬಿಡ್ತೇವೆ, ನೀವುಗಳು ಮಾಡ್ಲಿಕ್ಕಾಗುತ್ತಾ? ಇಲ್ಲ. ನಿಮ್ಮಂಥವರಿಗೋಸ್ಕರವೇ ಇಂಥ ಒಂದು ಪಿತೃಪಕ್ಷಗಳನ್ನ ಮಾಡಿಟ್ಟಿದ್ದೇವೆ. ಈ ಮಾಸದಲ್ಲಿ ಮಾಡಿಕೊಳ್ಳಬೇಕು. ಮಾಡದಿದ್ದವರು, ಗೊತ್ತಿಲ್ಲದಿದ್ದವರು, ಆ ಹಿರಿಯರು ಬಾಳಿ ಬದುಕಿ ನಮಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅವರು ನೆನೆಸ್ಕೊಳ್ಳೋದಷ್ಟೇ. ಎಲ್ಲರನ್ನ ನೆನೆಸ್ಕೊಂಡು ಹೆಸರೇ ಗೊತ್ತಿಲ್ಲ, ಏನಕ್ಕೆ ಹೋದ್ರೂ ಗೊತ್ತಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಯಾರೋ ಹೇಳಿದ್ರು ಅಷ್ಟಮಂಗಳದ ಪ್ರಶ್ನೆ ಮೇಲೆ ನಮ್ಮ ಮಾವ ತೀರ್ಕೋಬಿಟ್ಟಿದ್ದಾರೆ, ಈಗ ಅವ್ರಿಗೆ ತರ್ಪಣ ಬಿಡಬೇಕು, ಅವ್ರ ಹೆಸರು ಗೊತ್ತಿಲ್ಲ. ನಾರಾಯಣ ಅನ್ನುವಂಥ ಹೆಸರಿನಿಂದ, ದೇವರ ಹೆಸರಿನಲ್ಲಿ ಆ ಒಂದು ತರ್ಪಣವನ್ನು ಬಿಡ್ತಕ್ಕಂಥದ್ದು ಮಾಡ್ತೇವೆ. ಪಿತೃಮಾಸದಲ್ಲೇ ಅಲ್ಲ, ಕೆಲವೊಂದು ಕಡೆ ನೋಡಿ, ಇಲ್ಲಿ ಎಷ್ಟೋ ಜನ ಲಿಂಗಾಯತರು ಇರ್ತೀರಾ, ನಿಮ್ಮ ಕಡೆ ತರ್ಪಣ ಬಿಡ್ತಕ್ಕಂಥದ್ದು ಇರೋದಿಲ್ವಲ್ಲ, ಹೌದಲ್ವಾ? ಸೊ ಗುರುಜಿ ಹೇಳಿದ್ರು ತರ್ಪಣ ಬಿಡಬೇಕು ಅಂತ ಮಾಡೋಕೆ ಹೋದ್ರೆ ಅದು ನಿಮ್ಮ ಸಂಪ್ರದಾಯಕ್ಕೆ ವಿರುದ್ಧ, ಅದು ಹೌದಲ್ವಾ? ನಿಮ್ಮ ಕುಟುಂಬಕ್ಕೆ ಯಾರಾದ್ರೂ ನಿಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಅಜ್ಜಿ, ಚಿಕ್ಕಜ್ಜಿ, ದೊಡ್ಡಜ್ಜಿ ಯಾರಾದ್ರೂ ಇದ್ರೆ ಕೇಳಿ. ಅದರ ಪ್ರಕಾರ ಕೆಲವರು ಶಿವರಾತ್ರಿನಲ್ಲಿ ಮಾಡ್ತಾರೆ, ಕೆಲವರು ಯುಗಾದಿ ಹಬ್ಬದಲ್ಲಿ ಮಾಡ್ಕೋತಾರೆ, ಕೆಲವರು ಈ ಪಿತೃಪಕ್ಷದಲ್ಲಿ ಮಾಡ್ಕೋತಾರೆ, ಹೌದಲ್ವಾ? ಸೊ ಆ ರೀತಿ ನಿಮ್ಮ ಕುಟುಂಬಕ್ಕೆ ತಕ್ಕಂತೆ ಮಾಡಿಕೊಳ್ಳಿ. ಅದನ್ನ ಅವ್ರಿಗೆ ತೃಪ್ತಿ ಆಯ್ತಾ? ಮೊದಲು ನೀವು ತೃಪ್ತಿ ಪಡಿ, ನಾನು ಮಾಡಿರ್ತಕ್ಕಂಥದ್ದು ಸರಿ ಇದೆಯಾ ಅಂತ. ಅವ್ರಿಗೆ ತೃಪ್ತಿ ಆಯ್ತಾ ಅನ್ನತಕ್ಕಂಥದ್ದು ನಿಮ್ಮ ಮನಸ್ಸಿನೊಳಗಡೆ ಇದೆ ಅಷ್ಟೇ. ಅವ್ರನ್ನ ಎಲ್ಲಿ ನೋಡ್ಲಿಕ್ಕಾಗುತ್ತೋ ಮೇಲಕ್ಕೆ ಹೋಗಿ ಬರ್ಬೇಕಷ್ಟೇ. ಯಾರು ಮೇಲಕ್ಕೆ ಹೋದವ್ರು ವಾಪಸ್ ಬಂದಿಲ್ಲ. ಮೊದಲು ಆ ಆತಂಕ ಬೇಡಿ. ನೀವು ಆ ಆತಂಕದಿಂದ ಮಾಡತಕ್ಕಂಥ ಕಾರ್ಯವೇ ಅರ್ಧ ಭಾಗ ಆಗ್ಬಿಡುತ್ತೆ, ಕೆಟ್ಟೋಗುತ್ತೆ. ಅದರಿಂದ ಆತಂಕಕ್ಕೊಳಗಾಗಬೇಡಿ. ನಿಷ್ಠೆಯಿಂದ ನೋಡಿ, ನಮ್ಮ ತಂದೆ ತಾಯಿಗಳು ಅವ್ರು ನಾವು ಬಂಗಾರ ತಗೊಂಡೋದ್ರು ಪ್ರೀತಿಸ್ತಾರೆ, ನಾವು ಬರೀ ರೊಟ್ಟಿ, ಜೋಳದ ರೊಟ್ಟಿ ತಗೊಂಡೋದ್ರು ಪ್ರೀತಿಸ್ತಾರೆ. ನಮ್ಮ ಪ್ರೀತಿ ಮೇಲೆ ಅವ್ರಿಗೆ ಅಷ್ಟು ಒಂದು ಇದು ಅಭಿಮಾನ. ಸೊ ತಂದೆ ತಾಯಿಗಳ ಬಗ್ಗೆ, ಆ ಹಿರಿಯರ ಬಗ್ಗೆ ಯಾಕೆ ನೀವು ಆತಂಕ ಪಡ್ತೀರಾ? ಅವ್ರಿಗೆ ಗೊತ್ತಿದೆ, ನನ್ನನ್ನು ನೆನೆಸ್ಕೊಂಡಿದ್ದಾರಲ್ವಾ, ಅಷ್ಟು ಸಾಕು ಅವರಿಗೆ. ಅದಕ್ಕೆ ಎಳ್ಳು ಬೆರೆಸಿದ ಅನ್ನ ಅಂತ ಹೇಳೋದು ಪಿಂಡ ಇಡಬೇಕಾದ್ರೆ. ಅಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ. ಮುಂದಿನ ಪ್ರಶ್ನೆ ಯಾರು ಕೇಳ್ತಾರೆ ಅನ್ನೋದಕ್ಕೆ ಅವರು ಹೆಸರನ್ನೇ ಬರ್ದಿಲ್ಲ, ಆದ್ರೆ ಪ್ರಶ್ನೆ ಚೆನ್ನಾಗಿದೆ, ಹಾಗಾಗಿ ತಗೊಳ್ತಾ ಇದೀವಿ. ನಾನು ಪ್ರಶ್ನೆಯನ್ನ ಓದ್ತೀನಿ, ದಯಮಾಡಿ ಯಾರು ಬರ್ದಿದಿರೋ ಅವ್ರು ಅಲ್ಲೇ ನಿಂತು ಪ್ರಶ್ನೆಯನ್ನ ಕೇಳ್ಬೋದು. ಒಂದು ಮನೆ ಸುಖ, ಶಾಂತಿ, ನೆಮ್ಮದಿಯೊಡನೆ ಇರಬೇಕು ಅಂತ ಹೇಳಿದ್ರೆ ಆ ಮನೆಯ ಗೃಹಿಣಿಯ ಪಾತ್ರ ಏನು ಗುರುಜಿ? ಜೊತೆಗೆ ಜೀವನದಲ್ಲಿ ನಿತ್ಯ ಮುತ್ತೈದೆಯಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಜಿ ಅಂತ ಕೇಳ್ತಿದ್ದಾರೆ. ಯಾರು ಈ ಪ್ರಶ್ನೆಯನ್ನ ಕೇಳಿರೋದು? ಯಾರೋ ದೊಡ್ಡ ಪರವಾಗಿಲ್ಲ ಗುರುಜಿ.
ಗುರುಜಿ ಇದಕ್ಕೆ ಉತ್ತರವನ್ನ ನೀಡಿ ದಯಮಾಡಿ. ಖಂಡಿತ. ನೋಡಿ, ನೀವು ನಿಮ್ಮ ಪಾತ್ರ ಮಾಡಿ ಅಷ್ಟೇ. ನಿಮಗೇನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿಯಾಗಿ ಮಾಡಿ, ಪ್ರೀತಿಸಿ ಅಷ್ಟೇ. ಗಂಡನಿಗೆ ಹೆಂಡತಿಯಾಗಿ ನಿಮ್ಗೆ ಹೇಳ್ಕೊಡೋದೇನೂ ಬೇಕಿಲ್ಲ. ಭಾರತೀಯ ನಾರಿಗೆ ಬಂದು ಹೀಗೆ ಇರಬೇಕು ಅನ್ನತಕ್ಕಂಥದ್ದು ಹೇಳ್ಕೊಡೋದು ಏನೂ ಬೇಕಿಲ್ಲ. ಹಾಗಿಲ್ಲ ಅಂದಿದ್ರೆ ನೀವು ಯಾರೂ ಇಲ್ಲಿ ಬರ್ತಿರ್ಲಿಲ್ಲ, ಅದಕ್ಕೆ ನೀವೇ ಸಾಕ್ಷಿ. ಸೊ ಒಂದು ಗೃಹಿಣಿಯಾಗಿ ಮನೆಯನ್ನ ನಿಭಾಯಿಸ್ತಕ್ಕಂಥ ಒಂದು ಬಹುದೊಡ್ಡದು ಅಂದ್ರೆ ನಿಮ್ಮ ಕರ್ತವ್ಯ ನೀವು ಮಾಡೋದಷ್ಟೇ. ನೋಡಿ, ಕೆಲವ್ರಿಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ. ಎದ್ದೋಳು ಬಲ್ರಿ, ಎದ್ದು ಮನೆ ತೊಳೆದು ಹೊಸಲು ತೊಳೆದು ದೀಪ ಹಚ್ಚಿ ಯಜಮಾನ್ರಿಗೆ ಸ್ನಾನಕ್ಕೆ ರೆಡಿ ಮಾಡಿ, ನೀವು ಸ್ನಾನ ಮಾಡಿ ದೀಪ ಹಚ್ಚಿ ಅಡಿಗೆ ಮಾಡಿ ಅವ್ರಿಗೊಂದು ಕಾಫಿ ಕೊಟ್ಟು ಈ ರೀತಿ ವ್ಯವಸ್ಥೆ ಮಾಡಬಲ್ರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ಕೆಲವ್ರಿಗೆ ಪಾಪ ಆಗೋಲ್ಲ, ಒಂದು 7 ಗಂಟೆಗೆ ಹೇಳ್ತಾರೆ. ದಟ್ ಡಸಂಟ್ ಮೀನ್ ದಟ್ ಯು ಆರ್ ನಾಟ್ ಡೂಯಿಂಗ್ ಇಟ್. ಹಾಗಂದ್ರೆ ನೀವು ಮಾಡ್ತಿಲ್ಲ ಅಂತಲ್ಲ. ನಿಮಗಿರೋ ಒಂದು ಇದು, ರಾತ್ರಿ ಪಾಳಿ ಕೆಲಸ ಮುಗಿಸ್ಕೊಂಡು ಬಂದಿದ್ದಾನೆ ಯಜಮಾನ, ನೀವು ಬೆಳಿಗ್ಗೆ ಬಂದಿದ್ದಾರೆ, ಮಾತಾಡಿ ನೀವು ಕೂಡ ಸುಸ್ತಾಗಿರುತ್ತೆ, ಮಲಗಿರ್ತೀರಾ, ನೀವು ಕೂಡ ಕೆಲ್ಸಕ್ಕೆ ಹೋಗಿ ಬಂದಿದ್ರಿ. ಅದಕ್ಕೆ ತಕ್ಕಂತೆ ಆ ಕುಟುಂಬಕ್ಕೆ ತಕ್ಕಂತೆಯೇ ಆ ವ್ಯವಸ್ಥೆಗೆ ತಕ್ಕಂತೆಯೇ ಮಾಡಿಕೊಳ್ಳಿ. ಇನ್ನು ಸುಮಂಗಲಿಯಾಗಿರಬೇಕು ಅನ್ನತಕ್ಕಂಥದ್ದು ಒಂದು ಮಾತು ಹೇಳಿದ್ರಿ. ನೋಡಿ, ಕಲಿಯುಗದಲ್ಲಿ ಮಾತ್ರವೇ ಮಾಂಗಲ್ಯಕ್ಕೆ ಅಂತ ಒಂದು ಹೆಸರು ಬಂದಿರೋದು. ಮೊದಲು ಮಾಂಗಲ್ಯ ಹಾಕ್ತಿರ್ಲಿಲ್ಲ. ತ್ರೇತಾಯುಗದಲ್ಲಾಗಲಿ ದ್ವಾಪರಾಯುಗದಲ್ಲಾಗಲಿ ಸತ್ಯಕಾಲದಲ್ಲಾಗಲಿ ಹಾಕ್ತಿರ್ಲಿಲ್ಲ. ಆ ಒಂದು ನಿಯಮ ಹಾಕಿ ಒಂದು ಮಾಂಗಲ್ಯವನ್ನ ತಂದ್ರು, ಆ ಕರಿಮಣಿಯನ್ನ ತಂದ್ರು. ನೋಡಿದ ತಕ್ಷಣ ಇದು ಇನ್ಯಾರ್ದೋ ಪ್ರಾಪರ್ಟಿ ಅಪ್ಪ, ನಿಜ ಅದೇ. ಕಾಲುಂಗ್ರ ನೋಡಿದ ತಕ್ಷಣ ಅದು ಯಾರ್ದೋ ಹೆಣ್ಮಗುನಪ್ಪ. ಸಹೋದರಿಯರನ್ನ ಇದು ಸಹೋದರಿ ಸಹೋದರಿ ಅಂತ ಚಿಕ್ಕ ವಯಸ್ಸಿನಿಂದಲೇ ಆ ಗುರುಗಳು ನೋಡಿ ತಿಳ್ಕೊಂಡಿದ್ರು. ನಮ್ಮಲ್ಲಿ ಆ ವಾಸನ ಇರಬಾರದು, ಇದು ಅಮ್ಮ. ನೋಡಿ, ಪ್ರಾಣಿಗಳು ನೋಡಿ, ಪಕ್ಷಿಗಳು ನೋಡಿ, ಅದು ಅಮ್ಮ ಅಕ್ಕ ತಮ್ಮ ತಂಗಿ ಏನೂ ಇಲ್ಲ ಅಲ್ಲಿ, ಹೌದಲ್ವಾ? ನಾವು ಅದಕ್ಕಿಂತಲೂ ಕ್ರೂರರು, ತುಂಬಾ ಕ್ರೂರಿಗಳು ನಾವು, ಮದೋನ್ಮತ್ತರು ನಾವು. 3000 ಹುಲಿಗಳಿಗೆ ಸಮ ಮನುಷ್ಯ ಮೃಗ. ಅದಕ್ಕೆ ಆ ಒಂದು ಹೆಣ್ಣಿಗೆ ಪ್ರಕೃತಿಯ ಶಾಪ ಕೊಟ್ಟಿಟ್ಟಿದ್ದಾಳೆ. 45 ಮೇಲೆ ಸೈಕಲ್ ಸ್ಟಾಪ್ ಆಗ್ತಾ ಆಗ್ತಾ 50 ಮೇಲೆ ಇದಾಗಬಾರ್ದು. ಪ್ರತಿ ತಿಂಗಳು 5 ದಿನ ಆಕೆ ಕುಳಿತುಕೊಳ್ಳಬೇಕು. ನಿತ್ಯ ಯೌವನವಂತಳಾಗಿ ಆಕೆ ಇರಬಾರದು. ಅದಕ್ಕೆ ಆಕೆಗೆ ಪೂಜೆ ಪುನಸ್ಕಾರ ಸಂಸ್ಕಾರ ಹೋಮ ಅವನ, ಈ ಕೆಲಸ ಮಾಡು ಆ ಕೆಲಸ ಮಾಡು, ಏನಾದ್ರೂ ಒಂದಿಟ್ಟಿರ್ತಾರೆ. ಆ ಹೆಣ್ಣನ್ನ ರಕ್ಷಿಸ್ಲಿಕ್ಕಿನ ಮಾಂಗಲ್ಯ. ಕೆಟ್ಟದ್ದು ಮನಸ್ಸಿನಲ್ಲಿ ಬರಬಾರ್ದು, ನನಗೆ ಇನ್ನೇನೋ ಬೇಕು ಅಂತ ಆಲಾಪನ ಬರಬಾರ್ದು, ಬೇರೆ ಮೋಹಗಳು ಬರಬಾರ್ದು. ನಮಗ್ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಕಾಫಿ ಕುಡಿಬೇಕಾದ್ರೆ ಟೀ ಕುಡಿದಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಳ್ಳೋರು ನಾವು. ಒಂದು ಸೀರೆ ತಗೊಂಡ್ರೆ ಇನ್ನೊಂದು ಸೀರೆ ಅದು ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡವ್ರು ನಾವು. ಯಾಕೋ ಕೇಸರಿ ಕಟ್ಟಿದ್ದಾರೆ, ಒಂಚೂರು ಕೆಂಪದ್ ಕಟ್ಟಿಸ್ಕೊಂಡಿದ್ರೆ ಚೆನ್ನಾಗಿರ್ತೇನೋ ಅನ್ಕೊಳ್ಳೋ ನಾವು. ಹೌದಮ್ಮ, ಇದು ಕಲಿಯುಗ ಪ್ರಭಾವ, ಎಲ್ಲರಿಗೂ ಇರುತ್ತೆ. ಅದಕ್ಕೋಸ್ಕರವೇ ಈ ರಕ್ಷೆಗಳು, ಅದಕ್ಕೋಸ್ಕರವೇ ಈ ಸಂಸ್ಕಾರಗಳು. ಕಲಿಯುಗದಲ್ಲಿ ಆ ಮಾಂಗಲ್ಯ ಇರಬೇಕು ಅಂತಕ್ಕಂಥದ್ದು. ಸೊ ಆ ಮಾಂಗಲ್ಯ ಅನ್ನೋದು ಅದಕ್ಕೆ. ಅದರಿಂದ ಸುಮಂಗಲಿತನ, ಮಾಂಗಲ್ಯ ಇಲ್ಲದಿದ್ರೆ ಏನು, ಅದನ್ನ ಮನ್ಸಿಗೆ ಹಾಕೋಬೇಡಿ. ಆತ ಪ್ರೀತಿಯ ಗೆಳೆಯ ಆಗಿದ್ದ, ಸಂಗಾತಿ ಆಗಿದ್ದ, ಸ್ನೇಹಿತನಾಗಿದ್ದ, ನಿಮ್ಮ ಒಳ್ಳೆದಕ್ಕೂ ಕೆಟ್ಟದಕ್ಕೂ ಅನುರೂಪನಾಗಿ ನಿಮ್ಮ ಬಾಳಿನ ಸಾಕು. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನನ್ನ ಆಕೆಗೂ ಹೇಳ್ಬಿಟ್ಟಿದ್ದೇನೆ, ಅಕಸ್ಮಾತ್ ನನಗೇನಾದ್ರೂ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಮಾಂಗಲ್ಯ ತೆಗಿಬೇಡಮ್ಮ, ನಾನು ಕಟ್ಟಿದ ಗುರುತಾಗಿ ಆದ್ರೂ ಅದಿರ್ಲಿ, ನಿನಗಿಷ್ಟ ಇದ್ರೆ, ಇಲ್ಲವೆಂದ್ರೆ ತೆಗೆದು ಬಿಡು, ನನಗೆ ಕಷ್ಟ ಕೊಟ್ಟಿದ್ರೆ ಅಂತ ನಾನು ತಾಳಿ ಕಟ್ಟಿದ ಹೆಂಡತಿಗೂ ಹೇಳಿಟ್ಟಿದ್ದೇನೆ. ಅದರಿಂದ ಗಾಬರಿ ಪಡಬೇಡಿ. ಸುಮಂಗಲಿತನ ಅಂದ್ರೆ ಮಾಂಗಲ್ಯ ಇದ್ರೇನೆ ಅಂತ. ಮಾಂಗಲ್ಯ ಕಲಿಯುಗದ ಒಂದು ರೂಪ ಅದಷ್ಟೇ. ಕಲಿಪ್ರಭಾವ ಕರಿಪ್ರಭಾವ, ಮನುಷ್ಯ ವಿಚ್ಛಿನ್ನ ಆಗಬಾರ್ದು ಅಂತಕ್ಕಂಥದ್ರಿಂದ ಯಾವತ್ತಿಗೂ ಆ ಕೆಟ್ಟದನ್ನು ಯೋಚನೆ ಯಾಕೆ ಮಾಡ್ತೀರಾ? ಸುಮಂಗಲಿತನ ಯಾವಾಗ್ಲೂ ಇರ್ಬೇಕು ಅಂತ. ಯಾವಾಗ್ಲೂ ನೀವು ಸುಮಂಗಲಿಯೇ. ಹೆಣ್ಣು ಹುಟ್ಟುವಾಗಲೇ ಅರಿಶಿನ ಕುಂಕುಮ ಎಲೆ ಅಡಿಕೆ ಕೈಬಳೆ ಮಾಂಗಲ್ಯ, ಇಷ್ಟು ಮಾಂಗಲ್ಯ ಬಂದು ನಿನ್ನ ಗಂಡ ಕಟ್ಟುವುದಷ್ಟೇ, ಇದು ನೀನು ನನ್ನವಳಷ್ಟೇ ಅಂತ. ಹುಟ್ಟುವಾಗಲೇ ಆಕೆ ಅರಿಶಿನ ಕುಂಕುಮದ ಜೊತೆ ಆ ಮಾಂಗಲ್ಯ ಪ್ರದಾಯಿನಿ ದುರ್ಗೆ ಜೊತೆ ಲಕ್ಷ್ಮಿ ಜೊತೆ ಬಂದಿದ್ದು ಅಂತ ಹೇಳ್ತೇವೆ. ಅದಕ್ಕೆ ದುರ್ಗೆಗೆ ಇಲ್ಲಿ ಅರಿಶಿನ ಹಚ್ಕೊಳ್ಳೋದಿಷ್ಟ, ಲಕ್ಷ್ಮಿಗೆ ಕುಂಕುಮ ಪ್ರಿಯ, ಕುಂಕುಮ ಅಂದ್ರೆ ಇಷ್ಟ. ಸೊ ನೀವು ಕುಂಕುಮ ತುಂಬಾ ಹಚ್ಕೋತೀರಾ ಅಂದ್ರೆ ಲಕ್ಷ್ಮಿನ ಆರಾಧಿಸ್ತೀರಾ ಅಂತ, ಅರಿಶಿನ ಹಚ್ಕೋತೀರಾ ಅಂದ್ರೆ ದುರ್ಗೆನ ಆರಾಧಿಸ್ತೀರಾ ಅಂತ. ಸೊ ಅವರಿಬ್ಬರನ್ನು ಆರಾಧಿಸ್ತೀರಾ ಅಂದ್ರೆ ನೀವು ನಿತ್ಯ ಸುಮಂಗಲಿಯರೇ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ ಪ್ರಶ್ನೆಯನ್ನ ಕೇಳಲಿದ್ದಾರೆ
ಆಕಾಶ್ ಶಿವಾನಂದ ಬೈರಿಕೊಪ್ಪಾರ್ ಅವರು. ಪಾ ಭಗವಂತ, ನಮ್ಮ ಓಂಕಾರ ಗುರೂಜಿ ಅವರ ಜೊತೆ ಮಾತುಕತೆ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಪುಟಾಣಿ ಹುಡುಗ, ಇಷ್ಟು ಚಿಕ್ಕ ಹುಡುಗ ಮಾತಾಡ್ತಿರೋದು. ನಮಸ್ಕಾರ ಆಕಾಶ್. ನಮಸ್ಕಾರ ಅಕ್ಕ. ನಮಸ್ಕಾರ ಕಂದ. ಏನ್ ಓದ್ತಾ ಇದ್ಯಾ? 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡಾ? ಬಹಳ ಸಂತೋಷ. ಒಳ್ಳೆಯ ಪ್ರಶ್ನೆಯನ್ನ ಕೇಳಿದೆ. ಯಾರೋ ದೊಡ್ಡೋರು ಬರ್ದಿರ್ತಾರೆ ಅನ್ಕೊಂಡು ನಾನ್ ಕೇಳಿದೆ. ಪರವಾಗಿಲ್ಲ, ಬಹಳ ಖುಷಿ ಆಯ್ತು. ಫಸ್ಟ್ ಟೈಮ್ ಯಾರೋ ಚಿಕ್ಕ ಮಗು ಕೇಳ್ತಾ ಇದೆ ಗುರುಜಿ ಅವರನ್ನ ಪ್ರಶ್ನೆ. ಕೇಳಪ್ಪ. ನಮಸ್ಕಾರ ಗುರುಜಿ. ನಮಸ್ತೆ ಶಂಕರ. ನೀವು ನಿತ್ಯ ಭವಿಷ್ಯ ಹೇಳ್ತೀರಿ, ಬರೀ ರಾಶಿ ಮೇಲೆ ಅಷ್ಟೇ ಹೇಳ್ತೀರಿ, ನಕ್ಷತ್ರ ಮೇಲೆ ಏಕೆ ಹೇಳಲ್ಲ? ಹಾಗೆ ಖಂಡಿತ. ನೋಡಿ, ಆ ರಾಶಿಯೊಳಗಡೆಯೇ ನಕ್ಷತ್ರಗಳಿರೋದು. ನಮಗೆ ಅಂತ ನೀವು ಏನೇ ಆದ್ರೂ ನೀವು ಅಮ್ಮನ ಮಗಾನೆ, ಇದೇ ನಿಜ. ಸೊ ಆ ರಾಶಿ ಒಳಗಡೆನೆ ನಕ್ಷತ್ರ ಇದೆ. ಒಂದೊಂದು ನಕ್ಷತ್ರಕ್ಕೂ 4 ಭಾಗ ಇದೆ. ಸೊ ನಾನು ಅಶ್ವಿನಿ ನಕ್ಷತ್ರ 1ನೇ ಪಾದ, ಅಶ್ವಿನಿ ನಕ್ಷತ್ರ 2ನೇ ಪಾದ, ಈ ತರ ಹೇಳ್ತಾ ಕೂತ್ಕೊಂಡ್ರೆ 1.5 ಗಂಟೆ ಬರೀ ನಕ್ಷತ್ರಗಳು ಹೇಳ್ತಾ ಕೂತ್ಕೊಂಡ್ರೆ ಮುಗೀತು. ವಾಹಿನಿಯವರು ನನ್ನ ಕಳಿಸ್ಬಿಡ್ತಾರೆ. ಹೌದಪ್ಪ, ಎಲ್ಲರಿಗೂ ಉಣಬಡಿಸ್ತಕ್ಕಂಥ ಅಡಿಗೆ ತಯಾರಿ ಮಾಡುವುದು ನಿರ್ದೇಶಕರು, ವಾಹಿನಿಯ ಕಾರ್ಯತಂತ್ರಜ್ಞರಿದ್ದಾರೆ. ಅವರು ನಿಮ್ಮೊಬ್ಬರನ್ನೇ ಯೋಚನೆ ಮಾಡಿರೋಲ್ಲ. ಒಬ್ರಿಗೆ ಮನೆ ಮದ್ದಿಷ್ಟ, ಒಬ್ಬರಿಗೆ ನಾನು ಹೇಳ್ಕೊಡೋ ಮುದ್ರೆ ಇಷ್ಟ, ಒಬ್ರಿಗೆ ನಾನು ಹೇಳ್ಕೊಡೋ ಸಂಸ್ಕಾರ ಇಷ್ಟ, ಒಬ್ಬರಿಗೆ ರಾಶಿ ಇಷ್ಟ, ಒಬ್ಬರಿಗೆ ಆರೋಗ್ಯ ಜ್ಯೋತಿಷ್ಯ ಇಷ್ಟ, ಒಬ್ರಿಗೆ ನಾನು ಬರೀ ಈ ಥರ ತಮಾಷೆ ಮಾಡೋದಿಷ್ಟ. ಅದನ್ನೆಲ್ಲ ಸೇರಿಸಿ ಆ ರಿಸರ್ಚ್ ಮಾಡಿ ಇಷ್ಟಿಷ್ಟೇ ಕೊಡಿ, ಬರೀ ಹೋಳಿಗೆನೇ ಕೊಡಬೇಡಿ, ಅದ್ರ ಜೊತೆಲಿ ಒಂಚೂರು ತುಪ್ಪ ಹಾಕಿ, ಅದ್ರ ಜೊತೆನಲ್ಲಿ ಒಂದು ಚಿಕ್ಕದಾಗಿ ಜೋಳದ ರೊಟ್ಟಿ ಇಡಿ, ಈ ಥರ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ತುಂಬ ಅನುಭವಸ್ಥರು. ನಾನು ಕೂಡ ಆ ಸಂಸ್ಥೆಯ ಸೇವಾಕರ್ತನೆ, ನಾನು ಕೂಡ ಕೆಲಸಗಾರನೇ, ನಾನು ಗುರು ಅಲ್ಲ, ಆ ಸಂಸ್ಥೆಯ ಉಪ್ಪು ತಿನ್ನತಕ್ಕಂಥ ಒಬ್ಬ ಸಾಮಾನ್ಯ ಸೇವಾಕರ್ತ. ಅವರು ಹೇಳಿದಾಗ ನಾನು ಕೇಳಬೇಕು. ಅವರು ರಿಸರ್ಚ್ ಮಾಡಿ ಹೇಳ್ತಾರೆ, ಇದು ಬರುತ್ತೆ, ಹಿಂಗೆ ಹೇಳಬೇಕು, ಜನಕ್ಕೆ ಇದಿಷ್ಟ ಆಗಿದೆ, ಇದನ್ನೇ ಹೇಳಿ, ಇದನ್ನೇ ಕೊಡಿ, ಹಬ್ಬದ ಬಗ್ಗೆ ಮಾತಾಡಿ, ಸೀರೆ ಬಗ್ಗೆ ಮಾತಾಡಿ, ದೀಪಗಳ ಬಗ್ಗೆ ಮಾತಾಡಿ. ಸೊ ಹಾಗೆ ಬರೀ ನಕ್ಷತ್ರನೇ ಹೇಳ್ತಾ ಕೂತ್ಕೊಂಡ್ರೆ ಇದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಬರೀ ನಾನು ನಿನ್ನೊಬ್ಬನನ್ನು ತೃಪ್ತಿಪಡಿಸ್ಲಿಕ್ಕೆ ಆಗುತ್ತೆ. ಇವ್ರ ಗತಿ ಹೌದಲ್ವಾ? ಸೊ ಅದರಿಂದ ಎಲ್ಲವನ್ನ ನಿಭಾಯಿಸ್ಲಿಕ್ಕಾಗುತ್ತೆ. ರಾಶಿಯನ್ನ ನೋಡ್ಕೊಂಡ್ರೆ ಸಾಕು. ನಕ್ಷತ್ರದ ಬಗ್ಗೆ ತಲೆ ತುಂಬ ಕೆಡಿಸ್ಕೊಬೇಡಿ. ನಕ್ಷತ್ರಗಳು ಅನ್ನೋದು ಒಂದು ಜಾತಕ ಫಲದಲ್ಲಿ ಬರೀ ಕೈಕಾಲು, ರಾಶಿ ಎನ್ನುವುದು ಪೂರ್ತಿ ದೇಹ, ಲಗ್ನವೆನ್ನುವುದು ಆತ್ಮ ಅಂತ ಹೇಳ್ತೇವೆ. ಸೊ ನಾವು ಜಾಸ್ತಿ ಲಗ್ನಕ್ಕೇನೆ ಪ್ರಿಫರೆನ್ಸ್ ಕೊಡೋದು. ಸೊ ಎಷ್ಟೋ ಜನಕ್ಕೆ ಲಗ್ನದಲ್ಲಿ, ಯಾವ ಲಗ್ನದಲ್ಲಿ ನೀವು ಜನನ ಆಗಿರ್ತೀರಾ ಅಂತ ಗೊತ್ತಿರೋದಿಲ್ಲ. ಅದರಿಂದ ರಾಶಿ ಬೇಸ್ ಮೇಲೆ ಹೇಳ್ತಕ್ಕಂಥದ್ದು ಹೇಳ್ತಾ ಇರ್ತೇವೆ. ಒಳ್ಳೇದಾಗಲಿ. ಈಗ ಮುಂದಿನ ಪ್ರಶ್ನೆಯನ್ನ ಕೇಳಿದ್ದಾರೆ ಶಾಂತೇಶ್ ಕನಗೊಟಕಿ. ಗುರುಜಿ ನಮಸ್ಕಾರ. ನಮಸ್ತೆ. ಇವಾಗ ನಮ್ಮ ಇದರಲ್ಲಿ ಗೋವುಗೆ ಮಹಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಗೋ ಹತ್ಯೆ ಮಾಡಬಾರ್ದು, ಗೋ ಹತ್ಯೆ ಮಾಡೋದ್ರಿಂದ ಮಹಾಪಾಪ ಅಂತ ಹೇಳಿ. ಬಟ್ ಅದೇ ರೀತಿ ಇನ್ನೊಂದು ಅಂತ ಬೇರೆ ಅನ್ಯ ಜಾತಿಯವರು ಅದನ್ನ ಕಡಿದು ತಿಂದ್ರನೇ ಪುಣ್ಯ ಅಂತ ಅವ್ರು ಅಂತಾರೆ. ಯಾವುದು ಪುಣ್ಯ, ಯಾವುದು ಪಾಪ? ತುಂಬಾ ಸೂಕ್ಷ್ಮವಾದ ಪ್ರಶ್ನೆ ಕೇಳಿದ್ದೀರಾ. ನೋಡಿ, ಯಾವುದು ಪಾಪ ಮೊದಲು ಅದು ತಿಳ್ಕೊಳ್ಳಿ. ಯಾವುದಕ್ಕೆ ಜೀವ ಇಲ್ಲ ಅದನ್ನು ತಿಳ್ಕೊಳ್ಳಿ. ಎಲ್ಲದರಲ್ಲೂ ಭಗವಂತನಿದ್ದಾನೆ. ಕನಕದಾಸರು ದಾಸರಾಗುವ ಮೊದಲು ವ್ಯಾಸರಾಯರ ಹತ್ರ ಶಿಷ್ಯರಾಗಿದ್ರಂತೆ. ಅವ್ರಿಗೆ ನೋಡಿ, ವೈದಿಕರಲ್ಲ, ಬ್ರಾಹ್ಮಣರಲ್ಲ, ಅವ್ರಿಗೇನೂ ಗೊತ್ತಿಲ್ಲ, ಗುರುಗಳ ಸೇವೆ ಮಾಡೋದಷ್ಟೇ ಗೊತ್ತು. ಅಲ್ಲಿ ಇನ್ನಷ್ಟು ವೈದಿಕ ಶಿಷ್ಯರಿದ್ರು. ಅವರಿಗೆ ಆ ಗುರುಗಳು ಬಂದು ಕನಕದಾಸರ ಮೇಲೆ ತೋರಿಸ್ತಿದ್ದಂಥ ಪ್ರೀತಿನ ನೋಡಿ ಏನೋ ಸಂಕಟ. ಯಾವಾಗ ನೋಡಿದ್ರು ಕನಕ ಕನಕ ಅಂದ್ರೆ ಓಡ್ ಬರೋದು, ಕಾಲು ಒತ್ತೋದು, ಪುಸ್ತಕ ಇಡೋದು, ಇದು ಮಾಡೋದು, ಹಾಗೆ ಹೀಗೆ, ಆ ಮಟ್ಟದ ಒಂದು ಪ್ರೀತಿ ವಿಶ್ವಾಸ. ಇವರಿಗೆ ಆ ಸಂಕಟ ತಡಿಲಾರ್ದೆ ಯಾವಾಗ್ಲೂ ದೂರ ಹೇಳೋದು. ಗುರುಗಳೇ, ಅವನಿಗೆ ಮಡಿ ಗೊತ್ತಿಲ್ಲ, ಗುರುಗಳೇ ಅವನು ಬ್ರಾಹ್ಮಣನಲ್ಲ, ಗುರುಗಳೇ ಅವನಿಗೆ ತಂತ್ರಗಳು ಗೊತ್ತಿಲ್ಲ, ಪೂಜೆಗಳು ಗೊತ್ತಿಲ್ಲ, ಹೋಮ ಗೊತ್ತಿಲ್ಲ. ಅವನಿಗೆ ಏನು ಗೊತ್ತಿಲ್ಲ ಅಂದ್ರೂ ವ್ಯಾಸರಾಯರಿಗೆ ಗೊತ್ತಿತ್ತು, ಅವನೊಳಗೊಬ್ಬ ದೇವನಿದ್ದಾನೆ, ಅವನೊಳಗೊಬ್ಬ ಸಂತನಿದ್ದಾನೆ ಅಂತ. ಒಂದ್ಸಲಿ ಈ ಪ್ರಶ್ನೆಗಳಿಗೆ ಹೇಗಾದ್ರೂ ಮಾಡಿ ಉತ್ತರ ಕೊಡಬೇಕು ಅಂತ ಹೇಳಿ ಆ ಗುರುಗಳು ಏನ್ ಮಾಡ್ತಾರೆ, ಯಾರೋ ಬಂದು ಒಂದು ದೊಡ್ಡ ಬಾಳೆಗೊನೆ ಕೊಡ್ತಾರೆ. ಗುರುಗಳೇ, ಇದನ್ನ ತಾವು ಸ್ವೀಕರಿಸಬೇಕು ಅಂತ. ಗುರುಗಳು ಎಷ್ಟಾದ್ರೂ ತುಂಬಾ ಪ್ರೀತಿ ಆಯ್ತು ಅಂತ ಅದನ್ನ ತಗೊಂಡು
ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಶಿಷ್ಯನೂ ಕರೀತಾರೆ, ಎಲ್ರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾರೆ. ಕನಕನೂ ಕರೀತಾರೆ. ಕನಕ ಅಂದಿದ್ದೆ ಓಡ್ ಬಂದಿಗೆ ನಿಂತ್ಕೊತಾನೆ, ಅಪ್ಪಣೆ ಗುರುಗಳೇ ಅಂತ ಹೇಳ್ಬಿಟ್ಟು ಆತನಿಗೂ ಒಂದು ಹಣ್ಣು ಕೊಡ್ತಾರೆ. ನೋಡಪ್ಪ, ಯಾರೂ ಇಲ್ಲ ಜಾಗದಲ್ಲಿ ಈ ಹಣ್ಣು ತಿನ್ಕೊಂಡು ಬಂಡ್ರೋ ಅಂತ ಹೇಳಿದೆ, ಎಲ್ಲರೂ ಓಡೋಗ್ತಾರೆ. 10 ನಿಮಿಷದಲ್ಲಿ ಎಲ್ಲರೂ ಓಡ್ ಬರ್ತಾರೆ. ಕನಕ ನೋಡಿದ್ರೆ 10 ಗಂಟೆ ಆದರೂ ಬರುವುದಿಲ್ಲ. ಎಲ್ಲರೂ ತಮಾಷೆ ಮಾಡ್ತಿರ್ತಾರೆ. ಕನಕನಿಗೆಲ್ಲೋ ತಲೆ ಕೆಟ್ಟಿದೆ ಗುರುಗಳೇ, ಏನ್ರೋ ಮಾಡಿದ್ರಿ? ನಾನು ಮರದ ಮೇಲೆ ತಿಂದೆ, ನಾನು ಮನೆ ಹಿತ್ತಲಲ್ಲಿ ತಿಂದೆ, ನಾನು ತುಂಬಾ ದೂರಕ್ಕೆ ಹೋಗಿ ನದಿ ತೀರದಲ್ಲಿ ತಿಂದು ಬಂದೆ, ದೇವಸ್ಥಾನದ ಹಿಂದ್ಗಡೆ ತಿಂದೆ, ಈ ಥರ ಎಲ್ಲರೂ ಒಂದೊಂದು ಹೇಳ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ಕನಕ ಒಂದು 10 ಗಂಟೆ 11 ಗಂಟೆ ಆಗುತ್ತೆ, ಅವತ್ತೆಲ್ಲ ಕಳೆಯುತ್ತೆ. ಮಾರನೇ ದಿನ ಕಳೆಯುತ್ತೆ, 3ನೇ ದಿನ ಬರ್ತಾನೆ, ಫುಲ್ಲು ಸುಸ್ತಾಗ್ಬಿಟ್ಟಿರ್ತಾನೆ, ಹಣ್ಣೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ. ಎಲ್ಲರೂ ಏನೋ ಕನಕ ಇದು ಅಂದ್ರೆ ಏನೋ ಗುರುಗಳು ನೋಡ್ಬೇಕು ಅಂತಾನೆ. ಗುರುಗಳ ಹತ್ರ ಹೋಗಿ ಅಡ್ಡ ಬಿದ್ದು, ಗುರುಗಳೇ ನಂದು ಕ್ಷಮಿಸಿ ಅಂತಾನೆ. ಯಾಕೆಂದ್ರೆ ಅವನು ಬರ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ನಾವೆಲ್ಲ ಬಾಳೆಹಣ್ಣು ತಿನ್ಬಿಟ್ಟು ಎಲ್ಲೂ ಇಲ್ದಿದ್ ಕಡೆ ಗೊತ್ತೋ, ನೀನ್ ನೋಡಿದ್ರೆ ಹಂಗೆ ತಗೋ ಬಂದಿದ್ಯಾ ಹುಚ್ಚಪ್ಪ ಅಂದ್ರೆ, ಹಾಗಾದ್ರೆ ಇವ್ರಿಗೆಲ್ಲ ಭಗವಂತ ಸಿಕ್ಬಿಟ್ಟಿದ್ದಾನೆ, ನನಗಿಲ್ಲ ಅಂತ ಹೇಳಿ ನಾನೇ ಪಾಪಿ, ನಾನೇ ತಪ್ಪು ಅಂತ ಹೇಳಿ ಬಂದು ಗುರುಗಳ ಪಾದಕ್ಕೆ ಬಿದ್ದು, ಗುರುಗಳೇ ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ದೇವರು ಎಲ್ಲೂ ಹೋದ್ರು ಗಾಳಿಯಲ್ಲಿ ಕಾಣಿಸ್ತಾನೆ, ನೀರಿನಲ್ಲಿ ಕಾಣಿಸ್ತಾನೆ, ಎಲ್ಲದರಲ್ಲೂ ಜೀವ ಇದೆ, ಅದೇ ಹುಡುಕಿ 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 ಕೊನೆಗೆ ಎಲ್ಲೋದ್ರೂ ನನ್ನ ನೆರಳಲ್ಲೂ ಇದ್ದಾನೆ, ನನ್ನಲ್ಲೇ ಇದ್ದಾನೆ, ಈ ಹಣ್ಣನ್ನ ಎಲ್ಲೂ ಇಲ್ಲ ಜಾಗದಲ್ಲಿ ತಿನ್ಬನ್ನಿ ಅಂತ ಹೇಳ್ಬಿಟ್ರಿ, ಇದರಲ್ಲೂ ಇದ್ದಾನೆ, ಇದರಲ್ಲಿ ಜೀವ ಇದ್ದದಕ್ಕೋಸ್ಕರನೇ ಇದು ಬೆಳೆದಿರೋದು. ನೀವು ನೋಡಿದ್ರೆ ಇಂಥ ಒಂದು ಬ್ರಹ್ಮಹತ್ಯೆ ದೋಷ ಹೇಳ್ಕೊಟ್ಟು ಬಿಟ್ಟಿದ್ದೀರಾ, ಇವ್ರು ನೋಡಿದ್ರೆ ಅದನ್ನು ಮುಗಿಸ್ಕೊಂಡು ಬಂದಿದ್ರು. ಹಾಗಾದ್ರೆ ಇವರಿಗೆ ಭಗವಂತ ಸಾಕ್ಷಾತ್ಕಾರ ಆಗ್ಬಿಟ್ಟಿದ್ದಾರೆ ಅಂದಾಗ ಆ ಶಿಷ್ಯರ ಮುಖ ಎಲ್ಲ ಇಂಗು ತಿಂದ ಮಂಗನ ಮುಖ ಆಗೋಯ್ತಂತಂದ್ರೆ, ಭಗವಂತ ಜೀವ ಅನ್ನುವುದು ಎಲ್ಲದರಲ್ಲೂ ಇದೆ ಅಯ್ಯ, ಅವರವರ ಭಾವಕ್ಕೆ ತಕ್ಕಂತೆ. ನೋಡಿ, ಈಗ ನನಗೆ ಹಾಲು ಕಂಡ್ರೆ ಇಷ್ಟ ಇಲ್ಲ, ನಿಜ ಹೇಳ್ತೇನೆ, ನನ್ನ ಜಾತಕದಲ್ಲಿ ಚಂದ್ರದೋಷ. ಹಾಲು ಬೆಣ್ಣೆ ತುಪ್ಪ ಅಂದ್ರೆ ಅದನ್ನ ಕಂಡ್ರೆ ಆಗೋಲ್ಲ, ಗೊತ್ತಿಲ್ಲದೆಯೇ ಸೇರಿಸಿದ್ರೆ ತಿನ್ನಬಲ್ಲೇನೇನೋ, ಹೇಳಿಬಿಟ್ರೆ ಮುಟ್ಟುವುದೂ ಇಲ್ಲ. ನಮ್ ಕಡೆ ಹೇಳ್ತಾರೆ ಹಾಲು ಬೆಣ್ಣೆ ತುಪ್ಪ ತಿನ್ನಿದ್ದವನು ಪಾಪಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಪಾಪಿಯೋ? ಅಲ್ಲ. ಕೆಲವರಿಗೆ ಸೇಂದಿ ಇಷ್ಟ ಇಲ್ಲ, ಕೆಲವ್ರಿಗೆ ಜೋಳದ ರೊಟ್ಟಿ ಇಷ್ಟ ಇಲ್ಲ, ಅದನ್ನು ತಿಂದಿಲ್ಲ ಅಂದ ಮಾತ್ರಕ್ಕೆ ಅವರು ಕೆಟ್ಟವರು? ಅವರವರ ಆಚಾರಕ್ಕೆ ಅವರವರ ಧರ್ಮಕ್ಕೆ ತಕ್ಕಂತೆ ಏನೋ ಅವರವರೇ ಒಂದು ನಿಯಮ ಮಾಡಿಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಒಂದೇ ಮಾತು ಹೇಳ್ತೀನಿ, ಅಲ್ಲಿ ಧರ್ಮವಿಲ್ಲ, ಜಾತಿ ಇಲ್ಲ, ಎರಡೇ ಇರೋದು. ಒಂದು ಮಾನವ ಧರ್ಮ, ಮಾನವ ಜಾತಿ, ಎರಡನೇದು ಹಸುವಿನ ಜಾತಿ, ಅಷ್ಟೇ ಇರೋದು. ಅದರಿಂದ ನಮ್ಮ ಧರ್ಮಕ್ಕೆ ಇದು ಒಪ್ಪುತ್ತಾ, ಅವರ ಧರ್ಮಕ್ಕೆ ಇದು ಒಪ್ಪುವುದಿಲ್ಲವಾ? ಶಿಕ್ಷೆಗೆ ಅರ್ಹರ ಇಲ್ಲ. ಅದು ತುಂಬಾ ಸೂಕ್ಷ್ಮದ ಪ್ರಶ್ನೆ ಆಗುತ್ತೆ, ಎಲ್ಲೋ ತಪ್ಪಾದ ಮಾಹಿತಿ ಕೊಟ್ಟಾಗ ಆಗುತ್ತೆ. ಇಂಥ ಪ್ರಶ್ನೆಗಳನ್ನ ದಯವಿಟ್ಟು ಎತ್ಕೋಬೇಡಿ, ಅವ್ರಿಗೂ ನೋವಾಗುತ್ತೆ. ಅವ್ರೇನೋ ಇಷ್ಟಪಟ್ಟು ತಿಂತಿದ್ದಾರೆ, ನೀವೀಗ ಉಪ್ಪಿಟ್ಟು ತಿಂತಿದ್ರೆ ಇದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ನಿಮ್ಮ ಮನಸ್ಸೊಳಗಡೆ ಅದೇ ಕುತ್ಕೋಬಿಡುತ್ತೆ. ಮೊದಲಿಂದಲೂ ನಾವು ಬಂದು ಗೋವನ್ನ ಆ ತಾಯಿಗೆ ಒಂದು ರೂಪದಲ್ಲಿ ಹೋಲಿಸ್ಕೊಂಡು ನೋಡ್ತೇವೆ, ಅವರಲ್ಲೇ ಅದನ್ನ ಒಂದು ಸಾಮಾನ್ಯ ಪ್ರಾಣಿಯಾಗಿ ನೋಡ್ತಿದ್ದಾರೆ. ಅದರಿಂದ ಅವರವರ ಭಾವಕ್ಕೆ ತಕ್ಕಂತೆ ಅಂದ್ರೆ ಗಾಬರಿ ಆಗ್ಬೇಡಿ, ತಪ್ಪೇ ಇಲ್ಲ. ಅಯ್ಯ, ನಾನು ಆಗ್ಲೇ ಹೇಳಿದ್ನಲ್ಲ, ಸರಿನೇ ಇಲ್ಲ ಅಂದಮೇಲೆ ತಪ್ಪೇ ಇಲ್ಲ. ಪುಣ್ಯವೇ ಇಲ್ಲ ಅಂದ್ರೆ ತೋರಿಸಿ, ಪುಣ್ಯದ ಲೋಕ ಅಲ್ಲಿಗೆ ಅಂತ್ಯವಿತ್ತು ಅಷ್ಟೇ. ಅದರಿಂದ ಇದು ತಿಂದರೆ ತಪ್ಪು, ಅದು ತಿಂದರೆ ತಪ್ಪು ಅಂತೆಲ್ಲ ಅನ್ಕೋಬೇಡಿ. ಅವರವರ ಭಾವಕ್ಕೆ ತಕ್ಕಂತೆ ಅವ್ರಿಗೆ ಏನಿದೆಯೋ ಅದನ್ನ ಹಾಗೇ ಬಿಡಿ. ಅದನ್ನ ಇನ್ನಷ್ಟು ಜಿಜ್ಞಾಸೆ ಮಾಡಿದಷ್ಟು ನಮ್ಮಲ್ಲಿ ಅಂತಃಕಲಹ ಜಾಸ್ತಿ ಆಗುತ್ತೆ. ನಾವೆಲ್ಲ ಒಂದೇಪ. ನೋಡಿ, ಅಲ್ಲೂ ಮಹಮ್ಮದಿಯ ಬಂಧುಗಳು ಬಂದಿದ್ದಾರೆ, ನೀವುಗಳು ಬಂದಿದ್ದೀರ. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ರೆ, ನನ್ನ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ. ಸೊ ಅದರಿಂದ ಅದನ್ನೆಲ್ಲ ಮನಸ್ಸಿಗೆ ತಗೋಬೇಡಿ, ಒಳ್ಳೇದಾಗಿ. ಈಗ ದಯಮಾಡಿ ತಮ್ಮೆಲ್ಲರಲ್ಲೂ ಒಂದು ವಿನಂತಿ, ಅನ್ಯತಾ ಭಾವಿಸಬಾರ್ದು. ನಾವು ಕೆಲವರನ್ನ ಆಯ್ಕೆ ಮಾಡ್ತೀವಿ, ಅವರು ಗುರೂಜಿಯವರನ್ನ ನೇರವಾಗಿ ಪ್ರಶ್ನೆನ ಕೇಳಬೇಕು. ಯಾಕಂದ್ರೆ ನಾವು ಆಗ್ಲೇ ನೋಡಿದ್ವಿ, ಗುರೂಜಿಯವರನ್ನ ಕರ್ಕೊಂಬರೋ ಅಷ್ಟರಲ್ಲೇ ಸಾಕಾಗೋಯ್ತು. ಹಾಗಾಗಿ ಅವರನ್ನ ನಾವು ಕರಿತೀವಿ. ಕೆಲವರು ಬಹಳ ದೂರ ಇದ್ದವರು ಅವ್ರು ಅಲ್ಲೇ ಕೂತು ಮಾತಾಡ್ಬೇಕು. ಮೊದಲಿಗೆ ನೀವು ಬನ್ನಿ ಮಾ, ಅಲ್ಲಿಂದ ಬನ್ನಿ ಅಮ್ಮ, ನೀವು ಬನ್ನಿ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಒಂದೇ ಪ್ರಶ್ನೆ ಕೇಳಿ. ನಿಮ್ಮ ಹೆಸರು ಬೇಡ, ನಿಮ್ಮ ಊರು ಬೇಡ, ಅದು ನಿಮಗೆ ಗೊತ್ತಿದೆ. ನಿಮ್ಮ ಮುಖ್ಯ ಸಮಸ್ಯೆ, ನೀವು ಕರ್ಕ ರಾಶಿ ಕರ್ಕ ಲಗ್ನದವ್ರು ಗೆಲ್ತಾರೆ ಅಂತ ಹೇಳ್ತೀರಾ. ನಂದು ಕರ್ಕ ರಾಶಿ ಕರ್ಕ ಲಗ್ನನೇ, ನಾನು ಗೆಲ್ತೀನ.
ಇಂದಿರಾ ಗಾಂಧಿಯವರು ಕಟಕ ಲಗ್ನ, ಸೋನಿಯಾ ಗಾಂಧಿಯವರು ಕಟಕ ಲಗ್ನ, ಕಲ್ಪನಾ ಕಟಕ ಲಗ್ನ, ಜಯಲಲಿತಾ ಕಟಕ ಲಗ್ನ ಅಂತಾರೆ. ಸೊ ಉತ್ತರ ಸಿಕ್ತು ಅಂತ ಅನ್ಕೋತಾನೆ. ನನ್ನ ಡೇಟ್ 15/2/73. 15/2/73. ಮಧ್ಯಾಹ್ನ 4:20. ಸರಿ ನೋಡಿ, 73 ಅಂದ್ರೇನೆ ಗುರು ನೀಚ. ಗುರು ನೀಚ ಅಂದ್ರೆ ಕುಟುಂಬದಲ್ಲಿ ನೋವು ಖಂಡಿತ. ದಾಂಪತ್ಯದಲ್ಲೂ ಮುಖ್ಯವಾಗಿ ದಾಂಪತ್ಯದಲ್ಲಿ ನೋವು ಬರುತ್ತೆ. ಗಂಡನಿಗೆ ಬಲವಿರುವುದಿಲ್ಲ, ಹಣಕಾಸಿನಲ್ಲಿ ಬಲವಿರುವುದಿಲ್ಲ, ಅಪವಾದಗಳು ಬರುವುದು, ಒಳ್ಳೆಯತನಕ್ಕೆ ನೋವು ಬರುವುದು, ಎಲ್ಲ ನೀನೇ ಓಡಬೇಕು. ಓಡಿ, ಯಾಕೆ ಯೋಚನೆ ಮಾಡ್ತೀರಾ? ಇಷ್ಟು ಒಳ್ಳೆ ಸೀರೆ ಕಟ್ಟಲಿಕ್ಕೆ ಆಗುತ್ತೆ, ಇಷ್ಟು ಒಳ್ಳೆ ಮಾತಾಡ್ಲಿಕ್ಕೆ ಆಗುತ್ತೆ, ವೇದಿಕೆ ಎತ್ತಿ ಬಂದು ನಿಲ್ಲಲಿಕ್ಕೆ ಆಗುತ್ತೆ, ಓಡಲಿಕ್ಕೆ ಕಷ್ಟವಾ ತಾಯಿ? ನನ್ನ ತಾಯಿ ಮನೆ ಕೆಲಸ ಮಾಡಿ ಸಾಕಿದ್ದು. ಇಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿದ್ದೇನೆ ಅಂದ್ರೆ ನೋಡಿ, ಇಷ್ಟು ಒಳ್ಳೆ ಸೀರೆ ನನ್ನ ತಾಯಿ ನೋಡೇ ಇಲ್ಲ. ನೋಡೋ ಕಾಲಕ್ಕೆ ಮಲಗ್ಬಿಟ್ರು. ಆಕೆನೂ ಕಟಕ ಲಗ್ನಾನೆ. ಮಲಗಿದ ಜಾಗದಲ್ಲೇ ನಮ್ಮನ್ನು ಗೆಲ್ಸಿದ್ದಾಳೆ ತಾಯಿ. ಕಟಕ ಲಗ್ನ ಅಂದ್ರೇನೆ ಗೆಲ್ಲೋ ಲಗ್ನವೇ. ಸ್ವಲ್ಪ ನೋವು ಜಾಸ್ತಿ, ಆತಂಕಕ್ಕೆ ಒಳಗಾಗ್ಬೇಡಿ. ಒಳ್ಳೇದಾಗ್ಲಿ, ಹೋಗ್ಬೇಡಿ. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವರಾಜ್ ಹೊರಟ್ಟಿ ಸರ್ ಅವರು ಬಂದಿದ್ದಾರೆ. ರಾಜಕೀಯ ಧುರೀಣರು, ಅವರಿಗೆ ಪ್ರೀತಿಯ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕೇಳಿ ಮಾ ಪ್ರಶ್ನೆಯನ್ನ. ದಯವಿಟ್ಟು ಬೇಗ ಬೇಗ ಕೇಳಬೇಕು. ಗುರುಜಿ, ನಾನು ಪತ್ರ ಒಂದು ಹಾಕಿದ್ದೆ, ಸುಮಾ ದೇಸಾಯಿ ಅಂತ. ನಮ್ಮ ಮನೆಯವರು ಸ್ವಲ್ಪ ಶೇರ್ ಮಾರ್ಕೆಟಿಂಗಿಗೆಲ್ಲ ಹಾಕಿ ದುಡ್ಡು ಕಳ್ಕೊಂಡು ಹಾಗೆ ನೋಡಿ, ದೊಡ್ಡ ಹಿರಿಯರು ಬಂದಿದ್ದಾರೆ. ತುಂಬ ದೊಡ್ಡ ಸ್ಥಾನ ಪದವಿ ನೋಡಿದವರು ನೋಡಿ, ಜನಸಾಮಾನ್ಯರಾಗಿ ಕುಳಿತಿದ್ದಾರೆ. ಬೇಸರ ಮಾಡ್ಕೊಂಡಿದ್ದಾರೋ? ಉತ್ತರ ಇಲ್ಲೇ ಇದೆ ನೋಡಿ. ನೋಡಿ, ಅಷ್ಟು ದೊಡ್ಡ ಹಿರಿಯರು, ತುಂಬಾ ಓದ್ಕೊಂಡಿದ್ದಾರೆ, ತುಂಬಾ ಪ್ರಬುದ್ಧರು, ತುಂಬಾ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇರತಕ್ಕಂಥ ರಾಜಕೀಯ ಧುರೀಣರು. ಅವರಲ್ಲಿ ಹಮ್ಮೂ ಇಲ್ಲ, ಲೇವಲಾಶವೂ ಇಲ್ಲ. ಅವರೇ ಅಷ್ಟು ದೊಡ್ಡ ಪದವಿ ಅಂತಸ್ತು ಅನ್ನೋದನ್ನೇ ತಲೆಗೆ ಹಾಕ್ಕೊಳ್ಳಿಲ್ಲ. ದುಡ್ಡು ಅನ್ನುವುದು ಇವತ್ತೆಲ್ಲ ನಾಳೆ ಹೋಗಲೇಬೇಕು ತಾಯಿ. ಆತಂಕಕ್ಕೊಳಗಾಗಬೇಡಿ. ಆ ಒಂದು ಪ್ರಶ್ನೆ ನಮ್ಮ ಮನೆಯವ್ರದ್ದು ತುಲಾರಾಶಿ ಆಗಿ ಬರಲಿಲ್ಲ ಅಂದಾಗ ಪ್ರಕೃತಿ ಒಂದು ಹೇಳುತ್ತೆ, ಅಂತ ವಿಚಾರದಲ್ಲಿ ಹಾಕಬಾರ್ದು. ನಾನು ಆಗಾಗ ಹೇಳ್ತಿರ್ತೇನೆ, ಷೇರು ಮಾರುಕಟ್ಟೆ ಅನ್ನೋದು ಜೂಜು. ಅದು ಅಕ್ಕನಾಳೆಯ ಸ್ವಲ್ಪ ದುಡ್ಡು ಇಸ್ಕೊಂಡ್ರು, ಶೇರ್ ಮಾರ್ಕೆಟಿಂಗ್ ಆಫೀಸ್ ತೆಗಿತೀನಿ ಅಂತ. ನಮ್ಮ ಮನೆಯವರು ಮೆಟ್ಲೈಫ್ ಅವೆಲ್ಲ ನಮ್ಮ ಹೆಸರಲ್ಲೇ ಇಟ್ಟದ್ದು, ನಮಗೆ ಕೇಳಾರ್ದಂಗೆ ಕೊಟ್ರು ದುಡ್ಡು. ಈಗೆಲ್ಲ ಕಡಿಮೆ ಅಂದ್ರೆ 12 ಲಕ್ಷ ಕಳ್ಕೊಂಡಿರ್ಲೇಬೇಕು. ಕಡಿಮೆ ಅಂದರು 1.5 ವರ್ಷದಿಂದ ಎಲ್ಲಿ ಜೈಲ್ ಪಾಲಾಗ್ಬಿಡ್ತೀವೋ, ಕೋರ್ಟ್ ಈಗ ಗೋವಿಂದ ಅಂದ್ಬಿಟ್ರಿ. ಕೋರ್ಟ್ ಅದೆಲ್ಲ ಆಗಿದೆ. ಈಗ ಅದೇ ಸಮಸ್ಯೆ ಬಗೆಹರಿಯುತ್ತೆ, ಖಂಡಿತ ಬಗೆಹರಿಯುತ್ತೆ. ಪ್ರತಿ ತಿಂಗಳ ಪೌರ್ಣಮಿ ಅಂದು ಒಂದು ಬೊಗಸೆ ಕಾಬೂಲ್ ಚೆನ್ನ ಅದನ್ನ ನೆನೆಸ್ಬಿಟ್ಟು ಮಾಲೆ ಆಗಿ ಮಾಡಿಬಿಟ್ಟು ಸಾಯಿ ಮಂದಿರಕ್ಕೆ ಹೋಗ್ಬಿಟ್ಟು ಆ ದರ್ಶನ ಮಾಡಿಬಿಟ್ಟು ಅದನ್ನ ಹಾರ ಕೊಡ್ತಾ ಬನ್ನಿ. ಏನೂ ಆಗೋದಿಲ್ಲಮ್ಮ. ಯಾವ ಪದವಿ ಆಗಲಿ, ಹೆಸರಾಗಲಿ, ದುಡ್ಡಾಗಲಿ, ನೋವಾಗಲಿ, ಸುಮ್ಮನೆ ನಮ್ಮ ಮನೋಭಾವನೆ. ಏನಾಗಿಬಿಡುತ್ತೆ ಅಬ್ಬಬ್ಬಾ ಅಂದ್ರೆ ಹೇಳಿ ಅವರಿಗೆ. ಸಾಲ ಯಾರೋ ಕೊಟ್ಟಿದ್ರು, ಹೇಳಿ ಸ್ವಾಮಿ ಈ ಮಟ್ಟಕ್ಕಿದೆ, ತೀರಿಸ್ತೇವೆ. ಗುರು ಅಷ್ಟಮ ತುಲಾ ರಾಶಿಗೆ ಭಾಗ್ಯಸ್ಥಾನಕ್ಕೆ ಬಂದ ಮೇಲೆ ಮುಂದಿನ ಮೇ ನಂತರ ಸಮಸ್ಯೆಯಿಂದ ಒಂದು ಪರಿಹಾರ ಸಿಗುತ್ತೆ. ಯೋಚನೆ ಮಾಡಬೇಡಿ. ಓಕೆ, ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ. 6/2/1977. ರಾತ್ರಿ 4 ಗಂಟೆ ಒಳಗೆ. ಸರಿ. ಕುಜ ಸೂರ್ಯ ಸಂಧಿ ಆಗಿರುವ ಜಾತಕ. ಮದುವೆ ಆಯ್ತಾ ಇವರಿಗೆ? ಮದುವೆ ಆಗಿ ಒಂದು ಮಗು ಅದೇ ಗುರುಜಿ. ಮನೆಯಲ್ಲೇ ಇಲ್ಲ ಅವ. ಅದಕ್ಕೆ ಕೇಳಿ, ಇರಲಾಗುವುದಿಲ್ಲ. ಏನೂ ಇಲ್ಲ. ಮದುವೆ ಮಾಡಿದರೆ ನೋಡಿ, ನಿಮ್ ಹುಡುಗ ಕಡಿಮೆ ಅಂದ್ರು ಇದು ಮೊದಲನೇ ಬಾರಿ ಅಲ್ಲ, ಹಲವಾರು ಬಾರಿ ನಡೆದಿರತಕ್ಕಂಥ ಒಂದು ಭಾವ. ಈ ಮನೆಯಲ್ಲಿ ಮಾಂಗಲ್ಯ ದೋಷವುಂಟು, ಇವರ ತಂದೆಗೂ ದೋಷವುಂಟು, ಈತನ ಒಡ ಹುಟ್ಟಿದವರಿಗೂ ದೋಷವುಂಟು. ಈ ಮದುವೆ ನಡೆದಿದ್ದೇ ಗಡಿಬಿಡಿಯಲ್ಲಿ. ಹೌದಾ ಅಲ್ವಾ? ಹೌದು ಗುರುಜಿ. ಕಡಿಮೆ ಎಂದು 2 ಅಪಘಾತದಿಂದ ಪಾರಾಗಿರ್ತಕ್ಕಂಥದ್ದು. ಹೌದಾ ಅಲ್ವಾ? ಹೌದು ಗುರುಜಿ. ಭೂಮಿಗೆ ಸಂಬಂಧಪಟ್ಟಂತ ತಗಾದೆಯೊಂದಿದೆ. ಹೌದಾ ಅಲ್ವಾ? ಹೌದು ಗುರುಜಿ. ಉದ್ಯೋಗದಲ್ಲೂ ಇಲ್ಲ, ಕುಟುಂಬದಲ್ಲೂ ಇಲ್ಲ. ಏನ್ ಮಾಡೋದು ಭಗವಂತ ಅಂತ ಯೋಚನೆ ಆಗಿಬಿಟ್ಟಿದೆ. ಹೌದು ಗುರುಜಿ. ಪ್ರತಿ ತಿಂಗಳ ಅಮಾವಾಸ್ಯೆ 1/4 kg ಮೊಸರನ್ನ, ಅದ್ರಲ್ಲಿ ಒಂದಷ್ಟು ಬೊಗಸೆ ಎಳ್ಳು ಬೆರೆಸ್ಬಿಟ್ಟು ಯಾರಿಗಾದ್ರೂ ದಾನ ಮಾಡ್ತಾ ಬನ್ನಿ ತಾಯಿ.
ಖಂಡಿತ ನಿಮ್ಮ ಸೊಸೆ ಕೈಯಲ್ಲಿ ಮಾಡಿಸಿ. ಪುಟ್ಟದಾಗಿ ಅನ್ನಪೂರ್ಣೇಶ್ವರಿ ವ್ರತ ಅಂತ ಆಗಾಗ ಟಿವಿಲಿ ಹೇಳ್ತಿರ್ತೇನೆ, ಅದ್ರ ಬಗ್ಗೆ ಇನ್ನೊಮ್ಮೆ ತಿಳಿಸ್ಕೊಡ್ತೇನೆ. ಸಮಯದ ಅಭಾವ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅದನ್ನ ಮಾಡಿ ಮರಳಿ ಎಲ್ಲವ ಪಡೆಯುವರಿ, ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಆಯ್ತು ಗುರುಜಿ, ಧನ್ಯವಾದಗಳು. ಹಾಗೆ ಅವರ ಪಕ್ಕಾನೇ ಒಬ್ರು ಮುಸ್ಲಿಂ ಬಾಂಧವರು ಬಂದಿದ್ದಾರೆ. ಅವ್ರದ್ದೇನಾದ್ರು ಪ್ರಶ್ನೆ ಇದ್ರೆ ದಯಮಾಡಿ ಕೇಳ್ಬೇಕು. ನಾನು ಒಂದು ಧಾರ್ಮಿಕ ಕಾರ್ಯವನ್ನು ಮಾಡ್ತಿದ್ದೀನಿ ಗುರುಜಿ. ಪ್ರತಿ ವರ್ಷ ಮೊಹರಂ ಹಬ್ಬ ಅಂತೇಳಿ ನಮ್ಮ ತಂದೆಯವರು ನಡೆಸ್ಕೊಡ್ತಾ ಇದ್ರು. ಅದನ್ನು ನಾನು ನಡೆಸ್ಕೊಂತಾ ಹೋಗ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ನಿಮ್ದು ಇದ್ರೆ? ಡೇಟ್ ಆಫ್ ಬರ್ತ್ ಇಲ್ಲ ಗುರುಜಿ, ಲಗ್ನದ ಲಗ್ನ ಆಗಿದ್ದ ಡೇಟೇ ಹೇಳಿ. 22/1/2001. 2001 ಲಗ್ನ. ಆ ಒಂದು ನಿಕಾ ಆದಂತ ಸಮಯ ಗೊತ್ತಿದೆಯಾ? 11:45 12 ಗಂಟೆ. ಗುರು ವಕ್ರ ಈ ಒಂದು ವಿಚಾರದ ಬಗ್ಗೆ ಈಗಲಿಂದಲ್ಲ, ಕಡಿಮೆ ಕಡಿಮೆ ಅಂದ್ರು ನಿಮ್ಗೆ 12 ವರ್ಷದಿಂದಲೂ ಇದು ಎಳಿತಾನೆ ಇದೆ. ಹೌದು ಗುರುಜಿ. ಇದು ಮಾಡ್ಬೇಕು ಏನೋ ಅಡ್ಡಿ. ಎಲ್ಲೋ ತುಂಬಾ ದಾನ ಧರ್ಮ ಪೂಜಾ ಎಲ್ಲರಿಗೂ ದಾರಿ ತೋರಿಸಿರುವ ಗುರು ಕುಟುಂಬ ಯಾಕೋ ನಿಮಗೆ ದಾರಿ ಸಿಕ್ತಿಲ್ಲ ಅಂತಕ್ಕಂಥ ಆಗುತ್ತೆ. ಈಗ ಗುರು ವಕ್ರನಾದವನ ಜಾತಕದಲ್ಲಿ ಅವನೊಬ್ಬ ಗುರುವಾಗಬೇಕು, ಗುರುವಾಗುವಂತಹ ಕೆಲಸ ಕಾರ್ಯ ಮಾಡಬೇಕೆನ್ನುವುದು ಇದೆ. ಖಂಡಿತ ಆಗುತ್ತೆ, ಯೋಚನೆ ಮಾಡಬೇಡಿ. ಶುಭ ಕಾರ್ಯಕ್ಕೆ ಯಾವಾಗಲೂ 108 ವಿಘ್ನ ಇರುತ್ತೆ. ಮನಸ್ಸಿಗೇನು ಇಂಬ ಹಾಕೋಬೇಡಿ, ಖಂಡಿತ ಒಳ್ಳೇದಾಗುತ್ತೆ, ನಿಧಾನ ಆಗುತ್ತಷ್ಟೇ. ಒಮ್ಮೆ ನಿಮ್ಮ ಜೀವನದಲ್ಲಿ ಆಯ್ತು ಅಂದ್ರೆ ಅಜ್ಮೀರ್ ಬಾಬಾ ಕಡೆ ಹೋಗಿ ಬನ್ನಿ, ಸರಿ ಗುರು, ಖಂಡಿತ ನಡೆಸ್ಕೊಡ್ತಾನೆ. ಒಳ್ಳೇದಾಗ್ಲಿ. ನಮಸ್ತೆ ಗುರು. ಸರ್, ನನ್ನ ಜೀವನ ಎಲ್ಲ ಅಲೆಮಾರಿ ತರ ಆಗಿಬಿಟ್ಟಿದೆ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 3/10/1973. 73. ಸರಿ. ಮೂಲ ನಕ್ಷತ್ರ. ಅದು ಬಿಡಿ, ಹುಟ್ಟಿದ ಸಮಯ ಗೊತ್ತಿದ್ಯಾ? ಇಲ್ಲ ಸರಿ. ನೋಡಿ, ಮೂಲ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಧನಿಷ್ಠ ನಕ್ಷತ್ರ ಇವೆಲ್ಲ ಭಾವುಕ್ಕಾಗಬೇಡಿ. ಯಾರೋ ಹಿರಿಯರು ಯಾವಾಗಲೂ, ಈಗ ಬಸವರಾಜು ಅಂದ್ರೇನೆ ಮೂಲ ನಕ್ಷತ್ರ ಅಂತ ಹೇಳ್ತೇವೆ. ಕೆ ಬಾಲಚಂದರ್, ಬಾಲಸುಬ್ರಹ್ಮಣ್ಯಂ, ಭಾರತೀ ರಾಜ ಇವರೆಲ್ಲರೂ ಮೂಲ ನಕ್ಷತ್ರದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಈ ಒಂದು ಜಾತಕದಲ್ಲಿ ಚಂದ್ರ ರಾಹು ಸೇರಿ ಒಂದೊಂದು ಸಮಯ ಕಣ್ಣೀರು ಹಾಕ್ಸ್ತಾನೆ. ನಂಗೆ ಯಾರೂ ಇಲ್ಲ, ಎಲ್ಲಾದ್ರೂ ಹೊರಟೋಗೋಣ, ಸನ್ಯಾಸಿ ಆಗೋಣ, ಸತ್ತೋಗ್ಬಿಡೋಣ, ಇಷ್ಟೇ ಆ ಜೀವನ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಹೌದೋ ಅಲ್ವೋ? ಹಾಗೆಲ್ಲ ಅಳಬೇಡಿ. ಗಂಡಸಳೋದು ಅಯ್ಯೋ ಆಗ್ತಾನೆ ಹೇಳಿದೆ. ಏನಾಗ್ಬಿಟ್ಟಿದೆ ಅಯ್ಯ, ಇಷ್ಟು ನೊಂದ್ಕೋಬಿಟ್ರೆ ನೋಡಿ. ಯಾವಾಗ ಅಳಬೇಕು ಗೊತ್ತಾ? ನಮ್ಮಲ್ಲಿ ಏನೂ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ಕೈಕಾಲಿಲ್ಲ, ಆ ಮನೋಬಲ ಇಲ್ಲ, ದೇಹ ಬಲ ಇಲ್ಲ, ಆರೋಗ್ಯ ಬಲ ಇಲ್ಲ ಅಂದಾಗ ಏನಾದ್ರೂ ಯೋಚನೆ ಮಾಡೋದು, ಕಣ್ಣು ಒದ್ದೆ ಆಗೋದ್ರಲ್ಲಿ ಅರ್ಥ ಇದೆ. ಆದ್ರೆ ಇಷ್ಟು ಚೆನ್ನಾಗಿದ್ದೀರಾ ಅಂತ ಒಂದು ಕಳ್ಕೊಳ್ತಕ್ಕಂಥದ್ದು ಏನೂ ಆಗೋದಿಲ್ಲ. ನೀವು ತಪ್ಪದೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶನಿವಾರಗಳಂದು, ತಿಂಗಳ ಒಂದು ಶನಿವಾರ ತುಳಸಿ ಕೊಟ್ಟು ಅರ್ಚನೆ ಮಾಡಿಸ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ನಿಮ್ಮ ತಾಯಿಯಿಂದ ಒಂದು ಬೆಳ್ಳಿಯ ವಸ್ತುವನ್ನ ತಗೊಂಡು ಸೊಂಟದಲ್ಲಿ ಒಂದು ಪುಟ್ಟ ಡಾಲರ್ ತರ ಮಾಡಿಸಿಟ್ಟು. ಗುರುಜಿ, ಎಲ್ಲ ಮನೆ ಬಿಟ್ಟು ಬಂದ್ರೆ ಗುರುಜಿ ಎಲ್ಲ ಸರಿ ಆಗುತ್ತೆ. ಮನೆ ಬಿಟ್ಟು ಬಂದ ಗುರುಜಿ ಎಲ್ಲ ಸರಿ ಆಗುತ್ತೆ. ನಾ ಹೇಳಿರ್ತಕ್ಕಂಥದ್ದು ಮಾಡಿ. ಪ್ರತಿ ತಿಂಗಳ ಶನಿವಾರ ವೆಂಕಟೇಶ್ವರನಿಗೆ ತುಳಸಿಯನ್ನ ಕೊಟ್ಟು ಅರ್ಚನೆ ಮಾಡಿಸಿ, ಒಳ್ಳೇದಾಗುತ್ತೆ. ಹಾಗೆ ಸಾಕಷ್ಟು ಜನ ಪ್ರಶ್ನೆಯನ್ನ ಬರೆದು ಕೊಟ್ಟಿದ್ದೀರಾ. ಈಗ ನಿಮ್ಮ ಪರ್ಸನಲ್ ಪ್ರಶ್ನೆಯನ್ನೇ ನಾನು ಕೇಳ್ತಾ ಇದ್ದೇನೆ. ರೂಪಾ ಅನ್ನೋರು ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಗುರುಜಿ. ಹುಟ್ಟಿದ ದಿನಾಂಕ 13/6/1981 ಅಂತ ಹೇಳ್ತಾ ಇದ್ದಾರೆ. ಇವರು ಅಂಗವಿಕಲರಂತೆ ಗುರುಜಿ. ಬ್ಯೂಟಿ ಪಾರ್ಲರ್ ಕೋರ್ಸ್ ಅನ್ನ ಮಾಡ್ಕೊಂಡೇ ಇದ್ದೇನೆ, ನೆಮ್ಮದಿ ಜೀವನ ನಡೀತಾ ಇದೆ, ಆದ್ರೆ ಮುಂದಿನ ಭವಿಷ್ಯ ಹೇಗಿರುತ್ತೆ, ನನಗೆ ಮದುವೆ ಆಗ್ಬಾರ್ದು ಅಂತ ನಾ ಅನ್ಕೊಂಡಿದ್ದೀನಿ, ಆದ್ರೆ ಮನೇಲಿ ಸ್ವಲ್ಪ ಕಿರಿಕಿರಿ ಇದೆ ಗುರುಜಿ, ಏನು ಅಂತ ಕೇಳ್ತಿದ್ದಾರೆ. ಮದುವೆಯಾಗಿ ಚೆನ್ನಾಗಿರ್ತೀರಾ ನೋಡಿ. ಒಂದು ಮರ ಸಮೇತ ಹಣ್ಣು ಬಿಡಬೇಕು ಅಂತ ಆಸೆ ಪಡುತ್ತೆ. ನೀವೆಲ್ಲ ಯಾಕೆ ಸನ್ಯಾಸಿಗಳಾಗಿರ್ಲಿಕ್ಕೆ ಆಸೆ ಪಡ್ತೀರಾ? ಸನ್ಯಾಸಿಗಳು ಮಾಡ್ತಿರೋದು ಗೊತ್ತಿಲ್ವೋ? ಎಲ್ಲ ಟಿವಿನಲ್ಲಿ ಏನೇನೋ ನೋಡ್ತಿದ್ದೀರಾ. ನಾನೇ ಸನ್ಯಾಸಿ ಆಗ್ತೀನಿ ಅಂದ್ರೆ ನನ್ನ ಗುರುಗಳು ಕರ್ಕೊಬಂದು ಮದುವೆ ಮಾಡಿಸಿಟ್ಟಿರ್ತಕ್ಕಂಥದ್ದು. ಅದೆಲ್ಲ ಬಿಡೋ, ಮೊದಲು ಸಂಸಾರಿ ಆಗು. ಸಂಸಾರದಲ್ಲಿ ಪೂರ್ಣವಾದಂಥ ನೆಮ್ಮದಿಯನ್ನ ಪಡೀತಕ್ಕಂಥ ಜಾತಕ ಇದು. ಗುರು ತುಂಬಾ ಚೆನ್ನಾಗಿದೆ ನೋಡಮ್ಮ. ಅಂಗವೈಕಲ್ಯ ಅನ್ನತಕ್ಕಂಥದ್ದು ಮನಸ್ಸಿನಲ್ಲಿ ಆಗಿದ್ರೆ ತಪ್ಪು, ದೇಹಕ್ಕೆ ತಾನೆ. ಅದನ್ನೆಲ್ಲ ಎಂಬು ಕೊಡಬೇಡಿ. ನಿಮ್ಮೊಳಗೊಬ್ಬ ಆ ಒಂದು ಗುರುವಿದ್ದಾನೆ ಅಂತ ಆಗಾಗ ಹೇಳ್ತಿರ್ತಾನೆ. ಅದರಿಂದ ಸುಮ್ಮನೆ ಆತಂಕಕ್ಕೆ ಒಳಗಾಗಬೇಡಿ. ಖಂಡಿತ ನಿಮಗೆ ಒಳ್ಳೆ ಸಮಯ ಬಂದಿದೆ. ಸಿಂಹಲಗ್ನ ಜಾತಕ ನಿಮ್ಮದು. ಆ ಒಂದು ಗುರು ಕೇಂದ್ರ ಭಾವದಲ್ಲಿ ಬಂದಿರತಕ್ಕಂಥದ್ದು, ಶನಿ 3ನೇ ಮನೆಗೆ ಬಂದಿರತಕ್ಕಂಥದ್ದು, ಶುಕ್ರ ಭಾವ ಮದುವೆ ಆಗಲೇಬೇಕು, ಮಾಡಿಸ್ತಾರೆ ಮನೆಯವರಾದರೂ ಇಲ್ಲ, ಇಷ್ಟಪಟ್ಟಾದರೂ ಮದುವೆ ಆಗ್ತಕ್ಕಂಥ ಯೋಗ
ಖಂಡಿತ ಇದೆ. ತುಂಬ ಒಳ್ಳೆ ಭವಿಷ್ಯತ್ತಿದೆ. ಕಾರಿನಲ್ಲಿ ಓಡಾಡುವಂಥ ಯೋಗ ಜಾತಕ, ಯೋಚನೆ ಮಾಡಬೇಡಿ, ಹೋಗ್ತಾರೆ. ಗುರುಜಿ ಮುಂದಿನ ಪ್ರಶ್ನೆ ಸಾಗರ ಅಂಗಡಿ ಅನ್ನೋರು ಬರೆದಿದ್ದಾರೆ. ಆದರೆ ಅವರ ಮಗನ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ವಯಸ್ಸು 18, ಹುಟ್ಟಿದ ದಿನಾಂಕ 3/8/1992 ಅಂತ ಹೇಳ್ತಿದ್ದಾರೆ ಗುರುಜಿ. ಸಮಯ ತಿಳಿಸಿಲ್ಲ ಗುರುಜಿ. ಅವನಿಗೆ ವಯಸ್ಸು 18, ಈಗಲೇ ಕುಡಿತಾನೆ, ತುಂಬಾ ಕುಡಿತಾನೆ ಗುರುಜಿ. ಹೇಳಿದ ಮಾತೇ ಕೇಳೋದಿಲ್ಲ, ಏನ್ ಮಾಡ್ಬೇಕು, ಮುಂದಿನ ಭವಿಷ್ಯ ಹೇಗೆ ಗುರುಜಿ ಅಂತ ಕೇಳ್ತಾ ಇದ್ದಾರೆ. ತ್ಯಜಿಸಬೇಕು. ನಮ್ಗೆ ಒಂದು ಊಟ ಇಷ್ಟ ಆಗ್ಲಿಲ್ಲ ಅಂದ್ರೆ ಹಿಂಗೆ ತಳ್ತೀವಿ. ಪುಟ್ಟ ಪಾಪು ನೋಡಿ, ಆ ಮಗುಗೆ ಹಾಲು ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ಹೊಟ್ಟೆ ತುಂಬಿಟ್ಟಿದೆ, ತಳ್ಳುತ್ತೆ. ನನ್ನ ಮಗು ಯಾಕೋ ಹಾಲು ಕುಡಿಯಲ್ಲ ಗುರುಗಳೇ. ನಮಗೂ ಅಷ್ಟೆ. ಸಂಜೆ ಆಗ್ತಿದ್ದ ಹಾಗೆ ಕೆಲಸ ಮಾಡಬೇಕು, ರಾತ್ರಿ ಆಗ್ತಿದ್ದ ಹಾಗೆ ನಿದ್ದೆ ಎಳೆಯುತ್ತೆ. ಆ ಬೆಳಿಗ್ಗೆಯನ್ನ ತ್ಯಜಿಸಬೇಕು ಅಂತ ಪ್ರಕೃತಿ ನಮಗೆ ನಿಯಮ ಮಾಡಿಕೊಡುತ್ತೆ. ಯಾರು ಮಂತ್ರಿಯಾಗದ ಹೆಂಡತಿ, ಗುರುಮಘಾತುಕತನ ಮಾಡಿದಂಥ ಸ್ನೇಹಿತ, ಗುರುವಾಗದ ದಾರಿ ತಪ್ಪಿಸುತ್ತಿರುವ ಗುರುವು, ದಾರಿ ತಪ್ಪಿದ ಮಗ, ಆಸರೆಯಾಗದ ಗಂಡ, ಇವರನ್ನ ನಮಗೆ ಎಷ್ಟೇ ಪ್ರೀತಿಸಿದ್ದರೂ, ನಮಗೆ ಎಷ್ಟೇ ಜೀವನ ಕೊಟ್ಟಿದ್ದರೂ ತ್ಯಜಿಸಬೇಕು. ಅವನಿಗೆ ನೇರವಾಗಿ ಹೇಳಿ. ಶನಿ ಕುಜ ಸಂಧಿ ಇರೋ ಜಾತಕ, ನೀವು ಏನು ಹೇಳಿದ್ರು ಕೇಳಲ್ಲ. ಅವನು ನಿಮ್ಮ ಮೇಲೆ ಧಾವಿಸಿ ಬರ್ತಾನೆ, ನಿಮ್ಮನ್ನು ಹೊಡಿತಾನೆ, ನಿಮ್ಮನ್ನು ಅವಮಾನ ಮಾಡ್ತಾನೆ. ನೀವು ಹೊತ್ತು ಬೆಳೆಸಿರೋದು, ನೀವು ಊಟ ಕಟ್ಟಿ ಬಟ್ಟೆ ಕಟ್ಟಿ, ಅವ್ರು ಬಯಸೋದು ಹಿರಿಯರಿಷ್ಟೇ, ನಮ್ಮ ಮಕ್ಕಳಾಗಿರ್ಲಿ ಅಂತ. ಅಂತ ಮಕ್ಕಳೇ ನಮಗೆ ಶತ್ರುಗಳಾದಾಗ ಅಂತ ಮಕ್ಕಳನ್ನ ತ್ಯಜಿಸಲೇಬೇಕು. ಇದು ಮನುಶಾಸ್ತ್ರದಲ್ಲಿರ್ತಕ್ಕಂಥ ಧರ್ಮ ಸಂದೇಶ. ಇನ್ನಷ್ಟು ನೋವು ಪಡ್ತೀರಾ, ಇನ್ನಷ್ಟು ಸಂಕಟ ಪಡ್ತೀರಾ, ಅವನು ನಿಮ್ಮ ಪ್ರೀತಿಯನ್ನೇ ಇನ್ನಷ್ಟು ಉಪಯೋಗಿಸ್ಕೊಂಡು, ದುರುಪಯೋಗ ಮಾಡಿಕೊಂಡು ಇನ್ನಷ್ಟು ಕೆಡುಕು ಮಾಡ್ತಾನೆ, ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ. ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಎಂಥ ಒಂದು ಸಂದರ್ಭದಲ್ಲೂ ಸಾಮ, ದಾನ, ಭೇದ, ದಂಡ ಇವುಗಳನ್ನು ಉಪಯೋಗಿಸ್ಲೇಬೇಕು. ಮೊದಲು ಸಾಮ, ಮಾತುಕತೆಯಿಂದ ಮಾತಾಡಿಸ್ತೇವೆ. ಏನೇ ಒಂದು ವ್ಯವಸ್ಥೆ ವ್ಯವಹಾರ ಮಾಡಬೇಕಂದ್ರೆ. ದಾನ, ಗಿಫ್ಟಿಂಗ್ ದಮ್, ಏನಾದರೂ ಕೊಡುವುದರಿಂದ. ಭೇದ, ದೂರ ಮಾಡುವುದರಿಂದ. ದಂಡ ಪ್ರಯೋಗ, ಈ 4 ಆಗಲಿಲ್ಲ ಅಂದ್ರೆ ತ್ಯಜಿಸಬೇಕು. ಅವರನ್ನು ನಮ್ಮ ಜೊತೆಲಿ ಇಟ್ಕೋಬಾರ್ದು. ಇಲ್ಲಾಂದ್ರೆ ನೀವು ನೋವು ತಿಂತೀರಾ, ಇಲ್ಲ ಅವರನ್ನು ಬಿಟ್ಟು ನೀವು ತುಂಬಾ ನೋವು ತಿಂತೀರಾ. ಅವರನ್ನ ಕೆಡಿಸುವ ಮೊದಲ ಕರ್ತರು ನೀವೇ ಆಗ್ಬಿಡ್ತೀರಾ. ಅದನ್ನ ಫಸ್ಟ್ ಮಾಡಿ ಅವ್ರಿಗೆ ಬುದ್ಧಿ ಹೇಳಲಿಕ್ಕೆ, ನೋಡಪ್ಪ ನನ್ನ ಮನೆಯ ನಿಯಮಗಳು ಇದು, ನನ್ನ ಮನೆಯ ಕಟ್ಟುಪಾಡುಗಳು ಇದು, ಇದರ ಪ್ರಕಾರವಾಗಿ ನೀ ಹೀರೋ ಆಗಿದ್ರೆ ಇರು, ಇಲ್ಲ ನಿನ್ನ ದಾರಿ ನಿನಗೆ. ಪ್ರಯೋಜನವಿಲ್ಲ. ಒಣಗಿದ ಕೊಂಬೆಯನ್ನು ಇಟ್ಕೊಂಡು ಏನ್ ಮಾಡ್ತೀರಾ, ಅದು ಬೆಂಕಿಗೆ ಹಾಕ್ಬೇಕಷ್ಟೇ. ಸೊ ನೀನು ಒಣಗ್ತಾ ಇದ್ದೀಯಾ, ಇದನ್ನ ಹೇಳಿ ಅವನಿಗೆ ಈ ರೀತಿ ಆದ್ರೂ ನೀವು ಒರಟಾಗಿ ನಡೆದುಕೊಂಡ್ರೇನೆ ಈ ಜಾತಕಕ್ಕೆ ದಾರಿ ತರಲಾಗುವುದು, ಇಲ್ಲವೆಂದರೆ ಆಗುವುದಿಲ್ಲ, ಎಚ್ಚರಿಕೆ. ಗುರುಜಿ, ಈ ಪ್ರಶ್ನೆ ಗೌರಿ ಪ್ರಭುಗೌಡ ಅವರು ಬರೆದು ಕೊಟ್ಟಿದ್ದಾರೆ. ಹುಟ್ಟಿದ ದಿನಾಂಕ 15/7/1988 ಅಂತ ಹೇಳಿದ್ದಾರೆ. ಗುರುಜಿ, ಮದುವೆ ಆಗಿ 4 ತಿಂಗಳಾಗಿರೋದು, ಆದ್ರೂ ಕೂಡ ಪ್ರೀತಿಯಿಂದ ಗಂಡ ಮಾತಾಡಲ್ಲ, ಅತ್ತೆ ಮಾವಂದಿರು ನಮ್ಮನ್ನ ಅಗಲ್ಸೋ ಪ್ರಯತ್ನ ಮಾಡ್ತಿದ್ದಾರೆ, ಬರೀ ಜಗಳ, ಅನುಮಾನನೇ ತುಂಬಿದೆ ಜೀವನದಲ್ಲಿ ಅಂತ ಇದ್ದಾರೆ. ಖಂಡಿತ ಸರಿಯಾಗುತ್ತೆ. ಯಾವಾಗಲೂ ಕೇಂದ್ರ ಸ್ಥಾನದಲ್ಲಿ ಸೂರ್ಯ ಬರಬಾರ್ದು ಜಾತಕಕ್ಕೆ. ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ, ನೀವೇ ಒಪ್ಕೊಳ್ಳಲ್ಲೋ, ನಿಮಗೆ ಕೋಪ ಜಾಸ್ತಿ. ನನ್ನತ್ತೆ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಗಂಡ, ಹೊಸದಾದ ಮನೆಯಲ್ಲಿ ಯಾರೇ ಆಗಲಿ, ನಾವು ಬರೀ ಗೃಹ ಪ್ರವೇಶ ಮಾಡಿಕೊಂಡ್ರೇನೆ, ಬಾಡಿಗೆ ಮನೆಗೆ ಹೋದ್ರೇನೆ, ನೋಡಿ ನನಗೂ ಇದು ಹೊಸ ಸ್ಥಳ, ಬೆವರ್ತಿದ್ದೇನೆ, ನಮಗೇ ಆಗ್ತಿಲ್ಲ, ಎಲ್ಲರಿಗೂ ಅಷ್ಟೆ. ಸೊ ಹೊಸ ಮನೆಗೆ ಹೋದಾಗ ಮೊದಲು ಅವ್ರ ದಾರಿಲಿ ಹೋಗಿ, ಆಮೇಲೆ ನಿಮ್ಮ ದಾರಿ ಮಾಡಿ. ಮೊದಲು ಅವ್ರನ್ನ ನೀವು ಪ್ರೀತಿಸಿ. ನೀವೇ ಐ ಲವ್ ಯು ಅಂದಿಲ್ಲ, ಅವ್ರನ್ನ ಐ ಲವ್ ಯು ಅಂತ ಹೇಳಿ ಅಂದರೆ ಎಲ್ಲಾಗುತ್ತೆ. ಆ ಹಿರಿಯರೇ, ನಾನು ಕಟ್ಟಿರೋ ಮನೆ ಇದು, 40 ವರ್ಷ ಕಷ್ಟಪಟ್ಟು ಆ 28 ವರ್ಷದ ಮಗನನ್ನ ಹೆತ್ತು ಹೊತ್ತು ಬೆಳೆಸಿ ಹಾಳು ಮಾಡಿ ನಿನಗೆ ಮದುವೆ ಮಾಡಿ ಕರ್ಕೊ ಬಂದಿರೋದು ನನ್ನ ಸೇವೆ, ನನ್ನ ಮಗನ ಸೇವೆ, ನಿನ್ನ ಸೇವೆ ನಾನಲ್ಲ ಅನ್ನೋದು ಆ ತಾಯಿಯಂದ್ರಲ್ಲಿ ಚೂರಾದ್ರೂ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಅವರು ತಾಯಿ ಆಗಲು ಸಾಧ್ಯವೇ ಇಲ್ಲ. ನನ್ನ ಮಗ ಅನ್ನೋದು ಅವ್ರಿಗಿದ್ದೇ ಇರುತ್ತೆ. ಅಲ್ಲೆಲ್ಲೋ ಒಂಚೂರು ಕೊಂಕು ಬಿಂಕು ಬರುತ್ತೆ. ಒಂಚೂರು ತಗ್ಗಿಬಿಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲೇ ಇದೆ. ಯಾಕೆಂದ್ರೆ ನಿಮಗೆ ಸಿಟ್ಟು, ಅಹಂಕಾರ ಜಾಸ್ತಿ. ದಯವಿಟ್ಟು ಕ್ಷಮಿಸಿ, ನೇರವಾಗಿ ಹೇಳ್ತಿದ್ದೇನೆ ಅಂತ. ನೀವು ತಗ್ಗಿದ್ರೆ ಗೆಲುವು ನಿಮ್ಮ ಕೈಯಲ್ಲಿ. ಮುಂದಿನ ಪ್ರಶ್ನೆ ನಿಧಿ ಶಿರಿಲ್ ಅಂತ ಬರಿತಾ ಇದ್ದಾರೆ ಗುರುಜಿ. ಹುಟ್ಟಿದ ದಿನಾಂಕ
1999 ಅಂತ ಹೇಳಿದ್ದಾರೆ. ಮಗಳಿಗೆ ತುಂಬಾ ಕಾಯಿಲೆ ಇದೆ, ಬಳಲ್ತಾ ಇದ್ದಾಳೆ ಗುರುಜಿ, 2 ಕಾಲುಗಳು ಇಲ್ಲ, ಇವಳ ಮುಂದಿನ ಭವಿಷ್ಯ ಹೇಗಿರಬಹುದು ಗುರುಜಿ, ದಯಮಾಡಿ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಕುಜ ಶನಿ ಸಂಧಿಗಳು ಬಂದಾಗ ಅಂಗಚ್ಛೇದವೊಂದು ನಡೆಯಬೇಕು. ಗುರು ಭಾಗ್ಯ ತುಂಬಾ ಚೆನ್ನಾಗಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಪ್ರಗತಿ ನೋಡತಕ್ಕಂಥ ಜಾತಕ. ವಿದ್ಯಾಭ್ಯಾಸದ ಮೇಲೆ ಕಣ್ಣಿಡಿತಾಯಿ ನೋಡಿ. ನಿಮಗಾದ್ರೂ ಕಾಲಿಲ್ಲ, ನಾನು ಆಗ್ಲೇ ಹೇಳ್ತಿದ್ದೆ, IIT ಕರ್ಗಾಪುರ್ ಒಬ್ಬ ಹುಡುಗ 9.87 ಮಾರ್ಕ್ಸ್ ತೆಗಿತಾನೆ. 10ಕ್ಕೆ 9.87 ಅಂದ್ರೆ ಇದುವರೆಗೂ ಕಣ್ಣಿರತಕ್ಕಂಥ ಬುದ್ಧಿವಂತರು ಕೂಡ ತೆಗ್ದಿಲ್ಲ. IIT ಕರ್ಗಾಪುರ್ಗೆ ಸೇರೋದೇ ಒಂದು ದೊಡ್ಡ ವಿಸ್ಮಯ. ಅಂಥದ್ರಲ್ಲಿ ಒಬ್ಬ ಅಂಧ ಹುಡುಗ ಸೇರಿ MS ಅಲ್ಲಿ ಕಂಟಿನ್ಯೂಸ್ ಗೋಲ್ಡ್ ಮೆಡಲ್ಸ್ ಹೊಡಿತಾರೆ ಅಂತ ಹೇಳ್ದ. ಅಂದ್ರೆ ಅದು ಅವ್ರ ತಾಯಿ ಓದಿದ್ದನ್ನ ಕೇಳಿಕೊಂಡು ಓದಿ ಪಾಸ್ ಆಗ್ತಾರೆ ಅಂದ್ರೆ ಯಾವ ಶಕ್ತಿ, ಮನೋಬಲ ಅಷ್ಟೇ. ದೇಹ ಬಲಕ್ಕಿಲ್ಲ, ದೇಹ ಛೇದ ಆಗಿದೆ, ಕೈ ಇಲ್ಲ, ಕಾಲಿಲ್ಲ, ಅದೆಲ್ಲ ಸುಮ್ಮನೆ ಸುಳ್ಳು. ಕೈ ಹೋಯ್ತು, ಕಾಲು ಹೋಯ್ತು ಅಂತ ಅನ್ಕೊಂಡೆ ಅದು ನಿಮ್ಮ ದಡ್ಡತನ. ನಿಮ್ಮ ಮನಸ್ಸಿನ ಬಲ ಹೋಗಿಲ್ವ ಹಾಕೊಳ್ಳಿ, ಖಂಡಿತ ಗೆಲ್ತೀರಾ. ಅಂತ ಒಂದು ವಿಶೇಷ ಜಾತಕ. ನೀಚಭಂಗ ರಾಜಯೋಗ, ಅಪಾರ ಮೇಧಸ್ಸಿನ ಹೆಣ್ಣುಮಗು. ನೀವು ಯೋಚನೆ ಮಾಡಬೇಡಿ. ಏನಾದರೂ ಮ್ಯಾನೇಜ್ಮೆಂಟ್ ತಗೊಳ್ಳೋ ಆಗಿದ್ರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ತಗೊಳ್ಳೋ ಆಗಿದ್ರೆ, ಚಾರ್ಟರ್ಡ್ ಅಕೌಂಟೆನ್ಸಿ ತಗೊಳ್ಳೋ ಆಗಿದ್ರೆ ಓದಲು ಪ್ರಯತ್ನ ಮಾಡಿ, ಖಂಡಿತ ಯಶಸ್ಸು ಪಡಿತೀರಾ. ಒಳ್ಳೇದಾಗ್ಲಿ. ಗುರುಜಿ, ನಿರ್ಮಲಾ ಅನ್ನೋರು ಅವರ ಮಗನಾದ ಸುನಿಲ್ ಬಗ್ಗೆ ಕೇಳಬೇಕು ಅಂತ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ಗುರುಜಿ, ಇವನು ಮುಸ್ಲಿಂ ಹುಡುಗಿಯೊಬ್ಬಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೊರಟು ಹೋಗಿದ್ದಾನೆ. ನಾನು ಒಬ್ಳು ವಿಧವೆ ಗುರುಜಿ, ಧಾರವಾಡದಲ್ಲಿ ಇನ್ನೊಬ್ಬ ಮಗನ ಜೊತೆ ಇರ್ತೇನೆ, ಏನ್ ಗುರುಜಿ ನನ್ ಗತಿ ಅಂತ ಕೇಳ್ತಾ ಇದ್ದಾರೆ. ಡೇಟ್ ಆಫ್ ಬರ್ತ್ ಏನಾದ್ರೂ ಇದೆಯಾ ಗುರುಜಿ? 13/8/1992. 92 ನೋಡಿ. ನಾನು ಆಗ್ಲೇ ಹೇಳಿದೆ, ಪರಿತ್ಯಕ್ತ ಮಾಡತಕ್ಕಂಥ ಸಂದರ್ಭದಲ್ಲಿ ಪರಿತ್ಯಕ್ತ ಮಾಡಲೇಬೇಕು ಅಂತ. ಅವನು ಗೂಡು ಕಟ್ಲಿಕ್ಕೆ ಎದ್ದೋಗಿದ್ದಾನೆ. ನನ್ನ ಮಗ ಬಂದಿಲ್ಲ, ನನ್ನ ಮಗ ಯಾರನ್ನೋ ಪ್ರೀತಿಸಿ ಅನ್ಯ ಧರ್ಮೀಯ ಮಗುವನ್ನ ಮದುವೆ ಆಗಿದ್ದಾನೆ, ಈ ತರ ಆಗ್ಬಿಟ್ಟಿದೆ ಅನ್ನತಕ್ಕಂಥದ್ದು ಅದನ್ನೆಲ್ಲ ಮನಸ್ಸಿಂದ ತೆಗೀರಿ. ಏನು ಬೇಕಾದ್ರೂ ನೋಡಿ, ಒಂದು ಹೆಣ್ಣು ಮಗು ತುಂಬಿದ ಕುಟುಂಬ, 64ರಿಂದ 80 ಜನ ಇದ್ದಂತ ಒಂದು ತುಂಬಾ ದೊಡ್ಡ ಕುಟುಂಬ, ತುಂಬಾ ಮಡಿವಂತರ ಕುಟುಂಬ, ಓದಿಲ್ಲ, ಯಾರೂ ಇಲ್ಲ ಅಂತ ಒಂದು ಕುಟುಂಬದಲ್ಲಿ ಒಂದು ಪುಟ್ಟದಾಗಿ ಹಪ್ಪಳ ಮಾಡಿ ಯಾವ ಮಟ್ಟದ ಒಂದು ಸಾಮ್ರಾಜ್ಯ ಕಟ್ತಾರೆ ಅಂತ ಹೇಳಿದ್ರೆ, ಕಡಿಮೆ ಅಂದ್ರೆ 800 ಕೋಟಿಯ ಒಂದು ವರಮಾನ ಬರತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಕಟ್ತಾರೆ. ಹೆಬ್ಬೆಟ್ಟು, ತುಂಬಾ ದೊಡ್ಡ ಒಂದು ಆರ್ಥೋಡಾಕ್ಸ್ ಅವಿಭಕ್ತ ಕುಟುಂಬದ ಹೆಣ್ಣು ಮಗು. ಯಾರೂ ಇಲ್ಲ ಆಕೆಗೆ, ಕೂತ್ರು ತಪ್ಪು, ನಿಂತರೂ ತಪ್ಪು. ಲಲಿತಾಬಾಯಿ ಪವಾರ್ ಅಂತ ಹೇಳ್ಬಿಟ್ಟು ಹೆಣ್ಮಗು. ಅವ್ರಿಗೆ ನೋಡಿ, ಮಗ, ಗಂಡ, ಯಜಮಾನ ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಸುಮಾರು 8,000 ಹೆಣ್ಣು ಮಕ್ಕಳೇ ಆ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾರೆ. ಯಾರಿದ್ರು ಅವರಿಗೆ? ಮಗ ಅಂತ ನೋಡ್ತಾ ಕೂತಿದ್ರ? ಅರೆ, ಲಕ್ಷ್ಮೀ ನಿವಾಸ್ ಮಿಟ್ಟಲ್ ಅಂತಿದ್ದಾರೆ, ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ. ಅವ್ರ ಮಗನನ್ನ ನೋಡೋದು ವರ್ಷಕ್ಕೊಮ್ಮೆನೋ ಏನೋ. ಯಾಕಂದ್ರೆ ಅವ್ರಿಗೆ ಸಮಯ ಇಲ್ಲ. ಮಗನ್ ನೋಡ್ತಾ ಕುಳಿತುಕೊಂಡಿದ್ರೆ ತಮ್ಮ ಆ ಸಂಸ್ಥೆ ಕೆಳಗಡೆ ಸುಮಾರು 16 ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ. ಅವರನ್ನು ನಿಭಾಯಿಸೋರು ಯಾರು, ನೋಡೋರು ಯಾರು? ಆ ರೀತಿ ಆಲೋಚನೆ ಮಾಡಿ, ನನ್ನ ಮಗ ಹೋಗಿಬಿಟ್ಟ, ಯಾರನ್ನೂ ಮದುವೆ ಆಗಿಬಿಟ್ಟ, ನನಗೆ ಯಾರು ದಿಕ್ಕು, ಅದು ಇಲ್ಲದ ಸೋಲಿನ ಬಗ್ಗೆ ನಿಮಗೆ ನೀವೇ ತಪ್ಪು ಕಲ್ಪನೆ. ಮೊದಲು ಅದನ್ನು ಬದಲಾಯಿಸ್ಕೊಳ್ಳಿ, ಖಂಡಿತ ಒಳ್ಳೇದಿದೆ ಜಾತಕಕ್ಕೆ. ಹೋಗಿ ಬನ್ನಿ. ಮುಂದಿನ ಪ್ರಶ್ನೆ ದೇವಿಬಾಯಿ ಚವನ್ ಅನ್ನೋರು, ಅವರ ಮಗನ ಬಗ್ಗೆ ಕೇಳಬೇಕು ಅಂತಿದ್ದಾರೆ. ಅವ್ರು ಹುಟ್ಟಿದ ದಿನಾಂಕ 13/3/1976, ಸಮಯ 3:50 ಮಧ್ಯಾಹ್ನ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಅವ್ರ ಪ್ರಶ್ನೆ ಏನಂದ್ರೆ, ನನ್ನ ಸೊಸೆ ಮದುವೆ ಆದ 45ನೇ ದಿನಕ್ಕೆ ಮನೆ ಬಿಟ್ಟು ಹೊಟ್ಟೋದ್ಲು, ಹೋಗಿ ಎಷ್ಟು ಸರಿ ಕರೀತಾ ಇದ್ರು ಬರ್ತಿಲ್ಲ, ಕಾರಣ ಗೊತ್ತಿಲ್ಲ, ಯಾಕೆ ಗುರುಜಿ, ವಾಪಸ್ ಬರ್ತಾಳಾ ಇಲ್ವಾ ಅಂತ ಕೇಳ್ತಿದ್ದಾರೆ. ನಿಮ್ಮ ಮಗನಿಗೆ ಮಾಂಗಲ್ಯ ಸುಖವಿಲ್ಲ, ದಾಂಪತ್ಯ ಸುಖವಿಲ್ಲ ಅನ್ನತಕ್ಕಂಥದ್ದು ಇದೆ. 2 ಮದುವೆ ಯೋಗ ಈ ಜಾತಕಕ್ಕೆ. ಈ ಗುರುಭಾವ ಈಗ ತುಂಬಾ ಚೆನ್ನಾಗಿದೆ. ಈ 24ನೇ ತಾರೀಕಿನ ನಂತರ ಒಂದ್ಸಲಿ ಹೋಗಿ ಮಾತಾಡಿ. ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬಿಟ್ಟು ಹೆಜ್ಜೆ ಹಾಕ್ಲೇಬೇಕು. ಫೇಲ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ಎಷ್ಟು ದಿನ ನಿಮ್ಮನ್ನ ಶಾಲೆನಲ್ಲಿ ಇಟ್ಕೊಂಡಿರ್ತಾರೆ? ಮನೆಗೆ ಹೋಗಿ ಅಂತಾರೆ. ಸಂಜೆ 5 ಗಂಟೆ ಮೇಲೆ ಶಾಲೆ ಬೀಗ ಹಾಕುತ್ತೆ, ನಾವು ಮನೆಗೆ ಬರಲೇಬೇಕು. ಹಾಗೆ ಕೆಲವೊಂದು ಸಮಯ ಕೆಲವೊಂದು ವಿಚಾರಗಳಿಗೆ ಬೀಗ ಹಾಕಲೇಬೇಕು. ನನ್ನ ಸೊಸೆ ಬರ್ತಾಳೆ ಅಂತ ಅನ್ಕೊಂಡಿದ್ರೆ ಈ ವಂಶವೃದ್ಧಿ ಹೇಗಾಗೋದು, ಕುಟುಂಬ ವೃದ್ಧಿ ಹೇಗಾಗೋದು? ಸೊ ಅದಕ್ಕೊಂದು ವ್ಯವಸ್ಥೆ ಮಾಡಲಿಕ್ಕೆ ಈ ಜಾತಕದಲ್ಲೇ ದೋಷ ಇರೋದ್ರಿಂದ, ಕೇಂದ್ರಾಧಿಪತಿ ದೋಷ, 2 ಮದುವೆ ಯೋಗ. ಹೋಗಿ ಮಾತಾಡಿ, ಖಂಡಿತ
ನಿಷ್ಕರ್ಷೆಯಲ್ಲಿ ನಿಮ್ಮ ಪಾಲಿಗೆ ಗೆಲುವು ಸಿಗ್ತಕ್ಕಂಥದ್ದಾಗುತ್ತೆ. ನಮಸ್ತೆ ಗುರುಜಿ. ದಣಿದ್ ಬಿಟ್ಟಿದ್ದೇನೋ ಮಾತಾಡಿ ಮಾತಾಡಿ. ಹೇಳು ತಾಯಿ. ನಾನು BCM ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಗುರುಜಿ, ಬೆಳಗಾಂನಲ್ಲಿ. ಆಗ್ಲಿ. ನನಗೆ 18 ವರ್ಷ ದುಡಿಸ್ಕೊಂಡು ತೆಗೆದಾಕ್ಬಿಟ್ಟಿದ್ದಾರೆ. ಸರಿ. 960 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು. ಸರಿ. ಈ ಕೋರ್ಟಿಗೆ ಹಾಕಿದ್ರು, ಕೋರ್ಟ್ ಅವರಂತೆ ಮಾಡ್ಕೊಂಡಿದ್ದಾರೆ. ನನ್ಗೆ ನ್ಯಾಯ ಸಿಗಬೇಕು. ಕೆಲವೊಂದು ಸಮಯ ನಮ್ಮ ಕರ್ಮಕ್ಕೆ ತಕ್ಕಂತೆಯೇ ಬುದ್ಧಿ, ತಕ್ಕಂತೆಯೇ ಲಾಭ ನಷ್ಟ, ಹೆಂಡತಿ ಮಕ್ಕಳು ಅನ್ನತಕ್ಕಂಥದ್ದಮ್ಮ. ಹಾಗಿದ್ದು ಆಗಿ ಹೋಗಿದೆ. ಇರ್ಲಿ, ಯಾವುದಕ್ಕೂ ಡೇಟಾ ಬರ್ತಾ ಹೇಳಿ ನಿಮ್ದು. 5/10/1970. 5/10/1970. ಸಮಯ ರಾತ್ರಿ 9:50. 9:50. ಹುಬ್ಳಿನೇನಾ ಹುಟ್ಟಿರೋದು? ಹಾ ಸರ್. ಖಂಡಿತ ಶನಿವಕ್ರ, ಉದ್ಯೋಗ ಭಂಗ ಖಂಡಿತ ನಿಮಗೆ ಆಗ್ತಕ್ಕಂಥ ಒಂದು ಭಾವ. ಮುಂದಿನ ವರ್ಷ ಮತ್ತೆ ಮರಳಿ ಉದ್ಯೋಗ ಪಡತಕ್ಕಂಥ ಒಂದು ಯೋಗವಿದೆ. ಮೊದಲು ಆ ಮಗುವಿನ ಲಾಲನೆ ಪಾಲನೆ ಮಾಡಿ, ಆತಂಕಕ್ಕೆ ಒಳಗಾಗ್ಬೇಡಿ. ಬೆಂಗಳೂರು ಕಡೆ ಆಯಿತು ಅಂದರೆ ಯಾವಾಗಾದರೂ ಬಂದಾಗ ಬನ್ನಿ. ನನಗೆ ಇಂಥ ಹಿರಿಯರು ಒಂದು 4 ಜನ ಗೊತ್ತಿದ್ದಾರೆ. ಅಂಥವ್ರ ಮುಖಾಂತರ ಯಾವುದಾದ್ರೂ ಒಂದು ಪುಟ್ಟ ಕೆಲಸ ವ್ಯವಸ್ಥೆ ಮಾಡಿಸ್ಲಿಕ್ಕೆ ಮಾಡಿಸ್ಕೊಡ್ತೇನೆ. ಯೋಚನೆ ಮಾಡಬೇಡಿ. ಕೈ ತುಂಬ ಸಂಬಳ ಹಾಗೂ ಆಗಲಿಲ್ಲ ಅಂದರೆ ನನ್ನ ಸಂಸ್ಥೆನಲ್ಲೇ ಊಟ ತಿಂಡಿಯ ಒಂದು ವ್ಯವಸ್ಥೆ, ಕೆಲಸದ ವ್ಯವಸ್ಥೆ ಎಲ್ಲಾದರೂ ಏನಾದರೂ ಒಂದು ಮಾಡಿಕೊಡ್ತೇನಮ್ಮ. ಇದ್ದಾರೆ, ಹಿರಿಯರಿದ್ದಾರೆ, ನನ್ನದೆಲ್ಲ ಅದು. ಅವ್ರ ಮುಖೇನ ಮಾಡಿಸ್ತಕ್ಕಂಥದ್ದು. ಯೋಚನೆ ಮಾಡಿ. ಒಂದು ಪ್ರಶ್ನೆಯನ್ನ ನೋಡ್ತೇನೆ. ಸಂಕೇತ್ ಕುಮಾರ್ ಚೌಹಾನ್ ಅಂತ ಗುರುಜಿ ಪ್ರಶ್ನೆ ಕೇಳ್ತಿದ್ದಾರೆ. ದಿನಾಂಕ 18/6/2008 ಅಂತ ಹೇಳ್ತಾ ಇದ್ದಾರೆ. ರಾತ್ರಿ 12:35 ಅವರ ಮಗು ಗುರುಜಿ. 5 ವರ್ಷ ಆದವನು ಗುರುಜಿ, ಆದ್ರೆ ನಡೆಯೋಕ್ ಆಗ್ತಿಲ್ಲ. ತುದಿ ಬೆರಳಲ್ಲಿ ಏನೋ ಪ್ರಾಬ್ಲಮ್ ಇದೆ. ಹಾಗಾಗಿ ಮುಂದೆ ಅವನಿಗೆ ನಡೆಯೋಕ್ಕಾಗುತ್ತೋ ಇಲ್ವೋ ದಯವಿಟ್ಟು ತಿಳಿಸಿ ಗುರುಜಿ, ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ. ಗುರು ವಕ್ರ, ತುಂಬಾ ದೀರ್ಘವಾದ ಪರಿಹಾರ, ತುಂಬಾ ದೀರ್ಘವಾದ ಪೂಜೆಗಳಿಂದ ಈ ಒಂದು ಜಾತಕಕ್ಕೆ ಸೊಂಟಕ್ಕೆ ಬಲ ಬರುವುದು. ಒಂದ್ಸಲಿ ಇದು ತುಂಬಾ ಒಂದು ಪರಿಹಾರಗಳಿದೆ. ಇದಕ್ಕೆ ಏನ್ ಮಾಡಬೇಕು ಅನ್ನತಕ್ಕಂಥದ್ದು ಅದಕ್ಕೆ ಹೇಳ್ತೇನೆ ಏನ್ ಮಾಡಬೇಕು ಅಂತ. ಆಮೇಲೆ ಬಂದು ಭೇಟಿಯಾಗಿ ಹೇಳ್ಕೊಡ್ತೇನೆ. ಬೇಕಾದ್ರೆ ಅದೊಂದು ಆ ಮಣ್ಣಿನಲ್ಲೆಲ್ಲ ಇಡತಕ್ಕಂಥ ಒಂದು ಯೋಗ ಇದೆ, ಅದನ್ನ ಮಾಡಿಸ್ತಕ್ಕಂಥದ್ದಾಗ್ಲಿ ಹೇಳ್ಕೊಡ್ತೀನಿ ತಾಯಿ. ನೇರ ಹೇಳಲಿಕ್ಕೆ ಸಮಯ ತಗೊಳುತ್ತೆ. ಇದು ಅಂತ ಒಂದೊಂದೇ ನಿಯಮಗಳು ಮಾಡ್ತಕ್ಕಂಥದ್ದು ಮಾಡಬೇಕು. ಯೋಚನೆ ಮಾಡಬೇಡಿ, ಖಂಡಿತ ವ್ಯವಸ್ಥೆ ಮಾಡಿಕೊಡ್ತೇನೆ ಆಮೇಲೆ.